ಹರೇ ಶ್ರೀನಿವಾಸ. ಪ್ರಸನ್ನವರದಂ ಧ್ಯಾಯೇತ್ ಪ್ರಸನ್ನಗುಣಪೂರ್ಣಂ ಪ್ರಸನ್ನ ವೆಂಕಟಂ ವಂದೇ ಗುರುಭಾವಂ ಪದಾಶ್ರಯೇ. ಹರೇ ಶ್ರೀನಿವಾಸ. ಇವತ್ತು ನಾನು ಈ ಸಮ್ಮೇಳನದಲ್ಲಿ ಮಂಡಿಸ್ತಿರುವಂತಹ 12ನೇ ಹರಿದಾಸ ಸಾಹಿತ್ಯ ಸಮ್ಮೇಳನ ಪ್ರಸನ್ನ ವೆಂಕಟದಾಸರ ಆರಾಧನೆ ನಿಮಿತ್ತವಾಗಿ ಬಾಗಲಕೋಟೆಯಲ್ಲಿ ಸೆಪ್ಟೆಂಬರ್ 6ರಂದು ನಡೀತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಒಂದು ಸಂಶೋಧನಾತ್ಮಕ ಅಧ್ಯಯನ ಆದಂಥ ಪ್ರಸನ್ನ ವೆಂಕಟದಾಸರ ತೀರ್ಥಕ್ಷೇತ್ರ ಪರ್ಯಟನ ಒಂದು ಸಂಶೋಧನಾ ಅಧ್ಯಯನ ಅನ್ನುವ ಒಂದು ಪ್ರಬಂಧವನ್ನು ಮಂಡಿಸಲಿಕ್ಕೆ ದಾಸರು ಪ್ರೇರಣೆ ನೀಡಿದಂತೆ ಒಂದು 4 ಮಾತುಗಳಲ್ಲಿ ಹೇಳಲಿಕ್ಕೆ ಇಲ್ಲೇ ಪ್ರಯತ್ನ ಪಡ್ತೇನೆ. ಪೀಠಿಕೆಯಾಗಿ ಅತಿ ಹೆಚ್ಚು ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡಿದ ಯತಿಗಳು ಹಾಗೂ ಹರಿದಾಸರಾದವರು ಅಂದರೆ ವಾದರಾಜ ತೀರ್ಥರು. ಅವರು ಯಾತ್ರೆ ಮಾಡಿದ್ದಲ್ಲದೆ ಆಯಾ ಕ್ಷೇತ್ರಗಳ ಪುಣ್ಯ ನದಿಗಳ ಹಾಗೂ ಆಯಾ ಕ್ಷೇತ್ರಾಧಿಪತಿಯಾದಂತಹ ದೇವತೆಗಳ ಹಾಗೂ ಯಾತ್ರೆಗಳಿಂದ ಮಾಡುವ ಫಲಗಳನ್ನು ಮುಂತಾದವನ್ನು ಸುಮಾರು 235 ಶ್ಲೋಕಗಳಲ್ಲಿ ಭಾರತ ದೇಶದ ಭೂಪ್ರದೇಶವನ್ನು 4 ಭಾಗಗಳಲ್ಲಿ ವಿಂಗಡಿಸಿ ಅವರು ಯಾತ್ರೆ ಮಾಡಿರೋದು ಆ ತೀರ್ಥ ಪ್ರಬಂಧದಲ್ಲಿ ನಾವು ಕಾಣ್ತೇವೆ. ಅವರು ತೀರ್ಥ ಪ್ರಬಂಧದಲ್ಲಿ ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ, ದಕ್ಷಿಣ ಪ್ರಬಂಧ ಅಂತ ನೀವು 4 ಭಾಗಗಳಲ್ಲಿ ನಾವು ಅವರು ತೀರ್ಥಯಾತ್ರೆ ಮಾಡಿದ ಕ್ಷೇತ್ರಗಳ ವಿವರಗಳನ್ನು ನಾವು ಆ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಕಾಣ್ತೇವೆ. ಹೀಗೆ ಈ 4 ಭಾಗಗಳಲ್ಲಿ ವಿಂಗಡಿಸಿ ಅವರು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಾಗ ಅಲ್ಲಿ ಅವರ ಕಾಲದ ಜಾಗೃತ ಕ್ಷೇತ್ರಗಳ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಉಲ್ಲೇಖಿಸಿ ಈ 235 ಶ್ಲೋಕಗಳನ್ನು ನಡೆಸಿದ್ದಾರೆ. ಇವೆಲ್ಲ ಕ್ಷೇತ್ರಗಳನ್ನು ಅವರು ಯಾತ್ರೆ ಮಾಡಿರೋದು ಒಂದೇ ಸರಿ ಮಾಡಿರೋದಲ್ಲ. ಕೆಲವು ಸಂಶೋಧಕರ ಪ್ರಕಾರ ಮೊದಲನೇ ಯಾತ್ರೆ 1502ರಿಂದ 1514ರವರೆಗೆ ಮಾಡಿದ್ದಾರೆ. ಅದು ಆ ಕಾಲದಲ್ಲಿ ಕೆಳಗಿನ ಬದರಿಯಲ್ಲಿ ಹೋಗಿ ಲಕ್ಷಣ ಅಲಂಕಾರ ಅಂತ ಗ್ರಂಥವನ್ನು ಕೂಡ ರಚಿಸಿದ್ದಾರೆ ಅಂತ ಕಂಡು ಬರುತ್ತದೆ. ಎರಡನೇ ಯಾತ್ರೆ 1529ರಿಂದ 1531ವರೆಗೆ ಮಾಡಿದ್ದಾರೆ. ಮೂರನೇ ಯಾತ್ರೆ 1542ರಿಂದ 47ರವರೆಗೆ ಉತ್ತರ ಹಿಂದೂಸ್ತಾನ್ ಯಾತ್ರೆ ಮಾಡಿದ್ದಾರೆ. ಅವಾಗೆ ಒಂದು ಪವಾಡವನ್ನು ಅದರ ಉಲ್ಲೇಖ ಕಾಣ್ತೇವೆ, ಅಕ್ಬರನನ್ನ ಸಾವಿನಿಂದ ಉಳಿಸಿದ್ದು. ಹಾಗೆ 4ನೇ ಯಾತ್ರೆಯನ್ನು 1555ರಿಂದ 62ರವರೆಗೆ ಅವಾಗ ನೇಪಾಳದ ಗಂಡಕಿ ನದಿಯಿಂದ ಹೋಗಿ ಸಾಲಿಗ್ರಾಮ ಸಂಗ್ರಹ ಮಾಡಿ 108 ಸಾಲಿಗ್ರಾಮಗಳನ್ನು ಹಾರ ಮಾಡಿ ತಿರುಪತಿ ಶ್ರೀನಿವಾಸಿಗೆ ಮತ್ತು ಕೃಷ್ಣನಿಗೆ ಸಮರ್ಪಣೆ ಮಾಡಿರುವಂತಹ ಉಲ್ಲೇಖ ಕಾಣ್ತೇವೆ. ಇನ್ನು 5ನೇ ಯಾತ್ರೆ 1566ರಿಂದ 71 ದಕ್ಷಿಣ ಭಾರತ ಯಾತ್ರೆ. ಅವಾಗ ಶೃಂಗೇರಿಯಲ್ಲಿ ವಿಜಯಸ್ತಂಭವನ್ನು ಕೂಡ ಅವರು ಸ್ಥಾಪಿಸಿದಂತಹ ಒಂದು ಉಲ್ಲೇಖ ಕಾಣ್ತೇವೆ. 6ನೇ ಯಾತ್ರೆ ಆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳಲ್ಲಿ ಅವರು ಮಾಡಿದ್ದಾರೆ. ಆವಾಗಲೇ ಪೆನಗೊಂಡದ ರಾಜಂತಹ ವೆಂಕಟಪತಿ ಒಂದ ಪ್ರಸಂಗ ಬಾರಣ ತೀರ್ಥ ಎಂಬ ಪ್ರಶಂಸೆಯನ್ನು ಕೂಡ ಅವರು ಆ ಯಾತ್ರೆ ಕಾಲದಲ್ಲಿ ಪಡೆದಿದ್ದಾರೆ. ಇವೆಲ್ಲ ಯಾತಕ್ಕೆ ಇಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಅಂದರೆ, ನಾವು ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ದೊರಕಿದಂಥ ಹೊಸದಾಗಿ ದಕ್ಷವಾದಂಥ ಹಸ್ತಪ್ರತಿಗಳನ್ನು, ಐತಿಹಾಸಿಕ ಉಲ್ಲೇಖಗಳನ್ನು ಗಮನಿಸಿದಾಗ ಪ್ರಸನ್ನ ವೆಂಕಟದಾಸರು ಕೂಡ ಈ ವಾದಿರಾಜರು ಮಾಡಿದಂಥ ಅಖಂಡ ಭಾರತದ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಪ್ರಸನ್ನ ವೆಂಕಟದಾಸರು ಕೂಡ ಮಾಡಿದ್ದಾರೆ. ನಾವು ಅಧ್ಯಯನದ ತೊಡಕೊಂಡಾಗ ಭೌಗೋಳಿಕವಾಗಿ ಈ ಯಾತ್ರೆಗಳನ್ನು ಸಂದರ್ಭಿಕವಾಗಿ ಊಹಿಸಿ
8 ಯಾತ್ರೆಗಳನ್ನು ನಾವು ಮಾಡಿದ್ದೇವೆ. 8 ಬೇರೆ ಬೇರೆ ಕಾಲದಲ್ಲಿ ಹೋಗಿ ಯಾವ್ಯಾವ 8 ಸರಿ ಹೋದಾಗ ಯಾವ್ಯಾವ ಕ್ಷೇತ್ರಗಳನ್ನು ಅವರು ಸಂದರ್ಶಿಸುತ್ತಾರೆ ಅನ್ನೋದನ್ನು ನಾವು ಮಾಡಿ ಅದರ ವಿವರಗಳನ್ನು ಇಲ್ಲೇ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ. ಇನ್ನು ಐತಿಹಾಸಿಕವಾಗಿ ವಾದಿರಾಜರ ನಂತರವಾಗಿ ಹೆಚ್ಚು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದವರು ವ್ಯಾಸರಾಜರು. ವ್ಯಾಸರಾಜರು ಎಲ್ಲೆಲ್ಲಿ ಯಾವ ಕ್ಷೇತ್ರಗಳಿಗೆ ಹೋಗಿದ್ದಾರೆ ಒಂದು ಐತಿಹಾಸಿಕ ಕುರುವಾಗಿ ಆ ಕ್ಷೇತ್ರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ಪ್ರಾಣದೇವರನ್ನು ನಾವು ಕಾಣ್ತೇವೆ. ಅದನ್ನು ಹಲವಾರು ದಾಸರು ಕೆಲವು ತಮ್ಮ ಕೀರ್ತನೆಗಳಲ್ಲಿ ಉಲ್ಲೇಖ ಮಾಡಿ ಆ ಕ್ಷೇತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಸನ್ನ ವೆಂಕಟದಾಸರು ಬಹಳ ಮುಖ್ಯವಾದವರು. ಉತ್ತರ ಹಿಂದೂಸ್ತಾನದಲ್ಲಿ ಕೂಡ, ದೂರದ ಪಂಜಾಬದಲ್ಲಿ ಮತ್ತು ಬಂಗಾಳದಲ್ಲಿ, ಮಧ್ಯಪ್ರದೇಶದಲ್ಲಿ ಕೂಡ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿರೋದು ಇತ್ತೀಚೆಗೆ ಶೋಧವಾದಂತಹ ಪ್ರಸನ್ನ ವೆಂಕಟ ಕೃತಿಗಳಿಂದ ಅದು ಗೋಚರವಾಗಿದೆ. ತದನಂತರ ಪುರಂದಾಸರು ಹೆಚ್ಚು ತೀರ್ಥಕ್ಷೇತ್ರ ಯಾತ್ರೆಗಳ ಸಂಚಾರ ಮಾಡಿದವರು. ಅಲ್ಲಲ್ಲಿ ಆ ಉಲ್ಲೇಖ ಕಂಡು ಬರ್ತವೆ. ವಿಜಯದಾಸರು ಕಾಶಿ ಯಾತ್ರೆ ಮಾಡಿ ಅಲ್ಲಿ ಅವರಿಗೆ ಅಂಕಿತ ಪ್ರಾಪ್ತ ಉಲ್ಲೇಖವಿದೆ. ಆದ ವಿಸ್ತಾರವಾದಂತಹ ಕ್ಷೇತ್ರ ಯಾತ್ರೆಗಳ ಮಾಹಿತಿ ಹೆಚ್ಚಾಗಿ ಕಂಡು ಬಂದಿಲ್ಲ. ಆಯಾ ಪ್ರಾಂತಗಳ ಕ್ಷೇತ್ರಕ್ಕೆ ಸೀಮಿತರಾಗಿದ್ದರು ದಕ್ಷಿಣ ಭಾರತ ಕ್ಷೇತ್ರಗಳಿಗಿಂತ ಅನಿಸುತ್ತೆ. ಆದರೆ ಮೊಟ್ಟ ಮೊದಲು ಹರಿದಾಸ್ ಸಾಹಿತ್ಯದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ PhD ಸಂಶೋಧನೆ ಮಾಡಿದಂತಹ A.T. ಪಾಟೀಲ್ರು, ಅದು 1954ರಲ್ಲಿ ಮಿಂಚಿನ ಬಳ್ಳಿಯಿಂದ ಅವರ ಪ್ರಕಟವಾಗಿದೆ. ಆ ಪ್ರಬಂಧದಲ್ಲಿ ಪ್ರಸನ್ನ ವೆಂಕಟರು ಮತ್ತು ಅವರ ಕೃತಿಗಳು, ಇದರಲ್ಲಿ ಪ್ರಸನ್ನ ವೆಂಕಟರು ಕೂಡ ಹೆಚ್ಚು ಪ್ರವಾಸ ಮಾಡಿಲ್ಲ, ಯಾತ್ರೆ ಮಾಡಿಲ್ಲ. ಅವರು ಬಾಗಲಕೋಟೆ ಸುತ್ತಮುತ್ತಲ ಪ್ರಾಂತ್ಯಗಳಾದಂತಹ ಬಿಜಾಪುರ, ಧಾರವಾಡ, ತಡಸ, ಹುಬ್ಬಳ್ಳಿ, ಬಂಕಾಪುರ, ಮಿಶ್ರಕೋಟಿ, ಶಿರೂರು, ಕಲಘಟಗಿ ಇಂಥ ಊರುಗಳಿಗೆ ಮಾತ್ರ ಅವರು ಸಂಚಾರ ಮಾಡಿದ್ದಾರೆ ಅಂತ ಅವರ ಕಾಲಕ್ಕೆ, ಅವರ ಸಂಶೋಧನೆ ಕಾಲಕ್ಕೆ ದೊರೆತಂತಹ ಕೆಲವು ಐತಿಹಾಸಿಕ ಕುರುಗಳು ದಾಖಲೆಗಳಿಂದ ದಾಖಲಿಸಿದ್ದಾರೆ. ಅದು ಅವರಿಗೆ ಲಭ್ಯ ಇರುವಂತಹ ಮಾಹಿತಿ ಪ್ರಕಾರ. ಆದರೆ ಅಷ್ಟೇ ಮಾಡಿದ್ದಾರೆ ಅನ್ನುವುದು ನಿಜವಲ್ಲ. ಯಾಕಂದ್ರೆ ಸಂಶೋಧನೆ ನಿಂತು ನೀರಲ್ಲ, ನಿರಂತರವಾಗಿ ನಡೆಯುವಂತಹ ಕ್ರಿಯೆ. ಹೀಗಾಗಿ ಇತ್ತೀಚೆಗೆ ನಾವು ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಮುಖ್ಯವಾಗಿ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ರ ಹೊಸ ಕೃತಿಗಳ ಶೋಧನೆಯಿಂದ ಮತ್ತು ಹಲವಾರು ಟಿಪ್ಪಣಿಗಳಿಂದ ಈಗ ಅವರು ಇಡೀ ಅಖಂಡ ಭಾರತ, ಅಂದರೆ ನಾವು ಆಸಾಂ, ಮಿಜೋರಾಂ ಅಥವಾ ಈಸ್ಟರ್ನ್ ಪಾರ್ಟ್ ಆಫ್ ನಾವೇನು ಕರಿತೀವಿ ಭಾರತ ಪೂರ್ವ, ಆ ಭಾಗ ಮಾತ್ರ ಬಿಟ್ಟು ಬೇರೆ ಎಲ್ಲ ಪ್ರಾಂತ್ಯಗಳಲ್ಲಿ ಹೆಚ್ಚು ಕಡಿಮೆ ಪ್ರಸನ್ನ ವೆಂಕಟದಾಸರು ತೀರ್ಥಕ್ಷೇತ್ರ ಯಾತ್ರೆ ಮಾಡಿರುವುದು ಅವರ ಕೃತಿಗಳಿಂದ, ಈ ಹೊಸ ಶೋಧನೆ ಆದಂಥ ಟಿಪ್ಪಣಿಗಳಿಂದ ಅದು ಗೋಚರವಾಗ್ತದೆ. ಇನ್ನು ಪ್ರಸನ್ನ ವೆಂಕಟದಾಸರು ವಿಶಿಷ್ಟತೆ ಏನಂದ್ರೆ, ಅವರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಐತಿಹಾಸಿಕ ಕುರುಗಳನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸ್ತಾ ಹೋಗಿದ್ದಾರೆ. A.T. ಪಾಟೀಲ್ರು ಹೇಳಿದ ಪ್ರಕಾರ ಐತಿಹಾಸಿಕ ವಿಷಯಗಳನ್ನು, ರಾಜಕೀಯ ವಿಷಯಗಳನ್ನು, ತಮ್ಮ ಸಮಕಾಲೀನದಂತಹ ನಡೆದಂತಹ ಘಟನೆಗಳನ್ನು ದಾಖಲಿಸುವಲ್ಲಿ ಮೊಟ್ಟ ಮೊದಲಿಗರು ಪ್ರಸನ್ನ ವೆಂಕಟದಾಸರು. ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತಾರೆ, ಅವರೇ ಕೊನೆಯವರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ ಹರಿದಾಸ ಸಾಹಿತ್ಯದಲ್ಲಿ ಅಂಥ ಘಟನೆಗಳು, ಪ್ರಾಚೀನ ಹರಿದಾಸ ದಾಸರ ಕೃತಿಗಳಲ್ಲಿ ಅಂಥ ಘಟನೆಗಳನ್ನು ದಾಖಲಿಸಿದ್ದು ಹೆಚ್ಚು ಕಂಡು ಬಂದಿರಲ್ಲ. ಉದಾಹರಣೆಗೆ ಒಂದು ಕೀರ್ತನೆ, ತಲ್ಲಿಕಾರರು ನಿನ್ನ ಬಂಟರ ರಂಗ ನಿಲ್ಲಿಸಲಿರು ಸಂಸಾರಿಗಳ ಕೃಷ್ಣ ಎಂದು ಉಲ್ಲೇಖಿಸಿದಾಗ ಅಲ್ಲಿ ತಲ್ಲಿಗಾರರು ಅಂದರೆ ಮೋಸಗಾರರು, ಜಗಳ ಮಾಡುವವರು, ನೀತಿಮಿಗಳಿಲ್ಲದವರು, ಮಳ್ಳರಂತೆ ಮಾತಾಡಿ ನಮ್ಮನ್ನು ಮೋಸ ಮಾಡ್ತಾರೆ. ಮೋಸ ಮಾಡೋದಲ್ಲದೆ ರೈತರು ಬೆಳೆದಂತಹ ಬಣವೆಗಳನ್ನು, ಹೊಲದಲ್ಲಿ ಬಣವೆಗಳನ್ನು ಸುಟ್ಟು ಹಾಕ್ತಾರೆ. ದೇವಸ್ಥಾನಗಳಿರುವಂತಹ ಜನ ಹೊರಗೆ ತಂದವರಿಗೆ ಹಿಂಸೆ ಕೊಡ್ತಾರೆ. ಇಂಥ ಅರಾಜಕತೆಯನ್ನು, ಅವು ದುಷ್ಕೃತ್ಯಗಳನ್ನು, ದುರಾಡತ್ಯಗಳನ್ನು ಅವರು ಈ ಕೀರ್ತನೆಯಲ್ಲಿ ವಿಶೇಷವಾಗಿ ಉಲ್ಲೇಖಿಸುವುದು ಕಾಣ್ತೇವೆ. ಇನ್ನು ಪ್ರಸನ್ನ ವೆಂಕಟದಾಸರ ಕಾಲವನ್ನು ಗಮನಿಸಿದಾಗ
1680ರಿಂದ 1752ವರೆಗೆ ರಾಜಕೀಯ ಪರಿಸ್ಥಿತಿ ಅಶಾಂತಿ ಮತ್ತು ಅರಾಜಕತೆಯಿಂದ ಕೂಡಿತ್ತಂದು ಅವರ ಕೀರ್ತನೆಗಳಿಂದ ಮತ್ತು ಇತಿಹಾಸ ಪುಟಗಳಿಂದ ನಾವು ಕಾಣ್ತೇವೆ. ಅವರು ಹುಟ್ಟಿದ ಆರಭ್ಯ ಅಂತಕಾಲದವರೆಗೂ ಅದೇ ಅರಾಜಕತೆಯಲ್ಲೇ ಬಾಳಿದರೆ ಎನ್ನಬಹುದು. ಅವರ ತಂದೆ ಕಾಲದಲ್ಲಿ ಔರಂಗಜೇಬನ ದಾಳಿಗೆ ದುಷ್ಪರಿಣವಾಗಿ ಅವರ ಕುಟುಂಬ ಕಾಖಂಡಿಕೆ ಬಿಟ್ಟು ಬಾಗಲಕೋಟೆಗೆ ಬಂದದ್ದು ಅವರ ಚರಿತ್ರೆಯಿಂದ ನಾವು ಕಾಣ್ತೇವೆ. ಮತ್ತು ಪ್ರಸನ್ನ ವೆಂಕಟದಾಸರು ಬೆಳೆದದ್ದು ಕೂಡ ಅದೇ ಪರಿಸ್ಥಿತಿಯಲ್ಲಿ. ಆದ್ದರಿಂದ ಅವರು ವರ್ಣಿಸಿದಷ್ಟು ರಾಜಕೀಯ ಪರಿಸ್ಥಿತಿಯನ್ನು ಇನ್ಯಾ ದಾಸರು ವರ್ಣಿಸಿರೋದು ಕಂಡುಬರುವುದಿಲ್ಲ. ದಾಸರ ಕಾಲದ ರಾಜಕೀಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಾವು ಅವಲೋಕಿಸಿದರೆ 1680ರಲ್ಲಿ ಬಿಜಾಪುರ ಆಳುತ್ತಿದ್ದ ಸಿಕಂದರನನ್ನು ಸೆದೆಬಡಿದು ಔರಂಗಜೇಬ ತನ್ನ ಆಡಳಿತ ಸ್ಥಾಪಿಸಿದಾಗ ಬಿಜಾಪುರ ಸುತ್ತಮುತ್ತಲ ಪ್ರಾಂತಗಳಲ್ಲಿ ಅರಾಜಕತೆ ಉಂಟಾಗಿ ಆ ಕಾಲದಲ್ಲಿ ಪ್ರಸನ್ನ ವೆಂಕಟದಾಸರ ತಂದೆ ಕಾಖಂಡಿಕೆ ಬಿಟ್ಟು ಬಾಗಲಕೋಟೆಗೆ ಬಂದದ್ದು. ಇನ್ನು ದಕ್ಷಿಣ ಭಾರತದಲ್ಲಿ 1680ರಲ್ಲಿ ಅರವೀಡು ಮನೆತನದ ಶ್ರೀರಂಗರಾಯ ಮಡಿದ ಮೇಲೆ ಅಣ್ಣನ ಮಗ ಕೋದಂಡರಾಯ 1704ರವರೆಗೆ ಆಳಿದರು. ಅದರ ತರುವಾಯ ಮೊಘಲರ ದಾಳಿ ತುತ್ತಾಗಿ ಎಲ್ಲ ರಾಜ ನಾಶವಾಗಿ ಅರಾಜಕತೆಯನ್ನು ಉಂಟಾಗುತ್ತದೆ. ಇನ್ನು 1720ರಿಂದ 1750ರವರೆಗೆ ಪಶ್ಚಿಮ ಭಾರತ, ಮಧ್ಯ ಭಾರತ, ಪೂರ್ವ ಭಾರತ ಅಲ್ಲದೆ ದಕ್ಷಿಣ ಭಾರತದಲ್ಲಿಯೂ ಯುದ್ಧಗಳ ವಾತಾವರಣ ಸದಾ ಇರುತ್ತಿತ್ತು. ಪಶ್ಚಿಮ ಭಾರತದಲ್ಲಿ ಮರಾಠ ಪೇಶ್ವೆಗಳು ಮತ್ತು ಮೊಘಲರು ಅವರ ನವಾಬರ ನಡುವೆ ಯುದ್ಧಗಳು ನಡೆಯುತ್ತಲೇ ಇದ್ದವು. ಮಧ್ಯಭಾಗದಲ್ಲಿ ದಕ್ಷಿಣ ಭಾರತದ ಹೈದರಾಬಾದ್ ನವಾಬರು, ಮರಾಠರು ಹಾಗೂ ದಕ್ಷಿಣ ನವಾಬರ ನಡುವೆ ಯುದ್ಧಗಳು ನಿರಂತರವಾಗಿ ನಡೆಯುತ್ತಲೇ ಇತ್ತು. ಈ ಅಖಂಡ ಭಾರತದಲ್ಲಿ ಯುದ್ಧಗಳಿಂದ ಬಹಳ ಪ್ರಕ್ಷುಬ್ಧವಾದಂತಹ ವಾತಾವರಣ ಇದ್ದದ್ದು ನಾವು ಇತಿಹಾಸದಲ್ಲಿ ಕಾಣಬಹುದು. ಈ ಅವರ ದಾಸರ ಕೃತಿಗಳನ್ನು ಅವಲೋಕಿಸಿದಾಗ ಅದರಲ್ಲಿ ಬಿಟ್ಟಂತಹ ಐತಿಹಾಸಿಕ ಕುರುಹುಗಳಿಂದ ಅವರ ತೀರ್ಥಕ್ಷೇತ್ರ ಯಾತ್ರೆಯನ್ನು ನಾವು ಹುಡುಕಿ ಹೆಕ್ಕಿ ತೆಗೆದಾಗ ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ಕಾಣ್ತೇವೆ. ದಾಸರು ಹುಟ್ಟಿದಾಗಿಂದ ಅವರ ಅಂತ್ಯಕಾಲದಲ್ಲಿಯೂ ಇಡೀ ಅಖಂಡ ಭಾರತ ತುಂಬ ಪ್ರಕ್ಷುಬ್ಧ ಕಾಲ ಇತ್ತು, ರಾಜಕೀಯ ಇತ್ತು. ಅಂಥದ್ರಲ್ಲಿಯೂ ಇಷ್ಟೆಲ್ಲ ತಮ್ಮ ಶಿಷ್ಯರೊಡನೆ ಪಾದಯಾತ್ರೆ ಮಾಡಿ ಇಷ್ಟು ಕ್ಷೇತ್ರಗಳನ್ನು ಸಂಚಾರ ಮಾಡಿದ್ದಾರೆ ಅಂದರೆ ಅದು ಒಂದು ದೈವಿ ಕೃಪೆಯಂತೆ ನಾವು ಹೇಳಬಹುದು. ಇನ್ನು ಸೂಕ್ಷ್ಮವಾಗಿ ನಾವು ಪ್ರಸನ್ನ ವೆಂಕಟದಾಸರ ಜೀವನ ಕಾಲದ ಕಾಲಮಾನಘಟ್ಟವನ್ನು ಅವಲೋಕಿಸಿದಾಗ, ಪ್ರಸನ್ನ ವೆಂಕಟನ ಜೀವನದಲ್ಲಿ ಘಟನೆಗಳನ್ನು ಗಮನಿಸಿದಾಗ ಅವರಿಗೆ ಸುಮಾರು 16-17 ವರ್ಷದ ಬಾಲಕನಿರುವಾಗಲೇ ಅಂಕಿತ ಆಗಿದೆ ಎಂದು ಊಹಿಸಬಹುದು. ನಂತರ 3-4 ವರ್ಷ ತಿರುಪತಿಯಲ್ಲೇ ಇರುತ್ತಾರೆಂದು ಊಹಿಸಿದ ನಂತರ ಶ್ರೀನಿವಾಸನ ಮುಂದೆ ಸ್ವಪ್ನ ಸೂಚಿಸಿದಂತೆ ಅವರು ಬಾಗಲಕೋಟೆಯತ್ತ ಪ್ರಯಾಣ ಸಾಗುತ್ತದೆ. ಇದು ಮೊದಲನೇ ಅಂಕಿತ ಆದ ಮೇಲೆ ಅವರ ಮೊದಲ ತೀರ್ಥಕ್ಷೇತ್ರ ಯಾತ್ರೆ ಸಂಚಾರ. ಇದು ಇಲ್ಲಿಯೂ ಕೂಡ ವಾದರಾಜ ತೀರ್ಥ ಪ್ರಬಂಧತೆ ಅವರು 8 ಯಾತ್ರೆಗಳನ್ನು ಅಂದರೆ ಹೇಳಿದಾಗೆ ನಾನಾ ಸಂದರ್ಭದಲ್ಲಿ ಆ 8 ಯಾತ್ರೆಗಳನ್ನು ಮಾಡಿದ್ದಾರೆ. ಆ ಸಂದರ್ಭದ ಪ್ರಮಾಣಗಳನ್ನ ನಾನು ಮುಂದೆ ಹೇಳ್ತೇನೆ. ಮೊದಲನೇ ಯಾತ್ರೆಯಿಂದ ಅಲ್ಲಿಂದ ತಿರುಪತಿಯಿಂದ ಬಾಗಲಕೋಟೆಗೆ ದಾರಿಯಲ್ಲಿ ಬರುವ ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತಾ ಅವರು ಬಾಗಲಕೋಟೆಗೆ ಬರ್ತಾರೆ. ದಾಸರ ಜನನ ಆಗಲೇ ಹೇಳಿದಾಗೆ 1680 ಅಂಕಿತವಾದ ಕಾಲ ಸುಮಾರಾಗಿ 1696-97 ಅಂತ ನಾವು 16-17 ವರ್ಷ ಬಾಲಕ ಇದ್ದಾಗ ಆಗಿದೆ ಅಂತ ಊಹಿಸಿದ್ರೆ ಈ ರೀತಿ ನಾವು ಅಂದಾಜು ಮಾಡಬಹುದು. ಮುಂದೆ 3-4 ವರ್ಷ ತಿರುಪತಿಯಲ್ಲಿದ್ದಾರೆ ಅಂತ ಊಹಿಸಿದರೆ ದಾಸರ ಮೊದಲ ಪಯಣ 1699ರಿಂದ 17ರಲ್ಲಿ ಎಂದು ಅಂದಾಜಿಸಬಹುದು. ತಿರುಪತಿಯಿಂದ ಮುಳಬಾಗಿಲ ನರಸಿಂಹತೀರ್ಥದಲ್ಲಿದ್ದು ಬರ್ತಾರೆ. ಶ್ರೀಪಾದರಾಜರ ಸೇವೆ ಮಾಡಿ ಸ್ತುತಿಸಿ ಕೀರ್ತನೆ ರಚಿಸಿ ಮುಂದೆ ಮಾಡುವ ಧರ್ಮ ಪ್ರಸಾರದ ಪ್ರಸಾರಕ್ಕೆ ಆ ವಿಶೇಷವಾದಂತಹ ಅನುಗ್ರಹ ಶ್ರೀಪಾದರಾಜರಿಂದ ಬೇಕು ಅನ್ನೋದನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ಮುಳಬಾಗಿಲ ಊರಿಗೆ ಬರ್ತಾರೆ. ಮುಳಬಾಗಿಲ ಊರಲ್ಲಿ ಇರುವಂಥ ಆಗಲೇ ಹೇಳಿದೆ, ಅಲ್ಲೇ ಶ್ರೀಪಾದರಾಜರ
ಕೀರ್ತನೆ ಒಂದು ರಚನೆ ಮಾಡಿದ್ದಾರೆ. ಶ್ರೀಪಾದರಾಯರಂಗೋ ಮುನಿಪಾದ ನಂಬಿರಿಂದು ತಾಪಸ ಮುನಿಘನ ಹೇಮ ವರ್ಣಸುತ ಶ್ರೀಪತಿಯ ಪದ ಇಬ್ಬ ಧ್ಯಾನಾಂದಿತ ಅಂತ ಅದ್ಭುತವಾದಂತಹ ಒಂದು ಕೀರ್ತನೆಯನ್ನು ಮಾಡಿ ಅವರನ್ನು ವರ್ಣಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಳುಬಾಗಿಲು ಊರಿಗೆ ಬರ್ತಾರೆ. ಊರಲ್ಲಿ ಅಲ್ಲೇ ಪಾಂಡವರು ಪ್ರತಿಷ್ಠಾಪನೆ ಮಾಡಿದಂತಹ ಅರ್ಜುನ್ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಆ ಆಂಜನೇಯನ್ನ ಸ್ತುತಿ ಮಾಡಿ ಅವನ ಮೇಲೆ ಒಂದು ಕೀರ್ತನೆಯನ್ನು ರಚಿಸ್ತಾರೆ. ಅಲ್ಲಿಂದ ಮತ್ತೆ ಪ್ರಯಾಣ ಬೆಳೆಸ್ತಾ ಮುಳುಬಾಗಿಲು ಹತ್ತಿರದಲ್ಲಿ ಇರುವಂತಹ ಆವನಿ ಅಂತ ಒಂದು ಜಾಗೃತ ರುದ್ರದೇವರ ಕ್ಷೇತ್ರ ಇದೆ. ಆ ಆವನಿ ಕ್ಷೇತ್ರದಲ್ಲಿ ರುದ್ರದೇವರ ಮೇಲೆ 2 ಕೀರ್ತನೆಗಳನ್ನು ರಚಿಸಿ ಮುಂದೆ ಅಲ್ಲಿಂದ ಮಂತ್ರಾಲಯದತ್ತ ಪ್ರಯಾಣ ಬೆಳೆಸುತ್ತಾರೆ. ಪಯಣದ ಮೇಲೆ ಪಯಣ ಮಾಡುತ್ತಾ ಮಂತ್ರಾಲಯ ರಾಘವೇಂದ್ರ ಸನ್ನಿಧಾನಕ್ಕೆ ಬರ್ತಾರೆ. ಮಂತ್ರಾಲಯಕ್ಕೆ ಬಂದಾಗ ಸಾಯಂಕಾಲ ಆಗಿರಬಹುದು. ತುಂಗಭದ್ರಾ ನದಿ ಹೋಗಿ ಸಂಜೆ ಸ್ನಾನ ಸಂಧ್ಯಾ ಮುಗಿಸಿಕೊಂಡು ಸೂರ್ಯನ ಅರ್ಘ್ಯ ಕೊಟ್ಟು ಮುಂಚಾಲೆ ಕ್ಷೇತ್ರ ದೇವತೆ ಆದ ಮಂಚಾಲ ದರ್ಶನ ಮಾಡಿಕೊಂಡು ರಾಯರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯನ ಪ್ರಾರ್ಥನೆ ಮಾಡಿ ರುದ್ರದೇವ ದರ್ಶನ ಮಾಡಿಕೊಂಡು ರಾಯರು ಬೃಂದಾವನದಲ್ಲಿ ನಿಂತು ಬೃಂದಾವನ ನೋಡುತ್ತಾ ಭಕ್ತಿ ಪರವಶರಾಗಿ ಗುರುಗಳನ್ನು ಪ್ರಾರ್ಥಿಸುತ್ತಾರೆ. ಎಂದಿಗಾದರೂ ಒಮ್ಮೆ ವೃಂದಾವನದಿಂದ ಬಂದು ಕಂದನನ್ನು ಕೂಗಲಾರಿ ಆ ಗುರುವೇ ಎನ್ನುವ ಅದ್ಭುತವಂತ ಕೀರ್ತನೆ ರಚಿಸಿ, ಹೇ ಗುರುವೇ, ನನ್ನ ಪರಿಪೂರ್ಣ ಸಮರ್ಪಣ ಭಾವದ ಭಕ್ತಿ ಸ್ವೀಕಾರ ಮಾಡು. ಒಮ್ಮೆಯಾದರೂ ಈ ವೃಂದಾವನದ ಬಂದು ನೀನು ಕಂದರನ್ನ ಈ ಬಾ ವೆಂಕಣ್ಣ ಬಾ ಎಂದು ಕೂಗಲಾರಿಯ ಗುರುವೇ, ನೀನು ಅಪ್ರಮೇಯನು, ನೀನು ಪರಮ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯಗೆ ಒಲಿದು ಬಂದಂಥವನು. ನನಗೂ ನೀನು ದರ್ಶನ ಕೊಟ್ಟು ಆಶೀರ್ವದಿಸಲು ಎಂದು ಬಂದಿದ್ದೇನೆ ಪ್ರಭು. ಇಲ್ಲಿವರೆಗೂ ನಾನು ಅಶನವಶನ ಸಲುವಾಗಿ ಖುಷಿಯಾಗಿ ಮಾತನಾಡಿ ಖಾಶಿಗೊಳಿಸಿದೆ. ನನ್ನ ಮನಸ್ಸು ಮಸಕಾಗಿ ಹೋಗಿದೆ ಸ್ವಾಮಿ, ಅದಕ್ಕೆ ನನಗೆ ದರ್ಶನ ಕೊಡು ಅಂತ ಕೇಳ್ತಾರೆ. ಇನ್ನು ಮರುದಿನ ಬೆಳಿಗ್ಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ ಬೃಂದಾವನ ನೋಡಿದಾಗ ರಾಯರು ಯೋಗ ನಿದ್ರೆಯಲ್ಲೂ ಅಂತೇಳಿ ಕಂಡು ಬರ್ತದೆ. ಆಗ ದಾಸರು ಕೆಳಗಿನ ಉದಯರಾಗದ ಕೀರ್ತನಿಸುತ್ತಾರೆ. 7 ಗುರು ರಾಯ ಬೆಳಗಾಯಿತೆಂದು ಧೂಳಿ ದರ್ಶನ ಕೊಡಿರಿ ಈ ವೇಳೆ ಶಿಷ್ಯರಿಗೆ. 7 ಗುರು ರಾಘವೇಂದ್ರ 7 ದಯಾ ಗುಣಸಾಂದ್ರ 7 ವೈಷ್ಣವ ಕುಮದ ಚಂದ್ರ ರಾಘವೇಂದ್ರ ಎಂದು ಸೂಕ್ತ ಆತ್ಮನಿವೇದನೆ ಮಾಡಿಕೊಳ್ತಾರೆ. ಇದರಲ್ಲಿ ತಮ್ಮ ಹೃದಯವನ್ನೇ ತೆಗೆದಿಟ್ಟಿದ್ದಾರೆ. ಆ ರಾಯರ ಅನುಗ್ರಹಕ್ಕಾಗಿ ಅವಾಗೆ ಹೀಗೆ ಪ್ರಾರ್ಥಿಸಿರುವಾಗ ಅವರು ಒಂದೇ ಒಂದು ಪ್ರಾರ್ಥನೆ, ಹೇ ಗುರುವೇ, ನಿನ್ನ ಭಕ್ತನಾದ ನನ್ನ ಮೇಲೆ ದಯ ತೋರು, ನನ್ನನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವ ದಾಸತ್ವದ ದಾರಿ ತೋರಿಸು, ಜನರಲ್ಲಿ ಧರ್ಮ ಜಾಗೃತಿ ಮಾಡಿಸುವ ದಾರಿ ತೋರಿಸು ಎಂದು ಅನನ್ಯವಾಗಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿರುವಾಗ ಯಾರೋ ಒಂದು ಕರೆದ ಧ್ವನಿ ಕೇಳಿಸುತ್ತದೆ ದಾಸರಿಗೆ. ಹೇ ಮಗು ವೆಂಕಣ್ಣ, ಬಾ ಇಲ್ಲಿ ಎಂದಾಗ ಕಣ್ಣು ತೆರೀತಾರೆ. ಎದುರು ರಾಯರು ಕುಳಿತಿದ್ದಾರೆ. ಇವರಿಗೆ ಹೇಳುತ್ತಿದ್ದಾರೆ, ವೆಂಕಣ್ಣ, ನೀನು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶ್ರೀನಿವಾಸನ ಅನುಗ್ರಹ ಪಡೆದು ಅವನಿಂದಲೇ ಅಂಕಿತ ಪಡೆದು ಶ್ರೀಹರಿ ದಾಸನಾಗಿದ್ದೆ. ದ್ವೈತ ಸಿದ್ಧಾಂತದ ಜ್ಞಾನ ಮತ್ತು ಭಕ್ತಿ ಮಾರ್ಗದಿಂದ ಮುಕ್ತಿ ದೊರಕಿಸುವ ಈ ಜ್ಞಾನದ ಪ್ರಸಾರ ಭರತಖಂಡ ತುಂಬೆಲ್ಲ ನಡೆಯುತ್ತದೆ. ಹೋಗು ನಿಮ್ಮೂರಿಗೆ, ಈ ನಿಟ್ಟಿನಲ್ಲಿ ಕಾರ್ಯತತ್ಪರನಾಗೆಂದು ರಾಯರು ದಾಸಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಆಶೀರ್ವದಿಸಿ ಆಶೀರ್ವದಿಸಿದಾಗ ಆ ಅನುಭವ ಆದಾಗ ವೃಂದಾವನ ಸ್ವಲ್ಪ ಅಲಗಾಡಿದಂತೆ ದಾಸರಿಗೆ ಗೋಚರವಾಗುತ್ತದೆ. ದಾಸರ ಅನ್ಯ ಭಕ್ತರಿಂದ ನಮಿಸಿ ಅಲ್ಲಿಂದ ನವವೃಂದಾವನದಲ್ಲಿ ಗುರುಗಳ ದರ್ಶನ ಪಡೆಯಲು ಆನೆಗುಂದಿ ಮಾರ್ಗವಾಗಿ ನವವೃಂದಾವನತ್ತ ಪ್ರಯಾಣ ಬೆಳೆಸುತ್ತಾರೆ. ದಾಸರು ಆನೆಗುಂದಿ ಹತ್ತಿರವಿರುವ ದೇಶದ 6 ಸರೋವರಗಳಲ್ಲಿ ಒಂದಾದ ಪಂಪಾ ಸರೋವರಕ್ಕೆ ಬಂದು ಅಲ್ಲಿ ಪವಿತ್ರ ಸ್ನಾನಗಳನ್ನು ಮಾಡಿ ಅಲ್ಲೇ ದಡದಲ್ಲಿರುವ ಪುರಂದಾಸರ ಹೆಂಡತಿಯ ಕುಲದೇವತೆಯಾದಂತಹ ಲಕ್ಷ್ಮೀ ಗುಡಿಗೆ ತಮ್ಮ ಗುಡಿಯಲ್ಲಿ ಪೂಜಾದಿಗಳನ್ನು ಮುಗಿಸಿಕೊಂಡು ಐತಿಹಾಸಿಕ ಮಹತ್ವವುಳ್ಳಂತಹ ಜಾಗೃತ ಲಕ್ಷ್ಮೀ ದೇವಿಯನ್ನು ಸ್ತುತಿಸಿ ಕೀರ್ತನೆ ರಚಿಸಿ ಸಂಕೀರ್ತನೆ ಮಾಡುತ್ತಾ ಅಂದು ಅಲ್ಲೇ ರಾತ್ರಿ ವಿಶ್ರಮಿಸುತ್ತಾರೆ. ಮರುದಿವಸ ನಶಿಂಕಲಿ ಎದ್ದು ತೆಪ್ಪವೇನೇರಿ ನವವೃಂದಾವನ ನಡಗಡ್ಡೆಯತ್ತ ಪ್ರವೇಶಿಸುತ್ತಾರೆ. ಅಲ್ಲಿ ಮಧ್ವಮತದ ಹಿರಿಯತೆಗಳಾದಂತಹ
ದರ್ಶನ ಮಾಡುತ್ತಾ ಈ ಕೆಳಗಿನ ಕೀರ್ತನಿಸುತ್ತಾರೆ. ಸತತ ಸ್ಮರಿಸಿ ಮಧ್ವ ಸಂತತಿ ಗುರುಗಳ ಗತಿಯುಂಟು ಸಂತ ಸಂಪತ್ತುಂಟು. ಪದ್ಮನಾಭ ತೀರ್ಥರು, ರಘುವರಿ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಗೋವಿಂದ ಒಡೆಯರು, ವ್ಯಾಸರಾಜ ತೀರ್ಥರು, ಸುಧೀಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು ಆ ಎಲ್ಲ ವೃಂದಾವನಗಳನ್ನು ಯತಿಕ್ಷೇತ್ರ ವೃಂದಾವನಗಳನ್ನು ಮಾಡಿಕೊಂಡು ದಾಸಕುಟುಂಬ ಕಟ್ಟಿ ಬೆಳೆಸಿದಂತಹ ಶ್ರೀ ವ್ಯಾಸರಾಜ ವೃಂದಾವನಕ್ಕೆ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಈ ಕೆಳಗಿನ ಕೀರ್ತನೆಯನ್ನು ಒಂದು ಕೀರ್ತನೆಯನ್ನು ರಚನೆ ಮಾಡಿ ಸ್ತುತಿಸುತ್ತಾರೆ. ಕರುಣಿ ಸುಧಾಕರನೇ ವ್ಯಾಸ ತೀರ್ಥ ಗುರುವೇ, ಸರಿ ನಿಮಗೆ ಧರಿಯೊಳಗೆ ದೊರೆಯುವುದುಂಟೆ, ಧರಣಿ ದ್ವಿಜಗರಸನೆ, ಹೇ ವ್ಯಾಸರಾಜ ಗುರುವೇ, ನಿನಗೆ ಸರಿಯಾದವರು ಯಾರೂ ಇಲ್ಲ. ತಾವು ಮಧ್ವಶಾಸ್ತ್ರದ ಮಹಾನ್ ಗ್ರಂಥಗಳಾದ ನಾಮಾಮೃತ, ತರ್ಕದಾಂಡವ ಎಂಬ ಗ್ರಂಥಗಳನ್ನು ರಚಿಸಿ ಮಧ್ವ ಸಿದ್ಧಾಂತವನ್ನು ಭರತಖಂಡದಲ್ಲಿ ಪ್ರಸರಿಸಿದ್ದೀರಿ. ತಾವು 16 ಅಧ್ಯಾತ್ಮ ಸಾಧನೆಗಳಂತ ಧ್ಯಾನ, ತಪ, ಯಮ, ನಿಯಮ, ಜ್ಞಾನ, ವೈರಾಗ್ಯ, ಮಾನಸ ಪೂಜಾ, ತೃಣ, ಶಾಂತಿ, ಭಕ್ತಿ, ಪ್ರಾಣಾಯಾಮ, ವ್ಯಾಖ್ಯಾನ, ಶಮ, ದಮ ಮತ್ತು ದಾನ ಈ 16 ಗುಣದಿಂದ ತಾವು ಚಂದ್ರಂತೆ ಪ್ರಕಾಶಮಾನರಾಗಿರುವೆ ಎಂದು ಅನನ್ಯವಾಗಿ ವ್ಯಾಸರಾಜನ ಸ್ತುತಿ ಮಾಡ್ತಾರೆ. ಅಲ್ಲಿಂದ ಅವರು ಯಂತ್ರೋದ್ಧಕ ಪ್ರಾಣದೇವರ ಹತ್ರ ಬರ್ತಾರೆ, ಹಂಪಿಗೆ ಬರ್ತಾರೆ. ಅಲ್ಲೇ ಯಂತ್ರೋದ್ಧಕ ಪ್ರಾಣದೇವರು ಬರೋಕ್ಕಿಂತ ಮುಂದೆ ಅಲ್ಲಿ ಹಂಪಿ ವಿರೂಪಾಕ್ಷಿ ಬಂದು ಅಲ್ಲಿ ವಿರೂಪಾಕ್ಷನ ಸ್ತುತಿ ಮಾಡಿ ಒಂದು ರುದ್ರದೇವರ ಕೀರ್ತನೆ ಮೇಲೆ ಉಲ್ಲೇಖ ಮಾಡಿ, ವಿರೂಪಾಕ್ಷನ ಉಲ್ಲೇಖ ಮಾಡಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಕೋದಂಡರಾಮ, ಚಕ್ರತೀರ್ಥ, ಯಂತ್ರೋದ್ಧಕರ ಬಂದು ಬರ್ತಾರೆ. ಆಮೇಲೆ ಪುರಂದರ ಮಂಟಪಕ್ಕೆ ಬರ್ತಾರೆ. ಅಲ್ಲೇ ವಿಶೇಷವಾಗಿ ಅವರು ಇಲ್ಲೇ ಅವರು ದಾರಿಯಲ್ಲಿ ಬರುವಾಗೆ, ಮಂತ್ರಾಲಯಕ್ಕೆ ಬರುವಾಗೆ ಅಲ್ಲೇ ಆದ್ವಾನಿ ಹತ್ತಿರುವಂತಹ ಇನ್ನೊಂದು ಜಾಗೃತ ಪ್ರಾಣದೇವರ ಸನ್ನಿಧಾನ ಇದೆ. ಆ ಸನ್ನಿಧಾನಕ್ಕೆ ಬಂದು ಅಲ್ಲೇ ಬುಡಮಲದೊಡ್ಡಿ ಪ್ರಾಣದೇವರಂತ, ಆ ಬುಡಮಲದೊಡ್ಡಿ ಪ್ರಾಣದೇವರ ಸನ್ನಿಧಾನಕ್ಕೆ ಬಂದು ಅಲ್ಲಿ ಅವರು ಸುಪಿಸಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಇದು ಮೊದಲನೇ ಘಟ್ಟದ ಅವರ ಸಂಚಾರ. ಅಲ್ಲಿಂದ ಬಾಗಲಕೋಟೆಗೆ ಬರು ಮುಂದೆ ಅಲ್ಲಿಗೆ ಮುಗಿಲಿಲ್ಲ. ಇಲ್ಲಿಂದ ಪಂಪಾ ಸರೋವರ ಲಕ್ಷ್ಮೀ ಬಂದ ಮೇಲೆ, ನವೃಂದಾವನ ಬಂದ ಮೇಲೆ ಆ ಕುಷ್ಟಗಿ ಹತ್ರ ಇರುವಂತಹ ಪ್ರಾಣದೇವರು ಇಲ್ಲಿ ಹೇಳಿದೆ, ಹೇಳದ್ ಮತ್ತೆ ಒಂದು ಹಂಪಿ ಹತ್ರ ಅಲ್ಲೇ ಪುರಂದಾಸರ ಮಂಟಪಕ್ಕೆ ಬರ್ತಾರೆ. ಅಲ್ಲೇ ಪುರಂದಾಸರನ್ನ ಸ್ಮರಿಸಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ತಂದೆ ಪುರಂದಾಸರ ಸ್ಮರಿಸುವೆ, ಎನ್ನ ಮಂದಿಗತೆಗೆಳೆದು ಹರೆಬಟ ನೆನೆಸುವೆ. ಪುರಂದಾಸರು ಅವರು ತಾವು ಗುರುಗಳೆಂದು ಸ್ವೀಕಾರ ಮಾಡಿರ್ತಾರೆ ಮೊದಲಿನಿಂದಲೂ. ಅವರಿಗೆ ಶ್ರೀನಿವಾಸ ಪಾದದ ಮೇಲೆ ವಿಸ್ಮರಣೆಯಲ್ಲಿ ಬಿದ್ದಾಗ ಮೊದಲು ದರ್ಶನ ಕೊಟ್ಟು ದಾಸತ್ವ ಸ್ವೀಕರಿಸಲು ಆಶೀರ್ವಾದಿಸಿದವರು ಗುರು ಪುರಂದರದಾಸರು. ಆದ್ದರಿಂದ ಪುರಂದಾಸರಿಗೆ ತಾವು ಮೊದಲು ಗುರು ಎಂದು ಬಲವಾದ ನಂಬಿಕೆ. ಆದ್ದರಿಂದ ಅವರು ತಂದೆ ಪುರಂದಾಸರ ಸ್ಮರಿಸುವೆ, ಎನ್ನ ಮಂದಿಗತಿಗಳದು ಹರಿಬಟ ನೆನೆಸುವೆ. ಗುರು ವ್ಯಾಸರಾಜ ಶರಣ ವಿರುಕತಿ ಭಕುತಿ ಸ್ನಾನಾರ್ಧವರ್ಣ ಅಂತ ಹೇಳಿ ಒಂದು ಅದ್ಭುತವಾದಂತಹ ಕೀರ್ತನೆ ರಚನೆ ಮಾಡ್ತಾರೆ. ಇದರಲ್ಲಿ ವಿಶೇಷವಾದಂತಹದ್ದು ಏನಂತಂದ್ರೆ, ಪುರಂದಾಸರು ರಚಿಸಿರುವಂತಹ ಸಾಹಿತ್ಯ ಪ್ರಕಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಗೀತ, ಟಾಯಿ, ಸುವಾದಿ, ಉಗಾಭೋಗ, ಪದಪದ್ಯ, ವಾರ್ತ, ಪ್ರಬಂಧ ರಚಿಸಿ ವಿಠಲನ ಪ್ರೀತಿ ಬಿಡಿಸಿಕೊಂಡು ನಲಿವ ವೈಷ್ಣಾಗ್ರವ ನಾಥ ಪ್ರಸನ್ನ ವೆಂಕಟ ಕೃಷ್ಣ ಪ್ರಿಯನಾನ್ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾರೆ. ಠಾಯಿ ಅನ್ನೋ ಪ್ರಕಾರ ಕೀರ್ತನೆ ಅವರು ರಚನೆ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ನಾವು ಪುರಂದಾಸ ರಚನೆ ಮಾಡಿದ ಠಾಯಿ ಪ್ರಕಾರದ ಕೀರ್ತನೆ ಕೃತಿಗಳು ಲಭ್ಯವಾಗಿಲ್ಲ. ಅದರಂತೆ ಮುಂದೆ ಅವರ ಸಮಕಾಲೀನ ಹರಿದಾಸರು ಹೇಳ್ತಾರೆ, ಪ್ರಸನ್ನ ವೆಂಕಟದಾಸರು ಕೂಡ ಠಾಯಿ ಪ್ರಕಾರದ ಕೃತಿಗಳನ್ನು ರಚನೆ ಮಾಡಿದಾರಂತೆ. ಆದರೆ ನಮ್ಮ ದುರ್ದೈವ ಆ ಪ್ರಸನ್ನ ವೆಂಕಟದಾಸರ ಠಾಯಿ ಕೃತಿಗಳ ಪ್ರಕಾರದ ಕೃತಿಗಳು ಇನ್ನೂ ಲಭ್ಯವಾಗಿಲ್ಲ. ಅಲ್ಲಿಂದ ಕನಕಗಿರಿಗೆ ಬರ್ತಾರೆ. ಕನಕಗಿರಿಯಲ್ಲಿ ಕನಕಾಚಲಪತಿಯನ್ನು ಬಹಳ ಇತಿಹಾಸ ಪ್ರಸಿದ್ಧವಾದ ಜಾಗೃತ ವಿಷ್ಣು ಸನ್ನಿಧಾನ. ಅಲ್ಲೇ ಅವರು
ರಂಗನ ಕಾಣದೆ ನಿಲ್ಲಲಾರೆ, ನಾ ಕನಕಾಭರಣ ತೋರಿಕೊಡೆ ಸೈರಿಸಲಾರೆ ಎಂದು ಆತ್ಮನಿವೇದನೆ ಮಾಡಿದ ಒಂದು ಅದ್ಭುತವಾದಂತಹ ಕೀರ್ತನೆಯನ್ನು ಅವರು ರಚನೆ ಮಾಡಿದ್ದಾರೆ. ನಂತರ ಬಾಗಲಕೋಟೆ ದಾರಿಯಲ್ಲಿ ಬರುವಾಗ ಕುಷ್ಟಗಿ ಬರ್ತದೆ. ಆ ಕುಷ್ಟಗಿ ಅಡವಿರಾಯ ಅಂತ ಜಾಗೃತ ಪ್ರಾಣದೇವರು, ಅಲ್ಲೇ ಸುಂದರಕಾಂಡದ ರಾಮಾಯಣದ ಪೂರ್ತಿ ಪ್ರಸಂಗವನ್ನು ಒಂದು ಕೀರ್ತನೆಯಲ್ಲಿ ಅವರು ತಡೆ ರಚಿಸಿದ್ದಾರೆ. ಕಡುಲು ದಾಟಿದ ಬಲು ಧೀರನೆ, ಬಂದು ಒಡಲ ಹೊಕ್ಕೆರಗದಾರನೆ, ಬಿಡದ ಭಕ್ತರ ಕೈಬಿಡದ ರಕ್ಷಿಸು ಎನ್ನಡೆಯ ಹನುಮರಾಯ ಅಡವಿ ನಿಲಯ ಅಂತ ಉಲ್ಲೇಖ ಮಾಡಿದ್ದಾರೆ. ಇದೇನು ವಿಶೇಷತೆ, ಅವರು ಎಲ್ಲೆಲ್ಲೇ ಕೀರ್ತನೆ ರಚನೆ ಮಾಡಿದ್ದಾರೆ, ಆ ಕ್ಷೇತ್ರದ ಹೆಸರು ಅಥವಾ ಕ್ಷೇತ್ರಾಧಿಪತಿ ಹೆಸರನ್ನ ಅವರು ಉಲ್ಲೇಖ ಮಾಡಿ ಐತಿಹಾಸಿಕ ಕುರುಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಐತಿಹಾಸಿಕ ಕುರುಗಳಿಂದ ಇವತ್ತು ಅವರ ಸಂಚಾರ, ಅವರ ತೀರ್ಥಕ್ಷೇತ್ರ ಪರ್ಯಟನವನ್ನು ನಾವು ಇವತ್ತು ಶೋಧಿಸಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲಿಂದ ಕೂಡಲ ಸಂಘಕ್ಕೆ ಬರ್ತಾರೆ ಇಳಕಲ ಮಾರ್ಗವಾಗಿ. ಅಲ್ಲಿ ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಸೇರುವಂತಹ ಪವಿತ್ರ ಸಂಗಮ ಅದು. ಅಲ್ಲೊಂದು ಪುರಾತನವಾದಂತಹ ಕೇಶವ ದೇವಸ್ಥಾನ ಇದೆ. ಅದಕ್ಕೆ ಹೊಂದಿಕೊಂಡೇ ಸಂಗಮನಾಥ ಅಂತ ಪ್ರಸಿದ್ಧವಾದ ರುದ್ರೈವ ಹೊಂದಿದೆ. ಇಲ್ಲೇ ಜಗದ್ಯೋತಿ ಬಸವೇಶ್ವರನು ಲಿಂಗೈಕ್ಯವಾದದ್ದು. ಇದು ವೀರಶೈವರಿಗೆ ಪವಿತ್ರವಾದ ಸ್ಥಳವೂ ಹೌದು. ಇಲ್ಲಿ ಉತ್ತರಾದಿ ಮತ್ತು ಶೃಂಗೇರಿ ಅದ್ವೈತ ಮಠಗಳು ಇದ್ದವೆಂದು ಅವರು ಅಲ್ಲಿರುವಂತಹ ಇವತ್ತಿನ ಮಠಗಳಿಂದ ನಾವು ಕಾಣಬಹುದು. ಅಲ್ಲಿ ಕೀರ್ತನೆಯಿಸುತ್ತಾರೆ. ಪಾಲಿಸೋ ಶ್ರುತಿ ಲಾಲಿಸೋ ವಿಶ್ವೇಶ್ವರ ಉತ್ತರೇಶ್ವರ ಅನ್ನೋ ಒಂದು ಕೀರ್ತನೆಯನ್ನು ರಚನೆ ಮಾಡಿ ಅಲ್ಲಿಂದ ಬಾಗಲಕೋಟೆ ಪ್ರಯಾಣ ಬೆಳೆಸಾಗೆ ಹತ್ತಿರದಲ್ಲಿರುವಂತಹ ಯಲಗೂರೇಶ್ವರ ಸನ್ನಿಧಾನಕ್ಕೆ ಬರ್ತಾರೆ. 7 ಆಂಜನೇಯ ಆಗಿರುವಂತಹ ಬಹಳ ಜಾಗೃತವಾದಂತಹ ಕ್ಷೇತ್ರ ಯಲಗೂರು. ಅಲ್ಲಿ ಕೆಲವು ದಿವಸ ಸೇವೆ ಮಾಡಿಕೊಂಡು ಇದ್ದು, ಆ ನಮಿಸುವೆ ಯಲಗೂರ ಭೀಮನ ಪೂರ್ಣ ಜ್ಞಾನದ ಕನ ಶ್ರೀ ಪವಮಾನನ ಅಂತ ಕೀರ್ತನೆ ರಚನೆ ಮಾಡ್ತಾರೆ. ಹಾಗೆ ಇನ್ನೊಂದು ಎಲೆಗುರುವೆ ಜನ್ಮ ಜನ್ಮದೊಳು ಗುರುವೆ ಎಲುಗೂರ ಹನುಮಂತ ಗೆಲಿಸು ಭವಂತ ಅಂತ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಬಾಗಲಕೋಟೆ ತಿನ್ನದಾಗ ಇನ್ನೊಂದು ಜಾಗೃತ ಪ್ರಾಣದೇವರು ಕ್ಷೇತ್ರ, ಅದು ಬೀರ್ಖಬ್ಬಿ ಪ್ರಾಣದೇವರು ಅಂತ. ಇವತ್ತು ಆ ಬೀರ್ಖಬ್ಬಿ ಕ್ಷೇತ್ರ ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಿ ಹೋಗಿದೆ ಇವತ್ತು. ಆದರೂ ಅದು ಬಹಳ ಪ್ರಶಾಂತವಾದಂತಹ ಜಾಗ. ನಾವು ಬಾಲ್ಯದಲ್ಲಿ ಅಲ್ಲೆಲ್ಲ ಸಾಕಷ್ಟು ಸಾರಿ ಹೋಗಿದ್ದು ನೆನಪಿಗೆ ಬರ್ತಾ ಇದೆ. ಭೂರಿ ಕರುಣೆ ಪಾಲಿಸೋ ಭೀರ್ ಕಬ್ಬಿ ಕೃಷ್ಣ ತೀರವಾಸ ಅಂತ ಅದ್ಭುತವಾದಂತಹ ಒಂದು ಕೀರ್ತನೆಯನ್ನ ಅಲ್ಲೇ ರಚನೆ ಮಾಡಿದ್ದಾರೆ. ಇನ್ನು ಬಾಗಲಕೋಟೆ ಬರ್ತಾರೆ. ಬಾಗಲಕೋಟೆ ಬಂದು ಮೊಟ್ಟ ಮೊದಲು ತಮ್ಮೂರಿರುವಂತಹ ಕೊತ್ತಲೇಶ, ಅವರಿದ್ದ ಮನೆ ಹತ್ತಿರ ಇರುವಂತಹ ಕೋಟೆ ಮನೆ ಹತ್ತಿರ ಇರುವಂತಹದ್ದು ಕೊತ್ತಲೇಶನ ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನದಲ್ಲಿ ಆಂಜನೇಯನ ಸ್ತುತಿಸಿ ಹಲವಾರು ಕೀರ್ತನೆ ರಚನೆ ಮಾಡ್ತಾರೆ. ಗೆಲಿಸು ಭವಬದ ಗುರು ಹನುಮಂತ ಕಳ ಜಲದಿ ಬಡವನಾಳ ಬಲವಂತ ದಾಶರಥಿ ಪದವನೇ ನಂಬೀತ ರಾಶಿ ಇಲ್ಲದ ಭಕ್ತಿ ರಸ ತುಂಬಿ ಅಂತ ಕೀರ್ತನೆ ರಚನೆ ಮಾಡಿ ಆಂಜನೇಯ 3 ಅವತಾರಗಳನ್ನು ವರ್ಣನೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿಗೆ ಮೊದಲನೇ ಘಟ್ಟದ ಅವರ ತೀರ್ಥಯಾತ್ರಾ ಪಯಣದ ಮುಕ್ತಾಯವಾಗ್ತದೆ. ಇನ್ನು ದಾಸರು ಬಾಗಲಕೋಟೆ ಬಂದ ನಂತರ ಕೆಲವು ವರ್ಷ ಇದ್ದು ಅವರಿಗೆ ಪ್ರೇರಣೆ ಆಗ್ತದೆ. ನಾನು ಶ್ರೀನಿವಾಸ ನನಗೆ ಅಂಕಿತ ಕೊಟ್ಟು ಅಪರೋಕ್ಷ ಜ್ಞಾನ ಕೊಟ್ಟರು, ನಾನು ಶಾಸ್ತ್ರಾಧ್ಯಯನ ಮಾಡಿಲ್ಲ, ಅದನ್ನು ಗುರು ಮುಖ್ಯೇಂದ್ರ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿಂದ 2ನೇ ಸಂಚಾರ ಪ್ರಾರಂಭ ಆಗ್ತದೆ. ಅದು ಗಲಗಲಿ ಹೋಗ್ತಾರೆ. ಗಲಗಲಿ ಮುದ್ಗಲಾಚಾರ ಹತ್ರ ಶಾಸ್ತ್ರಾಧ್ಯಯನ ಮಾಡಿ ಅಲ್ಲಿಂದ ಇಲ್ಲೇ ಒಂದು ಪ್ರಸಂಗ ನೆನಪಾಗ್ತದೆ. ಹೇಗೆ ಕೃಷ್ಣ ಸಂದೀಪನಿ ಆಶ್ರಮದಲ್ಲಿ 3-4 ವರ್ಷಗಳಲ್ಲೇ ಹೇಗೆ ಸಮಗ್ರವನ್ನು ಅಧ್ಯಯನ ಮಾಡಿದ ಹಾಗೆ ಪ್ರಸನ್ನ ವೆಂಕಟದಾಸರು ಕೂಡ ಕೇವಲ 3-4 ವರ್ಷಗಳಲ್ಲಿ ಎಲ್ಲ ವೇದಶಾಸ್ತ್ರಗಳ ಪಾರಂಗತರಾಗಿ ಮುದ್ಗಲಾಚಾರ್ಯರ ಮುಖಾಂತರ ಅವರು ಅಲ್ಲಿಂದ ಮಳಕೇಡಕ್ಕೆ ಜಯತೀರ್ಥ ಆರಾಧನೆ ಹತ್ತಿರವಾಗ ಅವಾಗ ಮಳಕೇಡ್ ಕಡೆ ಪ್ರಯಾಣ ಬೆಳೆಸ್ತಾರೆ.
ಅಲ್ಲೇ ಮಳಿಕೆಡಕ್ಕೆ ಬಂದು ಮಳಿಕೆಡದಿಂದ ಹತ್ರ ಯರಗೋಳಕ್ಕೆ ಹೋಗ್ತಾರೆ. ಯರಗೋಳದಲ್ಲಿ ಎಲ್ಲಿ ಜಯತೀರ್ಥರು ಅವರು ತಮ್ಮ ಸಾಧನೆ ಮಾಡಿದಂತಹ ಗುಹೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮಡಿಕೇರಿಗೆ ಬಂದು ಅಲ್ಲಿ ಹಲವಾರು ಕೀರ್ತನೆಗಳನ್ನು ಜಯತೀರ್ಥ ರಚನೆ ಮಾಡ್ತಾರೆ. ಜಯ ಜಯ ಮುನೀಂದ್ರ ಮಾಯಿಗಳಿದ ಮರುತು ಚಂದ್ರ ಅಂತ, ಮತ್ತು ಒಂದು ಕೀರ್ತನೆ ಮಾನ್ಯ ಖೇಟ ಅಂತಂದು ಉಲ್ಲೇಖ ಮಾಡಿ ಅವರು ರಚನೆ ಮಾಡಿ, ಧನ್ಯನಾದೆ ನಿಜ ಮಾನ್ಯ ಖೇಟದ ಜಯ ಮುನಿವರ ದೈನ್ಯ ತೋರಿ ನಿಜನಾನ ನೀಡಲು ಎಂದು ಕೀರ್ತನೆ ರಚನೆ ಮಾಡಿ ಅನನ್ಯವಾಗಿ ಸ್ತುತಿಸುತ್ತಾರೆ. ಮಳಿಕೇಡದಲ್ಲಿ ಆರಾಧನೆ ಕಾಲದಲ್ಲಿ ಹಲವಾರು ಪಂಡಿತರ ಹರಿದಾಸರ ಸತ್ಸಂಗ ಆಗ್ತದೆ ಅವರಿಗೆ. ಅಲ್ಲಿಂದ ಮಣ್ಣೂರು ಅಂದ್ರೆ ಮಾಧವ ತೀರ್ಥರ ಮೂಲವನ್ನು ಅವರಿರುವಂತಹ ಮಣ್ಣೂರು ಪ್ರಯಾಣ ಬೆಳೆಸ್ತಾರೆ. ಮಣ್ಣೂರಲ್ಲಿ ಭೀಮಾ ನದಿಯಲ್ಲಿರುವಂತಹ ಈ ಪ್ರಾಚೀನವಾದಂತಹ ಕೇಶವ ದೇವರ ದೇವಸ್ಥಾನವಿದೆ. ಆ ನದಿ ತಡದಲ್ಲಿಯೇ ನೇರ ಶಿಷ್ಯರಾದಂತಹ ಮಾಧವ ತೀರ್ಥರ ಮೂಲ ವೃಂದಾವನವಿದೆ. ವಿದೇಶಿ ತೀರ್ಥರ ಮೂಲ ವೃಂದಾವನ ಕೂಡ ಅಲ್ಲಿದೆ. ದಾಸರು ಹಲವು ದಿವಸ ಇದ್ದು ಅಲ್ಲಿ ಶೈವ ಸರಿಸಿ ಅಲ್ಲಿಂದ ಪಂಢರಪುರದ ಹತ್ರ ಅವರು ಪಾಂಡುರಂಗನ ಕಾಣಬೇಕೆಂಬ ಪಂಢರಪುರದ ಪ್ರಯಾಣ ಮಾಡ್ತಾರೆ. ಭಕ್ತಿ ಬಂಧದ ಮೂಲ ಸಿರಿಯಾದ ಪಂಢರಪುರವನ್ನು ವಿಠಲನ ಕಾಣಬೇಕೆಂಬ ಹಳದಿಸಿಂದ ಅವರಿಗೆ ಬಯಕೆ ಈಡೇರುತ್ತದೆ. ಅಲ್ಲೇ ಪಾಂಡುರಂಗನ ಎದುರುಗಡೆ ನಿಂತು ಆತ್ಮನಿವೇದನೆ ಮಾಡ್ತಾರೆ. ವಿಠಲ ಪಿಡಿಯನ್ನ ಕೈಯ ವಿಠಲ ಪಂಡರಿನಾಥ ವಿಠಲ ಭಕ್ತವತ್ಸಲ ವಿಠಲ ಹರಿ ವಿಠಲ ಅಂತ ಅದ್ಭುತವಾಗಿ ಕೀರ್ತನೆ ರಚನೆ ಮಾಡ್ತಾರೆ. ಹಲವಾರು ಕೀರ್ತನೆ ರಚನೆ ಮಾಡಿದ್ದಾರೆ. ಇದು ಎರಡನೇ ಅವರ ದೇಶ ಸಂಚಾರ. ಇಲ್ಲಿಗೆ ಒಂದು ಘಟ್ಟ. ಇನ್ನು ಮೂರನೇ ದೇಶ ಸಂಚಾರ ಉತ್ತರ ಭಾರತದ ಪುಣ್ಯಕ್ಷೇತ್ರಗಳತ್ತ ಅವರು ದಾಸರು ಹೋಗ್ಬೇಕಂತ ಒಂದು ಪ್ರೇರಣೆ ಆಗ್ತದೆ, ಭಗವಂತನ ಪ್ರೇರಣೆ. ಆ ಭಗವಂತನ ಪ್ರೇರಣೆ ಆಗ್ಲಿಕ್ಕೇನೋ ಒಂದು ಪ್ರಸಂಗ ಅವರಿಗೆ ಕಾರಣ ಆಗ್ತದೆ. ಅದಕ್ಕಿಂತ ಮುಂಚೆ ಅವರು ಪಂಢರಪುರದಿಂದ ಬಾಗಲಕೋಟೆಗೆ ಮತ್ತೆ ಬರ್ತಾರೆ. ಬಾಗಲಕೋಟೆಗೆ ಬರುವಾಗ ಅಲ್ಲೇ ದಾರಿಯಲ್ಲಿ ಬಿಜಾಪುರದ ಹತ್ರ ತೊರವಿ ಅಂತ ಜಾಗೃತ ನರಸಿಂಹದೇವರ ಕ್ಷೇತ್ರ ಇದೆ. ಆ ನರಸಿಂಹದೇವರ ದರ್ಶನ ಮಾಡಿ ಅಲ್ಲೇ ಆಕೆ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ತೊರವಿಪುರ ನಿವಾಸ ನರಸಿಂಹ ನೀ ಹೊರೆಯ ಭಕ್ತರ ಭಯಗಜ ಸಿಂಹ ಅಂತ ಅದ್ಭುತವಾದಂಥ ಒಂದು ಕೀರ್ತನೆ ಅಲ್ಲಿ ರಚನೆ ಮಾಡ್ತಾರೆ. ಮತ್ತೆ ದಾಸರು ತಮ್ಮ ಭಗವತ್ ಆರಾಧನೆ ಪೂಜೆ ತಪಾದೆಗಳೊಂದಿಗೆ ತಮ್ಮ ಮನೆಗೆ ಬರುವ ವಿದ್ವಾಂಸರ ಜೊತೆಗೆ ಸಿದ್ಧಾಂತ ಚರ್ಚೆ ನಡೆಸುತ್ತಾ ಭಗವಂತನಲ್ಲಿ ಭಕ್ತರು ತುಂಬಿದಂತಹ ಕೀರ್ತನೆ ನಡೆಸುತ್ತಾ ಬಂಧು ಜನರಲ್ಲಿ ಸದಾಚಾರ ಮತ್ತು ಭಗವಂತನಲ್ಲಿ ಭಕ್ತಿ ಬೆಳೆದಂತೆ ಉಪದೇಶಿಸುತ್ತಾ ಇರ್ತಾರೆ ಕೆಲವು ದಿವಸ ಬಾಗಲಕೋಟೆಯಲ್ಲಿ. ಆ ನಂತರವಾಗಿ ಅವರು ಹಾಗೆ ಇರುವಾಗೆ ಒಂದು ದಿವಸ ಅವರಿಗೆ ಇದೇ ಬಾಗಲಕೋಟೆಗೆ ಹಾಕಿರ್ತಾರೆ. ಹಾಗಿರುವಾಗೆ ಒಂದು ಸಾರೆ ಬಾಳಾಜಿ ಪೇಶ್ವೆ ಅವರು ಬಾಗಲಕೋಟೆಗೆ ಬರ್ತಾರೆ. ಅವರ ಪ್ರಾಂತದಲ್ಲಿದ್ದ ಬಾದಾಮಿ ಬರ್ತಾರೆ. ಅವಾಗೆ ಬಾಳಾಜಿ ಪೇಶ್ವೆ ಅವರ ಇವ್ರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ತಮ್ಮ ಕರ್ಣಿಕನ್ನು ಕಳಿಸ್ತಾರೆ. ಕರ್ಣಿಕನ್ನು ಕಳಿಸಿ ಭೇಟಿ ಆಗ್ಬೇಕು ಅಂದಾಗ ಆ ಒಂದು ಪ್ರಸಂಗ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಅವನಿಗೆ ಎಂಥ ಶ್ರೀಮಂತನೋ ಕಾಂತೆಯ ಕಾಂತ ಅಂತ ಅನ್ನೋದು ಅದ್ಭುತವಾದಂತಹ ಕೀರ್ತನೆ ರಚನೆ ಮಾಡಿ ಅವನ ಕರ್ಣಿಕನ ಅಹಂಕಾರವನ್ನು ಅಲ್ಲೇ ಮರ್ದನ ಮಾಡ್ತಾರೆ. ಅದು ಅದ್ಭುತವಂತಹದ್ದು. ಮುಂದೆ ಆ ಪೇಶ್ವೆಯವರು ಭೇಟಿಯಾದಾಗ ಪೇಶ್ವೆಯವರು ಇವ್ರನ್ನ ಹತ್ತಿರದಲ್ಲಿರುವಂತಹ ಗಜೇಂದ್ರಗಡ ಅಂತ ಇದೆ. ಆ ಗಜೇಂದ್ರಗಡದಂತಹ ಮದ್ದಿನ ಕೋಟೆ, ಆ ಮದ್ದಿನ ಕೋಟೆಗೆ ಬಂದು ಅಲ್ಲೇ ಇರುವಂತಹ ಆ ಕೆರೆಯ ದಡದಲ್ಲಿ, ಕೋಟೆಗೆ ಹೊಂದಿಕೊಂಡಿರುವಂತಹ ಕೆರೆ ದಡದಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು, ನಮ್ಮ ಕೋಟೆಯನ್ನು ಸಂರಕ್ಷಣೆ ಮಾಡುವಂತಹ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದಾಸನ ಕೇಳಿದಾಗ ಅವ್ರನ್ನ ಮೇನಕೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ನೀಲಾಂಜನೇಯ ಧೀರ ಮಾರುತಿ ರಾಯ ಎರಗಿದೆ ನಿನ್ನ ಚರಣಗೆಂದು ಹರಿಕರುಣಿಸಿ ಕೊಡಿಸಿ ಪೊರೆ ಕರುಣಾನಿಧಿ ಎಂಬ ಅದ್ಭುತವಾದ ಕೀರ್ತನೆಯನ್ನ ಅಲ್ಲೇ ರಚನೆ ಮಾಡ್ತಾರೆ. ಇನ್ನ ತಮಗೆಲ್ಲ ಗೊತ್ತಿರೋ ಹಾಗೆ ಹರಿದಾಸರು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಾಗ ಅವರಿಗೆ ಎರಡು ಉದ್ದೇಶ ಇರ್ತದೆ. ಒಂದು, ಆ ಪುಣ್ಯಕ್ಷೇತ್ರದಲ್ಲಿರುವಂತಹ ಪರಮಾತ್ಮನ ರೂಹು ನೋಡ ಹಂಬಲದಿಂದ
ಆ ಕ್ಷೇತ್ರಗಳ ಯಾತ್ರೆ ಮಾಡ್ತಿದ್ದದ್ದು. ಇನ್ನೊಂದು, ಆ ಪುಣ್ಯಕ್ಷೇತ್ರಗಳ ಸಾಧನೆ ಮಾಡಿ ಆತ್ಮೋನ್ನತಿಗೆ ದಾರಿ ಮಾಡಿಕೊಳ್ಳುತ್ತಿದ್ದರು. ಅದು ಒಂದು. ಪ್ರಾಚೀನ ಕಾಲದಲ್ಲಿ ತೀರ್ಥಯಾತ್ರೆ ಮಾಡುವಾಗ ಪಾದಯಾತ್ರೆಯಿಂದಲೋ ಅಥವಾ ಕುದುರೆಗಳ ಮೂಲಕ ಮಾಡುತ್ತಿರುವಂತಹದ್ದು. ಹಾಗೆ ಮಾಡುವಾಗ ಅವರು ಲೋಕನಿ ಕೀರ್ತನೆಗಳನ್ನು ರಚಿಸಿ ಜನರಲ್ಲಿ ಸದಾಚಾರವನ್ನು ಜಾಗೃತಿ ಮಾಡ್ತಿದ್ರು. ಆದ್ದರಿಂದ ಈ ದಾಸರ ತೀರ್ಥಕ್ಷೇತ್ರ ಪರ್ಯಟನೆ ಇದೆಯಲ್ಲ, ಇದರಲ್ಲಿ ಎರಡು ಉದ್ದೇಶವಿದೆ. ಒಂದು ಆತ್ಮೋನ್ನತಿ, ಇನ್ನೊಂದು ಲೋಕೋದ್ಧಾರ. ಈ ಎರಡೂ ಮುಖ್ಯವಾದಂತಹ ಉದ್ದೇಶಗಳನ್ನು ದಾಸರು ಇಟ್ಟುಕೊಂಡು ಅವರು ತೀರ್ಥಕ್ಷೇತ್ರನ ಮಾಡ್ತಾ ಇದ್ರು. ಇದನ್ನು ನಾವು ಹೆಚ್ಚಾಗಿ ಕಾಣ್ತೇವೆ. ಪುರಂದರ ದಾಸರ ನಂತರ ಹೆಚ್ಚು ಸಮಾಜಮುಖಿ ಕೀರ್ತನೆಗಳನ್ನು ರಚಿಸಿರುವುದೆಂದರೆ ಪ್ರಸನ್ನ ವೆಂಕಟದಾಸರು. ಇದು ಇತ್ತೀಚೆಗೆ ನಡೆದಂತಹ ಸಂಶೋಧನೆಯಿಂದ ಅಂಕಿ ಸಂಖ್ಯೆಗಳಿಂದ ಕಂಡುಬಂದಂತಹದ್ದು. ಇನ್ನು ಉತ್ತರ ಹಿಂದೂಸ್ತಾನ ಪುಣ್ಯಕ್ಷೇತ್ರಗಳ ಯಾತ್ರೆ 3ನೇ ಭಾಗ ಅವರು ಪ್ರಾರಂಭ ಮಾಡ್ತಾರೆ. ಅವಾಗ ಅವರಿಗೆ ಒಂದು ಪ್ರೇರಣೆ ಆಗ್ತದೆ. ಬಾಗಲಕೋಟೆಲಿ ಒಂದು ದಿವಸ ದಾಸರ ಪೂಜೆ ಮಾಡುವಾಗ ಅವರು ಆರಾಧ್ಯ ಮೂರ್ತಿಯಾದಂಥ ಬೆಣ್ಣೆ ಗೋಪಾಲಕೃಷ್ಣ ಮೂರ್ತಿ, ಒಂದು ಕಾಲ ಮೇಲೆತ್ತಿ ನರ್ತನೆ ಮಾಡುವಂತಹ ಬೆಣ್ಣೆ ಗೋಪಾಲಕೃಷ್ಣ, ಅದನ್ನ ಮಾಡ್ತಿರುವಾಗೆ ಅವರಿಗೆ ಬಾಲ್ಯದಲ್ಲಿ ಅನುಭವವನ್ನು ದಾಸರು ತೋರಿಸಲು ಬೃಂದಾವನಕ್ಕೆ ಕರೆದಂತಾಗುತ್ತದೆ. ಆ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ಅವರಿಗೆ ಅವಾಗೆ ಅವರು ಆ ಕ್ಷೇತ್ರಗಳಲ್ಲಿ ಕಂಡು ಕೃಷ್ಣ ಸ್ತುತಿಸಬೇಕಂತ ಒಂದು ಸಂಕಲ್ಪ ಮಾಡ್ತಾರೆ. ಅಲ್ಲಿಂದ ಅವರು ಮೊದಲು ಪ್ರಾರಂಭ ಮಾಡಿದ್ದು ಅವರ ಆರಾಧನೆಯಾದಂತಹ ತುಳಸಿಗಿರಿ ಆಂಜನೇಯ ಬಾಗಲಕೋಟೆಯಿಂದ ಒಂದು 12-13 ಕಿಲೋಮೀಟರ್ ದೂರದಲ್ಲಿರುವಂತಹ ಕ್ಷೇತ್ರ, ಆ ಜಾಗೃತ ಪ್ರಾಣದೇವಿ ಕ್ಷೇತ್ರ. ಅಲ್ಲಿ ಬಂದು ಅನ್ಯನ್ಯವಾಗಿ ಪ್ರಾರ್ಥಿಸ್ತಾರೆ, ನಮ್ಮ ಯಾತ್ರೆ ಸುಸೂತ್ರವಾಗಲಿ, ನಮ್ಮ ಯಾತ್ರೆಯಲ್ಲಿ ನೀವು ಕಾಯಬೇಕು ನಮ್ಮನ್ನು ಅಂತ ಅಂದ್ಕೊಂಡು, ಕಾಯಬೇಕು ವಾಯಿಸುತ್ತೇನೆ ತುಳಸಿಗಿರಿ ಪ್ರತಿ ಮಾರುತಿ ಅಂತ, ಮಾಯ ಖಂಡಿಸಿ ಕಾಯಿ ಜನಪಿತ ಸಂಗ್ರಗೆ ಅರಗಿದೆ ಮಧ್ವ ಮುರುತಿ ಅಂತ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ರಚನೆ ಮಾಡಿ ಸ್ತುತಿಸಿ ಅಲ್ಲಿಂದ ನಮ್ಮ ಉತ್ತರ ಹಿಂದೂಸ್ತಾನ ಪುಣ್ಯಕ್ಷೇತ್ರ ಯಾತ್ರೆಯಲ್ಲಿ ನಮ್ಮನ್ನು ಕಾಯುವ ನೀನೇಪ್ಪ ಎಂದು 3ನೇ ತಾರೀಖಂತಹ ಪ್ರಾಣದೇವರನ್ನು ಪ್ರಾರ್ಥಿಸಿ ಅಲ್ಲಿಂದ ಕೊಲ್ಲಾಪುರದತ್ತ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಕೊಲ್ಲಾಪುರಕ್ಕೆ ಬರ್ತಾರೆ. ಅಲ್ಲಿ ಹಲವಾರು ದಿವಸ ಇದ್ದು ಮಹಾಲಕ್ಷ್ಮಿ ಸೂಚಿಸಿದ 40ಕ್ಕೂ ಹೆಚ್ಚು ಕೀರ್ತನೆಗಳನ್ನು ದಾಸರು ಆರಾಧಿಸ್ತಾರೆ, ಅಂದರೆ ರಚನೆ ಮಾಡ್ತಾರೆ. ದಾಸರ ಕುಲದೇವತೆ ಕೊಲ್ಲಾಪುರದ ಮಹಾಲಕ್ಷ್ಮಿ. ಅಲ್ಲಿಂದ ಹತ್ತಿರದಿರುವಂತಹ ಸಾಂಗ್ಲಿಗೆ ಬರ್ತಾರೆ. ಸಾಂಗ್ಲಿ ಹತ್ರ ಶರೀರವಾಗಿರುವಂತಹ ಸತ್ಯವ್ರತರ ತೀರ್ಥರ ಮೂಲ ವೃಂದಾವನ ಇದೆ. ಆ ಮೂಲ ವೃಂದಾವನ, ಯಾಕಂದ್ರೆ ಸತ್ಯವ್ರತರ ಕಾಲ 1435ರಿಂದ 1438 ಅವರ ಕಾಲ. ಸೊ ದಾಸರಿಗಿಂತ ಮುಂಚೆ ಇರುವಂಥವರು ಮತ್ತು ಸಶರೀರವಾಗಿ ವೃಂದಾವನ ಅಂತ ಮೊದಲು ಇತಿಗಳು ಅಂತ ಹೇಳ್ತಾರೆ. ಅಲ್ಲಿಂದ ಅವರಿಗೆ ಪುಣೆ ಕಡೆ ಹೋಗ್ತಾರೆ. ಯಾಕಂದ್ರೆ ಅವರು ಪೇಶ್ವೆಯವರು ಬಾಗಲಕೋಟೆಗೆ ಬಂದಾಗ ಅವರಿಗೆ ಒಂದು ಆಹ್ವಾನ ಇಡುತ್ತಾರೆ, ಬನ್ನಿ ನಮ್ಮ ಪುಣೆಗೆ ಬನ್ನಿ, ತಾವು ನಮ್ಮ ಆದೇಶ ಸ್ವೀಕರಿಸಬೇಕು, ಅಷ್ಟೇ ಅಲ್ಲದೆ ನೀವು ನಮಗೆ ಮಾರ್ಗದರ್ಶಕರಾಗಬೇಕು ಅಂತ ಅವರು ಪ್ರಾರ್ಥನೆ ಮಾಡಿರ್ತಾರೆ. ಆದ್ದರಿಂದ ದಾಸರು ಸಾಂಗ್ಲಿಗೆ ಬಂದಿದ್ದಾರೆ ಅಂತ ಪೇಶ್ವೆ ಗೊತ್ತಾದಾಗ ಅವರು ತಮ್ಮ ದೂತರನ್ನು ಕಳಿಸಿ ಪುಣೆ ಕಳಿಸಿಕೊಡ್ತಾರೆ. ಪ್ರಸನ್ನ ವೆಂಕಟದಾಸರನ್ನ ಅವರು ರಾಜಗುರುಗಳಾಗಿ ಅವರು ಸ್ವೀಕಾರ ಮಾಡ್ತಾರೆ. ಅದಕ್ಕೊಂದು ಪ್ರಸಂಗನೂ ಬರ್ತದೆ ಅಲ್ಲೇ. ಅವರು ಮೊದಲನೇ ಬಾಜಿರಾಯ ಬಹಳ ಶೂರ ಇರ್ತಾನೆ. ರಾಜ್ಯವನ್ನು ಮಧ್ಯಪ್ರದೇಶ, ಮಾಳವ, ಗುಜರಾತ್ವರೆಗೂ ಬೆಳೆಸಿರ್ತಾನೆ. ಈ ಕಡೆ ಉತ್ತರ ಹಿಂದೂಸ್ತಾನ ದಿಲ್ಲಿವರೆಗೂ, ಇತ್ತ ಬಿಹಾರ, ಬಂಗಾಳವರೆಗೂ ರಾಜ್ಯ ಬೆಳೆಸುವ ಉದ್ದೇಶದಿಂದ ಅವನು ಯಾವತ್ತೂ ಯುದ್ಧದ ತಯಾರಿಯಲ್ಲಿ ಮಾಡುತ್ತಾ ಇರ್ತಾನೆ. ಬಹಳ ಶೂರ ಇರ್ತಾನೆ, ಯುದ್ಧ ತಯಾರಿ ಮಾಡುತ್ತಿರ್ತಾನೆ. ಆವಾಗ ದಾಸರು ತಮ್ಮ ದಿವ್ಯ ದೃಷ್ಟಿಯಿಂದ ಮುಂದಾಗುವುದನ್ನು ಕಂಡು ಉಪದೇಶ ಮಾಡ್ತಾರೆ. ಬಾಜಿರಾಯ ಬಹಳ ಶೂರನಿದ್ದಾನ, ಧೈರ್ಯವಂತಿದ್ದಾನ, ಆದರೆ ಯುದ್ಧ ಪಿಪಾಸಿಯಾಗಿ ಬೇರೆ ರಾಜ್ಯಗಳನ್ನು ದಂಡೆತ್ತಿ ಹೋಗದೆ ರಾಜ್ಯದಲ್ಲಿದ್ದು ಪ್ರಜೆಗಳನ್ನು ರಕ್ಷಿಸಿ ಜನರು ಮತ್ತು ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡಲಿ. ಆದರೆ ಅವನ ಮಗ ಈ ಮಾತು ಕೇಳುತ್ತಿಲ್ಲ. ರಾಜ್ಯ ವಿಸ್ತರಣೆ ಮಾಡಲು ಹಾಗೆ ಬಹಳ ಶೂರಿರ್ತಾನೆ, ಉತ್ಸಾಹ ಇರ್ತದೆ, ಮುಂದುವರಿಸ್ತಾನೆ. ಮುಂದೆ 1761ರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಸೋಲಾಗಿ ಅಲ್ಲಿ ಅವನಿಗೆ ಸಾವಾಗುತ್ತದೆ. ಇದು ನಮ್ಮ ದಾಸರು ನುಡಿದಂಥದ್ದು ನಿಜವಾಗ್ತದೆ ಅನ್ನೋದನ್ನ ನಮ್ಗೆ ಇತ್ತೀಚೆಗೆ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ಗಿರುವಂತಹ ಕೆಲವು ದಾಖಲೆಗಳಿಂದ ಇದು ತಿಳಿದು ಬರ್ತದೆ ನಮಗೆ. ಮುಂದೆ ಅಲ್ಲಿಂದ ಪುಣೆ ಹತ್ತಿರುವಂತಹ ಕೆಲವು ದೇವಸ್ಥಾನಗಳನ್ನು ಭೇಟಿ ಕೊಡ್ತಾರೆ. ಅದರಲ್ಲಿ ಮುಖ್ಯವಾದಂತಹದ್ದು
ಸಿಂಹಗಡ ಕೋಟೆ ಮೇಲೆ ರುದ್ರದೇವರ ದರ್ಶನ ಮಾಡಿಕೊಂಡು ಕೋಟೆ ಮೇಲಿದಾಗ ಅವರಿಗೆ ಕೋಟೆ ಸಂರಕ್ಷಣೆಯಲ್ಲಿ ತಾನಾಜಿ ದೇಶಕ್ಕಾಗಿ ಬಲಿದಾನ ಮಾಡಿದಂತಹ ನೆನಪಾದ ಹಲವಾರು ದೇಶಭಕ್ತಿ ಗೀತೆ ನಡೆಸುತ್ತಾರೆಂದು ಅವರ ಹಳ್ಳಿ ಜನರು ಅದನ್ನ ಆ ಗೀತೆಗಳನ್ನು ಹಾಡ್ತಿರ್ತಾರೆ. ಇದನ್ನ ಈಗ ಇತ್ತೀಚೆಗೆ ಶೋಧನೆ ಆದಾಗ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ರಿಗೆ ಸುಮಾರು ಸೀಸಪದ್ಯಗಳು ಪ್ರಸನ್ನ ವೆಂಕಟದಾಸ ರಚನೆ ಮಾಡಿ ತರ್ತಿದೆ. ಅದರಲ್ಲಿ ದೇಶಭಕ್ತಿಯನ್ನ ಚಿತ್ರಿಸಿದ್ದಾರೆ ಮತ್ತು ಇದನ್ನ ದೇಶಭಕ್ತರನ್ನು ಕೊಂಡಾಡುವಂತಹದ್ದು ಈ ಸೀಸಪದ್ಯಗಳು. ಕೊಂಡನ ಕ್ವಾಟಿಯ ಪುಂಡ ಏರಿದ ಗಂಡುಗಲೆ ಉದ್ದಂಡ ಗಂಡ ತಾನ್ಯ ಮಂಡಿಯೂರಿತ ಯವನರ ದಂಡು ಇದ ಕಂಡು ತಂಡ ಮೊದ್ದಳೆ ವಾರಸಿ ಕರೆಕೊಂಡರು ಅಂತ ಹೀಗೆ ಸಾಗುತ್ತೆ. ಅದು ಅದ್ಭುತವಾಗಿ ಅದನ್ನ ಗ್ರಾಮ್ಯ ಭಾಷೆಯಲ್ಲಿ ಅಲ್ಲಿ ಜನ ಹಾಡ್ತಾ ಇರ್ತಾರೆ ಅಂತ ಕೃತಿಗಳನ್ನು ರಚನೆ ಮಾಡ್ತಾರೆ. ಅಲ್ಲಿಂದ ಅವರು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೋಬೇಕಂತ ಅಂದ್ಕೊಂಡು ಒಂದು ಇಲ್ಲಿ ವಿಶೇಷವಾಗಿ ಕಾಣ್ತೇವೆ. ಪ್ರಸನ್ನ ವೆಂಕಟದಾಸರು 12 ಜ್ಯೋತಿರ್ಲಿಂಗಳಲ್ಲಿ 11 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ದಾರೆ. ಇದು ಬಹಳ ಅಪರೂಪದಂಥ ಪುಣ್ಯಕ್ಷೇತ್ರ ಯಾತ್ರೆ ಹೌದು. ಸಂಪ್ರದಾಯ ಪ್ರಕಾರ ಕೇದಾರಿಗೆ ಮಾತ್ರ ಹೋಗಿಲ್ಲ, ಅದು ಬಿಟ್ಟು ಎಲ್ಲ ಕ್ಷೇತ್ರಗಳಿಗೂ ಹೋಗಿ ದರ್ಶನ ಮಾಡಿ ಆಯಾ ಕ್ಷೇತ್ರಾಧಿಪತಿ ಜ್ಯೋತಿರ್ಲಿಂಗಗಳ ಮೇಲೆ ಕೀರ್ತನೆಗಳನ್ನು ಕೂಡ ದರ್ಶನ ಮಾಡಿದ್ದಾರೆ. ಅದನ್ನು ಉಲ್ಲೇಖ ಮಾಡಿ ದಾಸರು ಅಲ್ಲಿ ಪುಣೆ ಹತ್ತಿರದಂತಹ ಭೀಮಾಶಂಕರದ ಪ್ರಯಾಣ ಮಾಡ್ತಾರೆ. ನಿಸರ್ಗದ ಮೆಡಲಿರುವಂತಹ ಭೀಮಾಶಂಕರ ದರ್ಶನ ಮಾಡಿ ಭೀಮಾಶಂಕರ ನಾಟ್ಯ ಭಯಂಕರ ದಮನಿಸಿ ಜಿಂಕೆಯ ಮೆರೆದ ಶಂಕರ ಎಂದು ಕೀರ್ತನೆ ರಚಿಸಿ ಅವನ್ನ ಸ್ತುತಿ ಮಾಡ್ತಾರೆ. ಅಲ್ಲಿಂದ ಮುಂದೆ ಹತ್ತಿರದಲ್ಲಿರುವಂತಹ ನಾಸಿಕದ ತ್ರಂಬಿಕೇಶ್ವರತ್ತ ಪ್ರಯಾಣ ಮಾಡಿಸ್ತಾರೆ. ಪವಿತ್ರವಾದಂತಹ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಜಪದ ಮುಗಿಸಿಕೊಂಡು ತ್ರಂಬಿಕೇಶನ ದಿವ್ಯ ದರ್ಶನಕ್ಕೆ ಬಂದು ಅಲ್ಲಿ ಆ ತ್ರಂಬಿಕೇಶನ ಮೇಲೆ ಕೀರ್ತನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಎಲ್ಲರ ಹತ್ತಿರುವಂತಹ ಇನ್ನೊಂದು ಜ್ಯೋತಿರ್ಲಿಂಗ ಕೃಷ್ಣೇಶ್ವರ ಅಂತ. ಆ ಕೃಷ್ಣೇಶ್ವರಕ್ಕೆ ಬರ್ತಾರೆ. ಅಲ್ಲಿ 2 ಕೀರ್ತನೆ ರಚನೆ ಮಾಡಿದ್ದಾರೆ ಕೃಷ್ಣೇಶ್ವರ ಮೇಲೆ. ಕೃಷ್ಣೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿ ಕೃಷ್ಣೇಶ್ವರ ಬಲು ತಕ್ಷಣದ ಕಣ್ಣ ವೈಷ್ಣವ ನಿಜ ಸಾಪ್ಲವದ ದರ್ಪಣ ಎಂದು ಕೀರ್ತನೆಗಳ ರಚನೆ ಮಾಡ್ತಾರೆ. ಅಲ್ಲಿ 2 ಕೀರ್ತನೆಗಳು ಕೃಷ್ಣೇಶ್ವರ ಮೇಲೆ ಲಭ್ಯವಿವೆ ಇವತ್ತು. ಅಲ್ಲಿಂದ ಉಜ್ಜಯಿನಿ ಓಂಕಾರೇಶ್ವರತ ಪ್ರಯಾಣ ಬೆಳೆಸ್ತಾರೆ. ಮಹಾಕಾಲೇಶ್ವರ ದರ್ಶನ ಪಡೆದು ಅಲ್ಲಿ ಕೀರ್ತನೆ ರಚನೆ ಮಾಡಿದ್ದಾರೆ. ಮಹಾಕಾಲಗಡ ಕಾಲಿಕೇಶ್ವರ ಮಹಾದೇವ ಮಹದಾನಂದಹರ ಎಂದು ಕೀರ್ತನೆ ರಚಿಸಿ ಸ್ತುತಿಸಿ ಅಲ್ಲೇ ಹತ್ತಿರದಲ್ಲಿರುವಂತಹ ಹರಿವಂಶದಲ್ಲಿ ಉಲ್ಲೇಖವಿರುವಂತಹ ಬಿಲ್ಲೋದೇಶ್ವರ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಿಲ್ಲೋದೇಶ್ವರ ಶ್ರೀ ಮಧು ಮಾರಿ ವಲ್ಲಭ ಸಂತತ ಪಾಲಯಾಮ್ ಎಂದ ಕೀರ್ತನೆ ರಚನೆ ಮಾಡಿ ಅಲ್ಲಿಂದ ಓಂಕಾರೇಶ್ವರ ತತ್ತ ಪ್ರಯಾಣ ಬೆಳೆಸ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನರ್ಮದಾದರಿ ಕವಲು ಒಡೆದು ನಿರ್ಮಿಸಿದ ನಡುಗಡ್ಡೆ ಬೆಟ್ಟದ ಮೇಲಿರುವುದೇ ಓಂಕಾರೇಶ್ವರ. ಆ ಓಂಕಾರೇಶ್ವರ ದರ್ಶನ ಮಾಡಿ ಓಂಕಾರ ಭಜಗಾಲಿಂಕಾರ ಗೌರೀವರ ಶಂಕರ ಸಕಲ ಸಂಕಟ ಹರ ಕಿಂಕರ ಮನೋಹರ ವಾಂಛಿತಾವರ ಸಂಕರುಷಣ ಪ್ರಸನ್ನ ವೆಂಕಟ ಪ್ರಿಯ ಎಂದು ಓಂಕಾರೇಶ್ವರನ ಸ್ತುತಿ ಮಾಡಿ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಇನ್ನು ದಾಸರು ತ್ರಿಕಾಲ ಜ್ಞಾನಿಗಳು, ಅಪ್ರೋಕ್ಷ ಜ್ಞಾನಿಗಳು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಉಜ್ಜಯಿನಿ ಹತ್ತಿರದಲ್ಲಿ ಇರುವಂತಹ ಧಾರ ಎಂಬ ಊರಿನಲ್ಲಿರುವಂತಹ ಒಂದು ಸರೋವರ, ಆ ನಡಗಡ್ಡೆಯಲ್ಲಿ ವ್ಯಾಸರಾಜರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಜಲಜಂಗೀರ ಬಜರಂಗ ಬಲಿ ಪ್ರಾಣದೇವರ ದರ್ಶನಕ್ಕೆ ಬರ್ತಾರೆ. ಅದು ಆ ಕೀರ್ತನೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದಕ್ಕೆ ಅದನ್ನ ಉಲ್ಲೇಖ ಮಾಡಿದ್ದಾರೆ ತಮ್ಮ ಕೀರ್ತನೆಯಲ್ಲಿ. ಆ ಕೀರ್ತನೆ ಜಲಜಂಗೀರ ಅನಿಲ ದೇವನ ಕಾಲೆಗೆರಗುತ ಕೇಳುವರವನ ಅಂತ ಅಂದು ಕೊನೆ ನುಡಿಯಲ್ಲಿ ಹೇಳ್ತಾರೆ, ವ್ಯಾಸರಾಜರ ತಪಸ್ಸೆಗೊಲೆದು ವಿಶೇಷ ರೂಪದ ನೆಲೆಸಿ ಎಲ್ಲಿಯೇ ಶ್ರೀ ಪ್ರಸನ್ನ ವೆಂಕಟ ನಿಜವ ದಾಸನ ವೆಂಕಟ ದಾಸರಾದ ಧೀಶೀಣ ಅಂತ ಅಂದ್ರೆ ಇಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಅಲ್ಲಿ ಐತಿಹಾಸಿಕ ಕುರುಹನ್ನ, ಇದೊಂದು ವಿಶೇಷತೆ ಪ್ರಸನ್ನ ವೆಂಕಟದಲ್ಲಿ ಕಾಣ್ತೇವೆ. ಅವರು ಎಲ್ಲೆಲ್ಲಿ ಹೋಗ್ತಾರೆ, ಕ್ಷೇತ್ರಕ್ಕೆ ಹೋಗ್ತಾರೆ, ಆ ಕೀರ್ತನೆ ಐತಿಹಾಸಿಕ ಕುರುಗಳನ್ನ ತಮ್ಮ ಕೀರ್ತನೆಯಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಇದೊಂದು ಅಪರೂಪವಾದಂತಹ ಅವರ ವಿಶೇಷತೆ ಅದರಲ್ಲಿ. ಇನ್ನು ಅಲ್ಲಿಂದ ದಾಸರು ಮಥುರಾ ವೃಂದಾವನಕ್ಕೆ ಪ್ರಯಾಣ ಬೆಳೆಸ್ತಾರೆ. ಆ ಪಯಣದ ಮೇಲೆ ಪಯಣ ಮಾಡುತ್ತಾ ದಾರಿಯಲ್ಲಿ ಹಳ್ಳಿಪಟ್ಟಣ ಜನಗೆ ಭಕ್ತಿ ಬೀಜ
ಬಿತ್ತುತ್ತಾ ಹಾಗೆ ಸದಾಚಾರದ ನಡೆಯುವಂತಹ ಉಪದೇಶದ ಪ್ರಯಾಣ ಮಾಡಿ ಹಲವಾರು ದಿನಗಳ ನಂತರ ಮಥುರಾ ಪ್ರವೇಶ ಮಾಡ್ತಾರೆ. ದಾಸರು ಅಲ್ಲಿ ಕೃಷ್ಣನ ಜನ್ಮಸ್ಥಳವಾದಂತಹ ಹತ್ತಿರ ಇರುವಂತಹ ಒಂದು ಧರ್ಮಶಾಲೆಯಲ್ಲಿ ಶ್ರೀಸುಂದರಿಗೆ ಇದ್ದು ಜುಳುಜು ಹರಿಯುವ ಯಮುನಾ ನದಿಯಲ್ಲಿ ಸ್ನಾನ ಸಂಧ್ಯಾವನೆ ಜಪತಪಾದಗಳನ್ನು ಮುಗಿಸಿಕೊಂಡು ಕೃಷ್ಣ ಜನ್ಮಸ್ಥಾನದಲ್ಲಿರುವ ಕೃಷ್ಣನ ಮೂರ್ತಿ ದರ್ಶನ ಪಡೆದಾಗ ದಾಸರಿಗೆ ರೋಮಾಂಚನವಾಗಿ ಬಾಲಗೋಪಾಲ ತನ್ನ ಲೀಲೆಗಳನ್ನು ತೋರಿಸಿದ ನಂದಗಾಮದತ್ತ ಹೊರಡುತ್ತಾರೆ. ನಂದಗಾಮದಲ್ಲಿ ಕೃಷ್ಣ ಚಿಕ್ಕ ಮಗುವಿದ್ದಾಗ ನಡೆದಾದ ಜಾಗಗಳು, ಅವನು ತೋರಿದ ಲೀಲೆಗಳು, ಕಣ್ಣು ಮುಂದೆ ಬಂದ ದೃಶ್ಯಗಳನ್ನು ವರ್ಣಿಸುತ್ತಾ ವಾತ್ಸಲ್ಯ ಭಾವದ ಕೀರ್ತಿಗಳನ್ನು ನಡೆಸುತ್ತಾರೆ. ಹಾಗೆ ಪೂತನಿ ವಧೆ, ತಟಾಸುರನ ವಧೆ ಮುಂತಾದ ಲೀಲೆಗಳ ವರ್ಣನೆ ಕೊಂಡಾಡುತ್ತಾ ಅವನ ಬಾಲ್ಯಲೀಲೆಗಳನ್ನು ಆನಂದಿಸಿ ದಾಸರು ಅಲ್ಲಿಂದ ವೃಂದಾವನಕ್ಕೆ ತೆರಳುತ್ತಾರೆ. ದಾಸರು ವೃಂದಾವನದಲ್ಲಿ ಹೆಚ್ಚು ಕಾಲ ಇದ್ದು ಕೃಷ್ಣನು ನಡೆದಾಡಿದ ಎಲ್ಲ ಕಾಡು ಮೇಡು, ಯಮುನಾ ತೀರ, ಸರೋವರಗಳು ಮುಂತಾದ ಸ್ಥಳಗಳಿಗೆ ಸುತ್ತಾಡಿ ಕೃಷ್ಣನ ಸಾನ್ನಿಧ್ಯದ ಭಾವವನ್ನು ಅನುಭವಿಸಿ ಗೋಪಿಯರೊಡನೆ ರಾಸಲೀಲೆ ನಂತರ ಅಕ್ರೂರಲ್ಲಿಗೆ ಬಂದು ಕೃಷ್ಣನ ಕರೆದುಕೊಂಡು ಹೋದದ್ದು ಎಲ್ಲ ಭಾಗವತ ಪ್ರಸಂಗ ಸ್ಥಳಗಳನ್ನು ನೋಡಿದಾಗ ಸಮಸ್ತ ಭಾಗವತವನ್ನು ಕನ್ನಡದಲ್ಲಿರಿಸಲು ಭಗವಂತ ದಾಸರಿಗೆ ಬಹುಶಃ ಪ್ರೇರಣೆ ನೀಡಿರಬಹುದು. ಅಲ್ಲಿಂದ ಅವರು ದ್ವಾರಕಕ್ಕೆ ಬರ್ತಾರೆ. ಕೃಷ್ಣನ ದ್ವಾರಕೆಗೆ ಪ್ರಯಾಣ ಬರ್ತಾರೆ. ಗೋಮತಿ ನದಿ ಸಮುದ್ರ ಸೇರುವ ತಟದಲ್ಲಿ ಕೃಷ್ಣನ ಮಂದಿರವಿದೆ. ತಾವೆಲ್ಲ ನೋಡಿರಬಹುದು. ಕೃಷ್ಣನ ದಿವ್ಯ ದರ್ಶನ ಮಾಡಿ ಪುಳಕಿತರಾಗಿ ಹಲವಾರು ಕೀರ್ತನೆಗಳು ರಚಿಸಿ ಸ್ತುತಿಸುತ್ತಾರೆ. ಇಲ್ಲಿ ಅವರಿಗೆ ಭಾಗವತದಲ್ಲಿ ವರ್ಣಿಸಿದ ವಿಶ್ವಕರ್ಮನು ಕಟ್ಟಿದ ದ್ವಾರಕೆಯ ಚಿತ್ರಣ ಮನಸ್ಸಿನ ಪಟದಲ್ಲಿ ಬರುತ್ತದೆ. ಇಲ್ಲಿಯೇ ಅಲ್ಲವೇ ರುಕ್ಮಿಣಿ ಸಂವಾದ ನಡೆದದ್ದು, ರುಕ್ಮಿಣಿ ಸತ್ಯಭಾಮ ನಡುವೆ ಕೃಷ್ಣ ಪಾರಿಜಾತ ಪ್ರಸಂಗ ನಡೆದದ್ದು, ಇಲ್ಲೇ ಅಲ್ಲವೇ ಸುಧಾಮನು ಕೃಷ್ಣನ ಕಂಡದ್ದು, ದುರ್ಯೋಧನ ಅರ್ಜುನನು ಮಹಾಭಾರತ ಯುದ್ಧಕ್ಕೆ ಸಹಾಯ ಕೇಳಲು ಬಂದದ್ದು, ಒಂದೇ ಎರಡೇ ಭಾಗವತದಲ್ಲಿ ಬರುವ ಎಲ್ಲ ಪ್ರಸಂಗಗಳು ಅವರ ಕಣ್ಣಿಗೆ ಕಟ್ಟಿದಂತೆನಿಸಿ ಅವುಗಳನ್ನು ಆಧರಿಸಿ ವಿಶೇಷ ಕೃತಿಗಳಂತಹ ರುಕ್ಮಿಣಿ ಶೋಭಾನೆ, ಸತ್ಯಭಾಮ ವಿಲಾಸ, ಶೋಭನ ಸುವೀಪದ, ಕೃಷ್ಣ ಚರಿತ್ರೆ ಅಂತ ಮುಂತಾದ ಧೀರ್ ಕೃತಿಗಳನ್ನು ರಚಿಸಲು ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟಿರಬಹುದು. ಹಾಗೆ ಇಲ್ಲೇ ವಿಶ್ವಕರ್ಮ ಕಟ್ಟಿದಂತಹ ದ್ವಾರಕೆ ಅಂತ ನೆನಪಾದಾಗೆ ಒಂದು ಅವರ ಕೃತಿಗಳಿಂದ ನಾವು ಕಾಣಬಹುದು. ದಾಸರು ಬಹುಶಃ ವಿಶ್ವಕರ್ಮನು ಕಟ್ಟಿದ ದ್ವಾರಕೆ ಚಿತ್ರಣವೇ ಅವರ ಕಣ್ಣೆದುರಿಗೆ ಬಂದಿರಬಹುದು. ಆದ್ದರಿಂದ ಅವರು ದಾಸರು ಒಂದೆರಡು ಕೀರ್ತನೆಗಳನ್ನು ವಿಶ್ವಕರ್ಮನ ಸ್ತುತಿಸಿ ಕೀರ್ತನೆಯನ್ನು ರಚನೆ ಮಾಡಿರುವುದು ಇತ್ತೀಚೆಗೆ ಲಭ್ಯವಾಗಿವೆ. ಅಲ್ಲಿಂದ ಹತ್ತಿರವಾದಂತಹ ನಾಗೇಶ್ವರ ದರ್ಶನಕ್ಕೆ ಬಂದು ನಾಗೇಶ್ವರ ನಗರ ಅಲ್ಲಿ ಅವನು ಸ್ತುತಿಸಿ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ನಾಗೇಶ್ವರ ನಗರಾದಿ ಈಶ್ವರ ಭಾಗೀರಥೀಧರ ಭವಾನಿ ಶಂಕರ ಅಂತ ಕೀರ್ತನೆ ಮಾಡ್ತಾರೆ. ಅಲ್ಲಿಂದ ಸೋಮನಾಥ್ ಬರ್ತಾರೆ. ಅಲ್ಲೂ ಕೀರ್ತನೆ ಮಾಡ್ತಾರೆ. ಸೋಮನಾಥನ ಸೀಮ ಮಹಿಮಾನ ಕಾಮಹರ ಕೈಲಾಸ ಮಂದಿರನ ಎಂದು ಕೀರ್ತನೆ ರಚಿಸಿ ಅಲ್ಲಿಂದ ಸ್ತುತಿ ಮಾಡ್ತಾರೆ. ಹಾಗೆ ಅಲ್ಲಿಂದ ಭಾಗವತ್ ಧರ್ಮವನ್ನು ಬೋಧಿಸುತ್ತಾ ಪಯಣದ ಮೇಲೆ ಪಯಣ ಮಾಡುತ್ತಾ ಹಳ್ಳಿ ಜನರಿಗೆ ಸದಾಚಾರವನ್ನು ಬೋಧಿಸುತ್ತಾ ಕುರುಕ್ಷೇತ್ರ ಬರ್ತಾರೆ. ಕುರುಕ್ಷೇತ್ರ ಯುದ್ಧ ನಡೆದ ಜಾಗ, ಶ್ರೀಕೃಷ್ಣ ಗೀತೆ ಬೋಧಿಸಿದ ಜಾಗ, ಭೀಷ್ಮರು ಶರಪಂಜದ ಮೇಲೆ ಬೇದಿಗೆ ಸ್ಥಳ ಬಂದಾಗ ದಾಸರಿಗೆ ಪ್ರೇರಣೆಯಾಗಿ ಇಲ್ಲಿಯೇ ಕನ್ನಡದ ವಿಷ್ಣು ಸಹಸ್ರನಾಮ ಪ್ರಸಿದ್ಧವಾದಂತಹ ಸಮಸ್ತನಾಮ ಶ್ರೀಚರಣ ಪದ್ಯಮಾಲಾ ಎಂಬ ಮೇರುಕೃತಿಯನ್ನು ರಚಿಸಿದ್ದಾರೆ ಎಂದು ನಾವು ಸಂದರ್ಭಿಕವಾಗಿ ಊಹಿಸಬಹುದು. ಇನ್ನು ಅಲ್ಲಿಂದ ದಾಸರಿಗೆ ತಮ್ಮ ದಿವ್ಯ ದೃಷ್ಟಿಗೆ ಹಿಮಾಲಯದ ವ್ಯಾಸಕುಂಡದಲ್ಲಿ ಹುಟ್ಟಿದಂತಹ ಪಂಜಾಬದ ಸತ್ಲಜ ನದಿ ಕೂಡುವ ಪವಿತ್ರವಾದಂತಹ ಬಿಯಾಸ ನದಿ ಕವಲೊಡೆದು ಕೂಡಿ ಕೈರ ಎಂಬ ಸ್ಥಳದಲ್ಲಿ ನಡುಗಡ್ಡೆ ಆಗಿರೋದು ಮತ್ತು ಆ ನಡುಗಡ್ಡೆಯಲ್ಲಿ ವ್ಯಾಸರಾಜರು ಪ್ರಾಣಪ್ರತಿಷ್ಠೆ ಮಾಡಿದ್ದಾರೆಂದು ಅವರಿಗೆ ತಮ್ಮ ದಿವ್ಯ ದೃಷ್ಟಿಗೆ ಗೋಚರ ಆಗ್ತದೆ. ಅಲ್ಲಿಂದ ಅವರು ಆ ಕ್ಷೇತ್ರಕ್ಕೆ ಹೋಗಬೇಕಂತ ಪ್ರಯಾಣ ಬೆಳೆಸುತ್ತಾರೆ. ಇಲ್ಲಿ ಬ್ರಹ್ಮರ್ಷಿ ವಶಿಷ್ಠರ ಆಶ್ರಮವಿತ್ತೆಂದು ಅವರ ಮೊಮ್ಮಗ ಪರಾಶರು ಇಲ್ಲೇ ಇದ್ದರಂತೂ ಇಲ್ಲಿ ಅವರ ಮಗ ಭಗವಾನ್ ವ್ಯಾಸರು ಬ್ರಹ್ಮಸೂತ್ರನು ರಚಿಸಿದ್ರಂತೆ ಎನ್ನುವುದು ಕೆಲವೊಂದು ಉಲ್ಲೇಖಗಳಿಂದ ನಾವು ತಿಳಿಯುತ್ತೇವೆ. ಇದೇ ವಿಷಯವನ್ನು ತಿಳಿದಂತಹ ಶ್ರೀ ಮಧ್ವಾಚಾರ್ಯರು ಇಲ್ಲಿಗೆ ಬಂದು ಇಲ್ಲಿ ವಿಷ್ಣುವಿನ ವಿಗ್ರಹ ಸ್ಥಾಪಿಸಿರೆಂದು ಹಲವು ಪ್ರಾಚೀನ ಶಾಸನಗಳು ಹಾಗೂ ಸಿಂಧಿ ಭಾಷೆಯಲ್ಲಿ ಉಲ್ಲೇಖ ಆಗಿರೋದನ್ನ
ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ರು ಸೂಚಿಸಿದ್ದಾರೆ. ಅವುಗಳನ್ನು ನಾವು ದಾಖಲೆ ಸಮೇತವಾಗಿ ನಮ್ಮ ಪ್ರಸನ್ನ ವೆಂಕಟ ದಾಸರ ಸಾಹಿತ್ಯ ಸಿಂಚನ ಭಾಗ 4ರಲ್ಲಿ ನಾವು ಪ್ರಕಟಣೆ ಮಾಡಿದ್ದೇವೆ. ಅವೆಲ್ಲ ಆಧಾರ ಸಹಿತವಾಗಿರುವಂತಹದ್ದು. ಈಗ ಇಲ್ಲಿ ಪ್ರಾಣದ ಪ್ರಶ್ನೆ ಮಾಡಿರಬಹುದು ಅನ್ನೋದು ಪ್ರಸನ್ನ ವೆಂಕಟದಾಸರು ಇಲ್ಲೇ ವ್ಯಾಸರಾಜರನ್ನ ಉಲ್ಲೇಖ ಮಾಡಿ, ಯಾಕಂದ್ರೆ ಅಲ್ಲಿ 2 ಸರಿ ಉಲ್ಲೇಖ ಮಾಡಿದ್ದಾರೆ ವ್ಯಾಸರಾಜರನ್ನ. ಆದ್ದರಿಂದ ಇದು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಆ ಕೀರ್ತನೆಯಲ್ಲಿ, ಆ ಕೀರ್ತನೆ ಸಂಕಟ ಮೋಚಕ ಸಂಕರ್ಷಣ ಹರಿ ಕಿಂಕರನ ಭಯಂಕರ ಹನುಮ ಅಂತಂತ ಅದು ಕೀರ್ತನೆ ಪ್ರಾರಂಭ ಆಗ್ತದೆ. ಇಲ್ಲೇ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯೂ ಇದೆ. ಆದ ಸಮಯದ ಅಭಾವದಿಂದ ಅದನ್ನು ನಾನಲ್ಲಿ ವಿವರಿಸಲಿಕ್ಕೆ ಹೋಗಲ್ಲ. ಇದಕ್ಕೆ ವಿಪಾಸ ನದಿ ಅಂತ ಮೂಲದಲ್ಲಿ ಒಂದು ಹೇಳ್ತಾರೆ ಏಟಿಗೆ. ಇಲ್ಲಿ ಅದರ ಇತಿಹಾಸ ನಾನು ಕೆದಕ್ಲಿಕ್ಕೆ ಹೋಗಲ್ಲ. ಬಟ್ ಒಂದು ಮಾತ್ರ ಇಲ್ಲೇ ನಿಜ ಏನು ಅಂತಂದ್ರೆ, ಇಲ್ಲೇ ಮಧ್ವಾಚಾರ್ಯರು ಬಂದು ಲಕ್ಷ್ಮೀನಾರಾಯಣ ಇವತ್ತು ನಡೆದ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಇಲ್ಲೇ ಇದು ಮಧ್ವಾಚಾರ್ಯ ಪ್ರಾರ್ಥಿಷ್ಠೆ ಮಾಡಿದ್ರು ಅನ್ನೋದ ಒಂದು ಸಿಂಧಿ ಭಾಷೆಯಲ್ಲಿರುವಂತಹ ಒಂದು 1833ರಲ್ಲಿ ಪ್ರಕಟವಾದಂತಹ ಸಿಂಧಿ ಭಾಷೆಯಲ್ಲಿ ಶ್ರೀ ಕಮಲ್ ತ್ರಿಪಾಠಿ ಎಂಬುವರು ಬಯಾಸಿ ನದಿ ಕುರಿತ ಗ್ರಂಥ ರಚನೆ ಅಲ್ಲೇ ಒಂದು 138ನೇ ಪುಟದಲ್ಲಿ ಇದನ್ನ ಉಲ್ಲೇಖ ಮಾಡಿರೋದು ಕಂಡು ಬರುತ್ತದೆ. ಇಂಥ ಬಹುಶಃ ಇದನ್ನೇ ವ್ಯಾಸರಾಜರಿಗೆ ಗೋಚರವಾಗಿ ತಮ್ಮ ದೇವದೃಷ್ಟಿಯಿಂದ ಇಲ್ಲಿ ಬಂದು ಸ್ವಲ್ಪ ದಿವಸ ಸಾಧನೆ ಮಾಡಿ ಅಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿರಬಹುದು. ಅದು ಒಂದು ಕಾಲದಲ್ಲಿ ಇದು ಮಾಧ್ವರ ಯಾತ್ರಾ ಸ್ಥಳವಾಗಿತ್ತಂತೆ. ಅದು ಕೂಡ ಅಲ್ಲಿ ಸಿಂಧಿ ಭಾಷೆಯಲ್ಲಿರುವಂತಹ ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿರೋದನ್ನ ಕಾಣ್ತೇವೆ. ಮುಂದೆ ಅದು ಯಾತಕ್ಕೆ ನಿಂತು ಹೋಯ್ತೋ ಗೊತ್ತಿಲ್ಲ. ಮಾಧ್ವರ ಯಾತ್ರಾ ಕ್ಷಣ ಅದು ಮಾಧ್ವರ ಆ ಕಡೆ ಹೋಗಲೇ ಇಲ್ಲ. ಇದು ಒಂದು ಹೊಸದಾಗಿ ಶೋಧನೆ ಮಾಡಿದಂತಹದ್ದು ಪ್ರಸನ್ನ ವೆಂಕಟದಾಸರ ಶೋಧನೆ ಇದು ಈ ಕ್ಷೇತ್ರದವನ್ನ. ಇನ್ನು ಅಲ್ಲಿಂದ ದಾಸರು ಹರಿದ್ವಾರ, ರುದ್ರಪ್ರಯಾಗ, ಬದರಿ ಆ ಕಡೆ ಪ್ರಯಾಣ ಬೆಳೆಸ್ತಾರೆ. ಬಹುಶಃ ದಾಸರು ಈ ಸುಂದರ ಪರಿಸರದಲ್ಲಿ ಕೆಲವು ಇದ್ದು ಮಧ್ವಾಚಾರ್ಯ ವೇದವ್ಯಾಸರ ಇಲ್ಲಿ ಇನ್ನೊಂದು ಇಲ್ಲೇನೆ ವೇದವ್ಯಾಸರು ಬ್ರಹ್ಮಸೂತ್ರ ಭಾಷ್ಯದ ಸಾರವನ್ನ ಬ್ರಹ್ಮಸೂತ್ರ ಭಾಷ್ಯವನ್ನ ಬರೆದಿರುವಂತಹ ಏನೋ ಒಂದು ಉಲ್ಲೇಖ ಇದೆ. ಇಲ್ಲೇ ಪ್ರಸನ್ನ ವೆಂಕಟದಾಸರು ಕೂಡ ಸೂತ್ರಾರ್ಧ ಸಾರ ಅಂತ ಬ್ರಹ್ಮಸೂತ್ರ ಭಾಷ್ಯದ ಸಾರವನ್ನ ಕನ್ನಡದಲ್ಲಿ ಒಂದು ದೀರ್ಘತೆಯನ್ನು ರಚನೆ ಮಾಡಿದ್ದಾರೆ ಎಂದು ಅದು ಇತ್ತೀಚೆಗೆ ಆ ಕೃತಿ ಹಸ್ತಪ್ರತಿ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ಗೆ ದೊರೆತಿದೆ. ಇನ್ನೂ ಅದು ಕೃತಿ ಹೊರಗೆ ಬರಬೇಕು. ಇಲ್ಲಿಂದ ದಾಸರು ಹರಿದ್ವಾರತ್ತ ಪ್ರಯಾಣ ಬೆಳೆಸ್ತಾರೆ. ಹರಿದ್ವಾರದಿಂದ ಬದ್ರಿಯತ್ತ ಪ್ರಯಾಣ ಬೆಳೆಸುತ್ತಾ ದಾರಿಯಲ್ಲಿ ಬರುವಂತಹ ದುರ್ಗಮವಾದಂತಹ ರುದ್ರಪ್ರಯಾಗದಲ್ಲಿ ಕೇದಾರದಿಂದ ಬರುವ ಮಂದಾಕಿನಿ ಅಲಕನಂದ ಸೇರುವಂತಹ ಸಂಗಮ ತಟದಲ್ಲಿ ಪ್ರಾಚೀನವಾದಂತಹ ಒಂದು ರುದ್ರದೇವರ ಮಂದಿರವಿದೆ. ಅಲ್ಲಿ ರುದ್ರದೇವನ ಸ್ತುತಿಸಿ ಪ್ರಸನ್ನ ವೆಂಕಟದಾಸರು ಕೀರ್ತನೆ ಮಾಡಿದ್ದಾರೆ. ಬಹುಶಃ ದಾಸ ಸಾಹಿತ್ಯದಲ್ಲಿ ರುದ್ರಪ್ರಯಾಗದ ರುದ್ರದೇವನ ಸ್ತುತಿಸಿದ ಮೊಟ್ಟ ಮೊದಲು ಹರಿದಾಸರೆಂದರೆ ಪ್ರಸನ್ನ ವೆಂಕಟದಾಸರು ಅಂತ ನಾವು ಹೇಳಬಹುದು. ಬಹಳ ಅದ್ಭುತವಾದಂತಹ ಕೀರ್ತನೆ ಇದೆ. ಅವರು ಕೆಲವೊಂದು ಪದಪ್ರಯೋಗ ಮಾಡ್ತಾರೆ. ಅದು ಬಹುಶಃ ಕನ್ನಡದ ಸಾಹಿತ್ಯಕ್ಕೆ ಕೊಡುವಂತಹ ಚಿತ್ರ ಲತಾಲಕೆ ಅನ್ನೋ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಅದನ್ನ ಅದ್ಭುತವಂತ ಭಾಗೀರಥಿಗೆ ಇದು ಬಹುಶಃ ಹೊಸತೆ ಅಂತ ಹೇಳಬಹುದು. ಇಲ್ಲಿಂದ ಮುಂದೆ ಶುಕಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ ಅದಕ್ಕೆ ರುದ್ರಪ್ರಯಾಗದ್ದು ಒಂದು ವಿಶೇಷತೆ ಇದೆ. ಇಲ್ಲೇ ನಾರದರು ರುದ್ರದೇವರಿಗೆ ರುದ್ರವೀಣೆ ಹೇಳಿಕೊಟ್ರು ಅಂತ ಒಂದು ಅಲ್ಲಿಯ ಪ್ರಚಲಿತವಾದಂತಹ ಕ್ಷೇತ್ರದ ಕಥೆ ಇದೆ. ಇನ್ನು ಅಲ್ಲಿಂದ ಶುಕ್ರ ಸ್ಥಳಕ್ಕೆ ಮತ್ತು ನೈಮಿಷಾರಣ್ಯಕ್ಕೆ ಬರ್ತಾರೆ. ಇಲ್ಲಿಂದ ತಿರುಗಿ ಮುಂದೆ ಶುಕ್ರ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ ಪರೀಕ್ಷಿತ ರಾಜನಿಗೆ ಇಲ್ಲಿ ಗಂಗಾ ತಟದಲ್ಲಿ ಆಲದ ಮರದ ಬುಡದಲ್ಲಿ ಕೊಟ್ಟಂತಹ ಶುಕಮನಿಗಳು ಭಾಗವತನ ಮೊಟ್ಟ ಮೊದಲು ಬೋಧಿಸಿದಂತಹ ಈ ಪವಿತ್ರ ಸ್ಥಳ ಇದು. ಇಲ್ಲಿ ಸಮಗ್ರ ಭಾಗವತ ಕಥೆಯನ್ನು ಕನ್ನಡದಲ್ಲಿ ಕಾವ್ಯದಲ್ಲಿ ರಚಿಸುವ ಭಾಗ್ಯ ಕೊಡುವೆಂದು ಅವರು ಬಹುಶಃ ಶುಕ್ರಾಚಾರ್ಯರನ್ನು ಪ್ರಾರ್ಥಿಸಿರಬಹುದು ಅನಿಸುತ್ತೆ ಅವರು. ಯಾಕಂದ್ರೆ ಸಮಗ್ರ ಭಾಗವತನೇ ಅವರು ಕನ್ನಡದಲ್ಲಿ ರಚಿಸ್ತಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಲಭ್ಯವೇ. ಅದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚೆಗೆ ಬರೀ ದಶಮಸ್ಕಂದ ಭಾಗವತ ಪೂರ್ವಾರ್ಧ ಮಾತ್ರ ಲಭ್ಯ ಇತ್ತು. ಆದರೆ ಇತ್ತೀಚೆಗೆ ಏಕಾದಶ ಸ್ಕಂದ ಭಾಗವತದ್ದು ಕೂಡ
ಹಸ್ತಪ್ರತಿ ಲಭ್ಯವಾಗಿದೆ ಪಾಟೀಲರಿಗೆ. ಅದು ಇನ್ನೂ ಶುದ್ಧಪಾಠ ಆಗಿ ಮಾಡಿ ಹೊರಗೆ ಬರಬೇಕು. ಆದ್ದರಿಂದ ಇದು ಇನ್ನೊಂದು ಪುಷ್ಟಿ ಕೊಡ್ತದೆ ಅವರು ಸಮಗ್ರ ಭಾಗವತವನ್ನು ರಚನೆ ಮಾಡಿದ್ದಾರೆ ಅಂತ. ಇಲ್ಲಿಂದ ನೈಮಿಷಾರಣ್ಯಕ್ಕೆ ಹೊರಡ್ತಾರೆ. ಅಲ್ಲಿ ಇದು ಗೋಮತಿ ದಡದಲ್ಲಿರುವಂತಹ ಪವಿತ್ರ ಸ್ಥಳಗಳು, ಸೂತಮುನಿಗಳು ಮೊಟ್ಟ ಮೊದಲು ಇಲ್ಲಿ ಸತ್ಯನಾರಾಯಣ ವೃತ್ತವನ್ನು ಮಾಡಿದಂತಹ ಬೋಧಿ ಸ್ಥಳ, ವೇದವ್ಯಾಸರು 18 ಪುರಾಣಗಳಿಸಿದಂತಹ ಪವಿತ್ರ ಸ್ಥಳ, ವಿಷ್ಣು ಚಕ್ರದಿಂದ ನಿರ್ಮಾಣವಾದಂತಹ ಪವಿತ್ರ ಚಕ್ರತೀರ್ಥ, ಇವೆಲ್ಲಗಳಿಗೂ ಹೋಗಿ ಅಲ್ಲಿಂದ ದಾಸರು ಅಯೋಧ್ಯೆಯತ್ತ ಪ್ರಯಾಣ ಮಾಡ್ತಾರೆ. ದಾಸರು ಹೀಗೆ ಅಯೋಧ್ಯೆಗೆ ಬರ್ತಾರೆ. ತಮ್ಮ ಶಿಷ್ಯರೊಡೆ ಸರಿಯೂ ನದಿಯಲ್ಲಿ ಸ್ನಾನ ಸಂಧ್ಯಾವನ ಮುಗಿದುಕೊಂಡು ರಾಮ ಜನ್ಮವೆತ್ತಿದಂತಹ ನಡೆದಾಡಿದ ಈ ಪವಿತ್ರ ಸ್ಥಳಗಳನ್ನು ಮಾಡುತ್ತಾ, ಸಂಕೀರ್ತನೆ ಮಾಡುತ್ತಾ, ನಡೆದಾಡಿ ಆನಂದಿಸಿ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಪ್ರಯಾಗಕ್ಕೆ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಅಲ್ಲೇ ತರ್ಪಣಾದಿ ಕೊಟ್ಟು ಅಲ್ಲಿಂದ ವೀಣಿ ಮಾಧವನಡಿ ಬಂದು ದರ್ಶನ ಮಾಡಿ ಅಲ್ಲಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ವೀಣಿ ಮಾಧವನ ರಾಣಿ ನಿತ್ಯ ಕಲ್ಯಾಣಿ, ಮಾಡದೆ ಪೊರೆಯಣ್ಣ ಜಾಣೆ ತ್ರಿವೇಣಿ ಅಂತ ಅಲ್ಲಿ ಆ ಕ್ಷೇತ್ರದ ವರ್ಣನೆ ಮಾಡಿ ಅಲ್ಲಿ ರಚನೆ ಮಾಡಿದ್ದಾರೆ. ಅಲ್ಲಿಂದ ಕಾಶಿಯತ್ತ ಪ್ರಯಾಣಗೊಳಿಸ್ತಾರೆ. ಕಾಶಿಯಲ್ಲಿ ಗಂಗಾ ಸ್ನಾನ ಮುಗಿಸಿ ಗಂಗೆ ತಟದಲ್ಲಿರುವ ಮಾಧವನ ಗುಡಿಗೆ ಹೋಗಿ ದರ್ಶನ ಮಾಡಿ ಕಾಶಿ ವಿಶ್ವೇಶ್ವರ ದರ್ಶನಕ್ಕೆ ಬರ್ತಾರೆ. ಆ ಮನೋನಿಮೇಕರಾದಂತಹ ರುದ್ರದೇವರನ್ನು ಸ್ತುತಿಸಿ ಬೇಸರದೆಂದು ಸದಾಶಿವನನ್ನೇ ಕಾಶಿಯ ಪ್ರಭು ವಿಶ್ವೇಶ್ವರನೇನೆ ಎಂದು ಕೀರ್ತನೆಯನ್ನು ರಚನೆ ಮಾಡ್ತಾರೆ. ಅಲ್ಲಿಂದ ಗಯಾದತ್ತ ಪ್ರಯಾಣ ಬೆಳೆಸ್ತಾರೆ. ಗಯಾದಲ್ಲಿ ವಿಷ್ಣುಪಾದ ದರ್ಶನ ಮಾಡಿ ಪಿತ್ರಾರ್ಗ ಶ್ರಾದ್ದಗಳನ್ನು ಮಾಡಿ ಅಲ್ಲಿಂದ ಹತ್ತಿರದಲ್ಲಿರುವ ಆಗಿನ ಜಾರ್ಖಂಡದಲ್ಲಿರುವಂತಹ ಜ್ಯೋತಿರ್ಲಿಂಗ ವೈದ್ಯನಾಥ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿಂದ ವೈದ್ಯನಾಥ ದರ್ಶನ ಪಡೆದು ವೈದ್ಯನಾಥ ಸದ್ವೈವ ಸನ್ನುತ ಸದ್ವೈಷ್ಣವ ನಿಧಿ ಸದ್ಯೋ ಜಾತ ಅನ್ನೋ ಕೀರ್ತನೆ ರಚನೆ ಮಾಡ್ತಾರೆ. ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾ ಅಲ್ಲಿಂದ ಈಗಿನ ಬಾಂಗ್ಲಾದೇಶದಲ್ಲಿ ಇರುವಂತಹ ಚೈತನ್ಯ ಹುಟ್ಟಿದ ನವದೀಪದ ಹತ್ತಿರುವಂತಹ ವಿಷ್ಣು ಮಂಗಲಕ್ಕೆ ಹೋಗ್ತಾರೆ. ನೋಡಿ ಅವರು ಎಷ್ಟು ಅದ್ಭುತವಾದಂತಹ ಎಲ್ಲ ಕಾಲ್ನಡಿಗೆಯಲ್ಲೇ ಹೋಗಿತ್ತು. ವಿಷ್ಣು ಮಂಗಲಕ್ಕೆ ಬರ್ತಾರೆ. ಅಲ್ಲಿ ವಿಷ್ಣು ಮಂಗಲದಲ್ಲಿ ವ್ಯಾಸರಾಜ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಒಬ್ಬ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ತಮ್ಮ ದಿವ್ಯ ದೃಷ್ಟಿಯನ್ನು ತಿಳಿದು ಅವರು ಆ ದರ್ಶನಕ್ಕೆ ಬರ್ತಾರೆ. ಅಲ್ಲಿ ದಾಸರು ಈ ಪ್ರಾಣದೇವರ ಸ್ತುತಿಸಿ ಕೀರ್ತನೆ ರಚನೆ ಮಾಡಿದ್ದಾರೆ. ಇದು ವ್ಯಾಸರಾಜರು ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವುದನ್ನು ಕೂಡ ಆ ಕೀರ್ತನೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದು ಕಂಡುಬರುತ್ತದೆ. ಇನ್ನು ಕೆಲವೊಂದು ಲಕ್ಷ್ಮೀಕಾಂತ್ ಪಾಟೀಲರಂತಹ ಕೆಲವೊಂದು ಐತಿಹಾಸಿಕ ಟಿಪ್ಪಣಿಗಳ ಪ್ರಕಾರ ಇಲ್ಲಿ ಮಧ್ವಾಚಾರ್ಯರು ಕೂಡ ಬಂದು ವಿಷ್ಣುವಿನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬ ಒಂದು ಪ್ರತೀತಿ ಇದೆ. ಬಹುಶಃ ವ್ಯಾಸರಾಜರಿಗೆ ಅಲ್ಲಿ ಹಾಗೆ ಪಂಜಾಬದ ಬಿಯಾಸ್ ನದಿಯಲ್ಲಿ ಮಧ್ವಾಚಾರ್ಯರು ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ಮೂರ್ತಿಯನ್ನು ಪ್ರಾಣಪ್ರತಿಷ್ಠಾ ಪ್ರಮಾಣದ ಹಾಗೆ ವ್ಯಾಸರಾಜರಿಗೆ ತಮ್ಮ ದೃಷ್ಟಿಯಿಂದ ಕಂಡು ಅದೇ ರೀತಿಯೂ ಕೂಡ ಬಹುಶಃ ವ್ಯಾಸರಾಜರಿಗೆ ಇಲ್ಲಿಯೂ ಕೂಡ ಮಧ್ಯಮನೆಗೆ ಬಂದು ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದು ತಮ್ಮ ದಿವ್ಯ ದೃಷ್ಟಿ ಗೋಚರವಾಗಿರಬಹುದು. ಅದು ಮತ್ತೆ ಮುಂದಿನ ಕಾಲದಲ್ಲಿ ಪ್ರಸನ್ನ ವೆಂಕಟದಾಸರಿಗೆ ತಮ್ಮ ದಿವ್ಯದೃಷ್ಟಿಯಿಂದ ಗೋಚರವಾಗಿರಬಹುದು. ಇಲ್ಲಿ ಬಂದು ಅದನ್ನು ಉಲ್ಲೇಖ ಮಾಡಿ ಆ ಕೀರ್ತನೆ ರಚಿಸಿದ್ದನ್ನು ನಾವು ಕಾಣ್ತೇವೆ. ಇನ್ನು ನವದೀಪದಿಂದ ಬಾಗಲಕೋಟೆಗೆ ವಾಪಸ್ ಬರ್ತಾರೆ. ಬರುವಾಗ ಒರಿಸ್ಸಾದ ಪುರಿ ಜಗನ್ನಾಥ ದರ್ಶನ ಮಾಡಿಕೊಂಡು ವಿಶಾಖಪಟ್ಟಣ ಹತ್ತಿರುವಂತಹ ಪ್ರಕಾಶಂ ಜಿಲ್ಲೆಗೆ ಬರ್ತಾರೆ. ಆ ದಾರಿಯಲ್ಲಿ ಸಾಕಷ್ಟು ಕಾಡು ಮೇಡು ದಾಟಗಳನ್ನು ಬರುವಾಗ ಕಾಡಿನಲ್ಲಿ ಬುಡಕಟ್ಟು ಜನರಿಗೆ ಇರುವ ಸನ್ಮಾರ್ಗವನ್ನು ಹಿಡಿಯುವಂತೆ ಅವರು ಭಗವಂತನ ಆರಾಧನೆ ಮಾಡುವಂತೆ ತಮ್ಮ ಕೀರ್ತನೆ ಮುಖಾಂತರ ಆ ಬುಡಕಟ್ಟು ಜನಾಂಗಕ್ಕೆ ಬೋಧಿಸ್ತಾರೆ. ಆವಾಗೆ ಅವರೆಲ್ಲ ಅದರಿಂದ ಪ್ರಭಾವಿತರಾಗಿ ಸಂಕೀರ್ತನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಆ ದಾಸರಿಂದ ಪ್ರಭಾವಿತರಾಗಿ ಇಂದು ಕೂಡ ಆ ಪ್ರಕಾಶಂ ಜಿಲ್ಲೆಯ ಒಂದು ಬುಡಕಟ್ಟಿನ ಜನರು ಪ್ರಸನ್ನ ವೆಂಕಟ ಆಶ್ರಮ ಎಂದು ಕಟ್ಟಿಕೊಂಡು ಆ ದಾಸರ ಕೀರ್ತನೆಗಳನ್ನು ಸಂಕೀರ್ತನೆ ಮಾಡುವುದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಎಂದು ನಮಗೆ ಹಲವು ಮಾಹಿತಿ ಪ್ರಕಾರ ತಿಳಿತದೆ. ಅಂದರೆ ದಾಸರ ಎಷ್ಟು ಪ್ರಭಾವ ಇವನ್ನು ಆ ಬುಡಕಟ್ಟು ಜನರಿಗೂ ಪ್ರಭಾವ ಆಗಿತ್ತು, ಹೇಗೆ ಭಗವಂತನ ಸಾಧನೆ ಮಾಡಬೇಕು ಅನ್ನೋದಂತ ಆ ಸಾಮಾನ್ಯರಲ್ಲಿ ಅತಿ ಕೆಳಮಟ್ಟದಂತಹ ಬುಡಕಟ್ಟು ಕಲೀಲಾರದಂತಹ ಬುಡಕಟ್ಟು ಜನಾಂಗಕ್ಕೂ ಅವರು ದಾಸರು ಪ್ರೇರಣೆ ಭಗವಂತನ ಮುಖಾಂತರ ಪ್ರೇರಣೆ ಹೇಗೆ ಕೊಟ್ಟರು ಅನ್ನೋದನ್ನ ಇಲ್ಲಿ ನಾವು ಕಾಣ್ತೇವೆ. ಮುಂದೆ ಅಲ್ಲಿಂದ ದಾಸರು ರಾಜಮಹೇಂದ್ರಿ ಬರ್ತಾರೆ. ಅವರು ಅಲ್ಲಿಂದ ರಾಜಮಹೇಂದ್ರಿ ಬಂದು ರಾಜಮಹೇಂದ್ರಿ ಹತ್ತಿರ ಇವರಿಂದ ಪ್ರಭಾವಿತ ಆದಂತಹ
ಹರಿದಾಸರಾದಂಥ ಭದ್ರಾಚಲ ರಾಮದಾಸರು ಊರಿಗೆ ಬರ್ತಾರೆ. ಭದ್ರಾಚಲ ರಾಮದಾಸರು ಇವರು ತಿರುಪತಿಗೆ ಆವಾಗ ಹೋಗೋ ಮುಂದೆ, ಬ್ರಹ್ಮೋತ್ಸವಕ್ಕೆ ಹೋಗೋ ಮುಂದೆ ಅಲ್ಲೇ ಇವರಿಗೆ ಮೊದಲು ಭದ್ರಾಚಲ ರಾಮದಾಸರು ಅವರು ಇನ್ನೂ ದಾಸರಾಗಿರೋದಿಲ್ಲ, ಆಡಳಿತಗಾರರಾಗಿರ್ತಾರೆ. ಆವಾಗ ಇವರಿಗೆ ಸಂಪರ್ಕದಲ್ಲಿ ಬಂದು ಪ್ರಸನ್ನ ವೆಂಕಟ ದಾಸರಿಂದ ಪ್ರೇರಿತನಾಗಿ ಆಶೀರ್ವಾದ ಪಡೆದು ಆಧ್ಯಾತ್ಮ ಕಡೆ ಪೂರ್ತಿ ಒಲವು ಕೊಟ್ಟು ತಾವು ರಾಮದಾಸ್ ಅಂತ ದಾಸತ್ವ ಸ್ವೀಕಾರ ಮಾಡಿ ಅದ್ಭುತವಾದಂಥ ಕೀರ್ತನೆಯನ್ನು ತೆಲುಗಿನಲ್ಲಿ ರಚನೆ ಮಾಡಿದ್ದಾರೆ. ಆ ಕ್ಷೇತ್ರಕ್ಕೆ ಬರ್ತಾರೆ. ಬಂದು ರಾಮದಾಸರ ರಾಮದೇವ ಗುಡಿಯಲ್ಲಿ ಅವರ ಸತ್ಸಂಗದಲ್ಲಿ ಕೆಲವು ದಿವಸ ಇದ್ದು ಅಲ್ಲಿಂದ ಬಾಗಲಕೋಟೆಗೆ ಬರ್ತಾರೆ. ಇದೊಂದು ಬಹಳ ದೀರ್ಘವಾದ ಸಂಚಾರವಾದರೂ ದಾಸರಿಗೆ ಬಹಳ ವಿಶೇಷಕತೆಯನ್ನು ಕೊಡುವಂತಹ ಪ್ರೇರಣೆ ನೀಡಿದಂತಹ ಕ್ಷೇತ್ರ ಈ ಉತ್ತರ ಹಿಂದೂಸ್ತಾನದ ಯಾತ್ರೆ ಅವರಿಗೆ. ಆಮೇಲೆ ದಾಸರ ಬಾಗಲಕೋಟೆ ಬಂದ ಮೇಲೆ ಭಗವಂತ ಪ್ರೇರಿದಂತೆ ಸಮಗ್ರ ಭಾಗವತನ್ನ ವಿಜಯಧ್ವಜರ ಟೀಕೆಗೆ ಹೊಂದುವಂತೆ ಕನ್ನಡ ಕಾವ್ಯದಲ್ಲಿ ಬಹಳ ರಸವತ್ತಾಗಿ ಭಾಗವತ ಪ್ರಸಂಗಗಳ ದೃಶ್ಯಗಳನ್ನು ಕಣ್ಣಿಗೆ ಕಟ್ಟುವಂತೆ ರಚಿಸುತ್ತಾರೆ. ಎ.ಟಿ. ಪಾಟೀಲ್ ಪ್ರಕಾರ ಸಂದರ್ಭ ಪುರಾಣಗಳಿಂದ ದಾಸರು ಸಂಪೂರ್ಣ ಭಾಗವತ ರಚಿಸಿದ್ದೊಂದು ಉಲ್ಲೇಖಿಸಿದ್ದಾರೆ ಅಂತ ಆಗಲೇ ನಾನು ಇದನ್ನು ಹೇಳಿದ್ದೇನೆ. ಹಾಗೆ ಮಹಾಭಾರತ ಭಾಗವತಾದಿ ಪ್ರಸಂಗಗಳನ್ನು ಕೂಡ ಆಧರಿಸಿ ಹಲವಾರು ವಿಶೇಷ ಕೃತಿಗಳನ್ನು ಅವರು ರಚನೆ ಮಾಡ್ತಾರೆ. ಮತ್ತೆ ಪ್ರತಿ ವರ್ಷದಂತೆ ದಾಸರು ಇನ್ನು 3ನೇದ್ದು ಮತ್ತು 4ನೇದ್ದು ಅವರ ಯಾತ್ರಾ ಬ್ರಹ್ಮೋತ್ಸವಕ್ಕೆ ತಿರುಪತಿಗೆ ಪ್ರಯಾಣ ಮಾಡ್ತಾರೆ. ಪ್ರತಿ ಸಾರಿ ಬ್ರಹ್ಮೋತ್ಸವಕ್ಕೆ ಹೋಗುವ ಮುಂದೆ ಬೇರೆ ಬೇರೆ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು, ಅಂದರೆ ರೂಟನ್ನು ಬದಲಾಯಿಸಿ ಹೋಗ್ತಿರ್ತಾರೆ ಅಂತ ನಾವು ಸಂದರ್ಭವಾಗಿ ಇಲ್ಲಿ ಊಹಿಸಬಹುದು. ಹೋಗೋ ಮುಂದೆ ಈಗ ಅವರು ಈ ಸರಿ ರಾಯಚೂರು ಮಾರ್ಗವಾಗಿ ಹೊರಟು ಲಿಂಗಸೂರು ಹತ್ತಿರುವಂತಹ ಹೂನೂರಿಗೆ ಬರ್ತಾರೆ. ಆ ಕಾಲದಲ್ಲಿ ಹೂನೂರು ಪ್ರಾಣದೇವರು ಜಾಗೃತ ಪ್ರಾಣದೇವರ ಕ್ಷೇತ್ರವಾಗಿತ್ತು. ಇದು ವ್ಯಾಸರಾಜ ಪದಪೃಷ್ಟ ಮಾಡುವಂತಹ ಕ್ಷೇತ್ರ. ನೆನೆಯಿರೋ ಹೂನೂರ ಹನುಮನ್ನ ಅನುವಾಗಿ ಒಲೆದ ಶ್ರೀರಾಮದೂತನ್ನ ಅಂತ ಅದ್ಭುತವಾದಂಥ ಕೀರ್ತನೆ ಇಲ್ಲಿ ರಚನೆ ಮಾಡ್ತಾರೆ. ಅಲ್ಲಿಂದ ಮಾನವಿಗೆ ಬರ್ತಾರೆ. ಮಾನವಿ ಪ್ರಾಣದೇವ ಸ್ತುತಿಸಿ ಒಂದು ಉಲ್ಲೇಖ ಮಾಡಿ ಕೀರ್ತನೆ ರಚನೆ ಮಾಡಿದ್ದಾರೆ. ಹನುಮಂತ ದೇವನಿನ ಗಾನಂತ ನಮನ ಚಿನ್ಮಯ ಅನಂತ ಗುಣ ಅರಿತ ಜ್ಞಾನ ಭಕುತಿ ದಿವ್ಯ ವೈರಾಗ್ಯ ಸಂಪನ್ನ ಹನು ಪ್ರಸನ್ನ ವೆಂಕಟ ನಿಜದಾಸರಂತ ಮನ್ಯಸನ್ನನೋ ಬೇಡವೆ ರಾಮನ್ನ ಧ್ಯಾನ ಮಾನವೀಪುರ ನಿಲಯ ಹರಿಸೇವಲ್ಲಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ ಕ್ಷೇತ್ರ. ಮಾನವೀಪುರ ನಿಲಯ ಹರಿಸೇವಾ ಸದನ ಅಂದರೆ ಇದೊಂದು ಐತಿಹಾಸಿಕ ಗುರುಗಳನ್ನು ಕೊಡ್ತಾ ಹೋಗ್ತಾರೆ. ಪ್ರಸನ್ನ ವೆಂಕಟದಾಸರು ಮಾನವಿಗೆ ಬಂದಿದ್ದಾರೆ ಎಂದು ವಿಜಯದಾಸರಿಗೆ ಅವರ ಶಿಷ್ಯನ ತಿಳಿಯುತ್ತದೆ. ಮುಂದೆ ಆ ದಾಸರ ಸತ್ಸಂಗಕ್ಕೆ ವಿಜಯದಾಸರು ಬರ್ತಾರೆ. ಆ ವಿಜಯದಾಸರ ಸತ್ಸಂಗ ಆಗ್ತದೆ. ಅವ್ರು ಭಾಗವತ ದಶಮಸ್ಕಂದ ಭಾಗವತವನ್ನು ರಚನೆ ಮಾಡಿರ್ತಾರೆ. ಆಗಲೇ ಅದನ್ನು ವಿಜಯದಾಸರಿಗೆ ಕೊಡ್ತಾರೆ. ಅದನ್ನು ಬಹಳ ಓದಿ ಸಂತೋಷಪಟ್ಟು ಆ ನಮ್ಮ ಕೃಷ್ಣ ಬಾಲಲೀಲೆಗಳನ್ನು ತೋರಿಸಿದ್ರಿ, ಅದ್ಭುತವಾದಂಥ ಸಾಹಿತ್ಯ ತಮ್ಮದಂತ ಹೇಳಿ ಅವಾಗೆ ನಿಮ್ಮ ಸಾಹಿತ್ಯ ಕಾಕಂಬಿ ಸಾಹಿತ್ಯ ಎಂದು ಅಲ್ಲೇ ಉದ್ಗಾರ ತೆಗಿತಾರೆ. ಅಲ್ಲಿಂದ ಮತ್ತೆ ಮಂತ್ರಾಲಯದತ್ತ ಪ್ರಯಾಣ ಬೆಳೆಸ್ತಾರೆ. ಮಂತ್ರಾಲಯದ ಪ್ರಯಾಣ ಬೆಳುವಾಗ ಅಲ್ಲೇ ದದ್ದಲಾಪುರ ಅಂತ ಇನ್ನೊಂದು ಪ್ರಾಣದೇವರ ಕ್ಷೇತ್ರ ಬರ್ತದೆ. ಇದು ಜನಮೇಜಯನಿಂದ ಪ್ರತಿಷ್ಠಾಪನೆಗೊಂಡಂಥ ನಂತರ ವ್ಯಾಸರಾಜನಿಂದ ಪುನಃ ಪ್ರತಿಷ್ಠಾಪನೆಗೊಂಡಂಥ ಜಾಗೃತ ಪ್ರಾಣದೇವರ ಕ್ಷೇತ್ರ. ಇಲ್ಲಿ ಅವರು ಕೀರ್ತನೆ ರಚನೆ ಮಾಡ್ತಾ ದದ್ದಲಾಪುರಾಧೀಶ ಹನುಮದ್ ವಿಶೇಷ ಶುದ್ಧಮತಿ ಕೊಟ್ಟೆನ್ನ ಉದ್ಧರಿಸೋ ಹರಿದಾಸ ಅಂತ ಹೇಳಿ ಒಂದು ಅದ್ಭುತ ಕೀರ್ತನೆ ರಚನೆ ಮಾಡಿ ಅಲ್ಲಿಂದ ಮಂತ್ರಾಲಯದ ಬೆಳೆಸ್ತಾರೆ. ಇಲ್ಲಿ ಮೊದಲು ಮಂತ್ರಾಲಯಕ್ಕೆ ಬಂದಾಗೆ, ತಿರುಪತಿಯಿಂದ ಬಂದಾಗೆ ಅವಾಗೆ ಅವರು ಕೇವಲ ಶ್ರೀನಿವಾಸನ ಅಂಕಿತ ಆಗಿ ದಾಸತ್ವ ಸ್ವೀಕರಿಸಿದ ಒಬ್ಬ ತರುಣ ಹರಿದಾಸರಾಗಿದ್ದರು. ಅಲ್ಲಿ ಬಂದು ರಾಯರ ಹತ್ರ ನನ್ನ ಭಾಗವತ ಧರ್ಮ ಬೋಧಿಸಿ ಧರ್ಮ ಪ್ರಸಾರ ಮಾಡುವಂಥ ಶಕ್ತಿ ಕೊಡುವಂಥ ರಾಯರಲ್ಲಿ ಬೇಡಿ ಅವ್ರ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆದು ಬಾಗಲಕೋಟೆಗೆ ಬಂದಿದ್ದರು. ಈಗ 2ನೇ ಸರಿ ಮಂತ್ರಾಲಯಕ್ಕೆ ಬಂದಾಗ ಅವರಿಗೆ ಅರ್ಧ ವಯಸ್ಸು ದಾಟಿದೆ. ರಾಯರ ಅನುಗ್ರಹದಿಂದ ಭಗವಂತನ ಇವರಿಂದ ಅದ್ಭುತವಾದಂಥ ಭಕ್ತಿ ಸಾಹಿತ್ಯವನ್ನು ಆಗಲಿ ರಚನೆ ಮಾಡಿಸಿದ್ದಾನೆ. ಮದ್ದು ಸಿದ್ಧಾಂತದ ಪ್ರಮೇಯಗಳಂತಹ ವಿಶೇಷ ಕೃತಿಗಳನ್ನು ಕೂಡ ರಚನೆ ಮಾಡಿಸಿದ್ದಾನೆ. ದಶಮಸ್ಕಂದ ಭಾಗವತ ಪುರಾಣ ಪ್ರಸಂಗಗಳಂತಹ ವಿಶೇಷ ಕೃತಿಗಳು ಕೂಡ ರಚನೆಗೊಂಡಿವೆ.
ಭಾರತದ ಪ್ರಮುಖ ಭಾಗಗಳಲ್ಲಿ ದೇಶ ಸಂಚಾರ ಮಾಡಿ ಜನರಿಗೆ ಬೋಧಿಸಿ ಭಕ್ತಿ ಪಂಥಿ ಬೆಳೆಸಿದ್ದಾರೆ. ಭಾಗವತ ಪ್ರಚಾರ ಕೂಡ ಮಾಡಿದ್ದಾರೆ. ಜನರಲ್ಲಿ ಸದಾಚಾರ ಪ್ರಜ್ಞೆಯನ್ನು ಕೂಡ ಬೆಳೆಸಿದ್ದಾರೆ. ಅದೆಲ್ಲವನ್ನೂ ಈ ಸರಿ ಮಂತ್ರಾಲಯಕ್ಕೆ ಬಂದಾಗ ರಾಯರಿಗೆ ಸಮರ್ಪಣೆ ಮಾಡಬೇಕೆಂದು ಮಂತ್ರಾಲಯಕ್ಕೆ ಬಂದಿದ್ದಾರೆ. ರಾಯರ ಮುಂದೆ ನಿಂತು ರಾಯರಿಗೆ ಸಮರ್ಪಣಾ ಭಾವದಿಂದ ತಮ್ಮಿಂದ ದೇವರು ಮಾಡಿಸಿದ ಈ ಕಾರ್ಯವನ್ನು ರಾಯರಿಗೆ ಅರ್ಪಿಸಿದ್ದಾರೆ. ಅವಾಗ ರಾಯರನ್ನು ಸ್ತುತಿ ಮಾಡ್ತಾರೆ. ರಾಘವೇಂದ್ರ ಗುರು ರಾಯರ ಸ್ಮರಣೆ ಜಾಗಿಲ್ಲದೆ ಮಾಡಿ ನೀಗುವ ಬವಣೆ ಎಂದು 3 ನುಡಿಗಳ ಕೀರ್ತನೆಯನ್ನ ರಾಯರ ಸ್ಮರಣೆ ಮಾಡಿ ರಾಯರು ಎಲ್ಲ ಭವದ ಬವಣೆಗಳನ್ನು ದೂರ ಮಾಡುವರೆಂದು ಸ್ಮರಿಸಿ ರಾಯರ ಸ್ಮರಣೆ ನಿರಂತರ ಮಾಡಿ ಎಂಬ ಒಂದು ಸಂದೇಶವನ್ನು ಈ ಕೀರ್ತನೆಯಲ್ಲಿ ನಿಂತಿದ್ದಾರೆ. ಅಲ್ಲಿಂದ ಮುಂದೆ ಬಡಮಲದ ಆಗಲೇ ಹೇಳಿದೆ, ಬಡಮಲದೊಡ್ಡಿಗೆ ಬರ್ತಾರೆ. ಬಿಡದ ನಡಿಗಳ ಬಡಮಡಿ ಅಂತ ಪ್ರಾಣದೇವರನ್ನ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಕರ್ನೂಲ ಮಾರ್ಗವಾಗಿ ಅಹೋಬಲಕ್ಕೆ ಬರ್ತಾರೆ. ಈ ಕ್ಷೇತ್ರ ಪ್ರಹ್ಲಾದನಿಗೆ ಹರಿ ಕಮ್ಮದಿಂದ ನರಸಿಂಹ ಅವತಾರಿಸಿ ಬರೆದಂತಹ ಹಿರಣ್ಯಕಶಿಪುನ ಸಂಹಾರ ಮಾಡಿದಂತಹ ಕ್ಷೇತ್ರ. ಅಲ್ಲೇ ಬಂದು ಒಂದು ಕೀರ್ತನೆ ರಚನೆ ಮಾಡ್ತಾರೆ, ಉಲ್ಲೇಖ ಮಾಡಿ ಸ್ವಾಮಿ ನರಸಿಂಹ ಶರಣು ಶ್ರೀ ಮಹಾ ಅಹೋಬಲ ನಿಲಯ ದೇವ ಶರಣು ಅಂತ ಇಲ್ಲಿ ಆ ಕ್ಷೇತ್ರ ಉಲ್ಲೇಖ ಮಾಡಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಹತ್ತಿರದಲ್ಲಿರುವಂತಹ ಇನ್ನೊಂದು ಜ್ಯೋತಿರ್ಲಿಂಗ ಆದಂತಹ ಶ್ರೀಶೈಲಕ್ಕೆ ಬರ್ತಾರೆ. ಶ್ರೀಶೈಲಲ್ಲಿ ಉತ್ತರ ಹಿಂದೂಸ್ತಾನ ಸಂಚಾರ ಮಾಡದಂತಹ 9 ಜ್ಯೋತಿರ್ಲಿಂಗಗಳ ದರ್ಶನ ಆಗಲೇ ಮಾಡಿದ್ದಾರೆ. ಇನ್ನು ಉಳಿದಿರುವುದು 2 ಮಾತ್ರ, ಒಂದು ಶ್ರೀಶೈಲ ಮತ್ತು ರಾಮೇಶ್ವರ. ಈಗ 10ನೇ ಜ್ಯೋತಿರ್ಲಿಂಗವಾದಂತಹ ಈ ಶ್ರೀಶೈಲಕ್ಕೆ ಬರ್ತಾರೆ. ಅಲ್ಲಿ ಬಂದು ದರ್ಶನ ಮಾಡಿ ಅವಾಗ ಒಂದು ಕೀರ್ತನೆ ರಚನೆ ಮಾಡುತ್ತೆ. ಪಾಲಿಸೋ ಪಾರ್ವತಿ ರಮಣ ಮಲ್ಲಿಕಾರ್ಜುನ ಶ್ರೀಶೈಲ ಸದನ ಅಂತ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಶ್ರೀಶೈಲಿಂದ ಮತ್ತೆ ತಿರುಪತಿಗೆ ಪ್ರಯಾಣ ಮಾಡ್ತಾರೆ. ದಾಸರು ಚಂದ್ರಗಿರಿಗೆ ಬರ್ತಾರೆ. ಬಂದು ಅಲ್ಲಿಂದ ಶ್ರೀವಾರಿ ಮೆಟ್ಟಿಗೆ ಹತ್ತಿ ಶಿಷ್ಯರೊಡನೆ ಬಿಡಿನೋನೆಂಗ್ರಿ ಶ್ರೀನಿವಾಸ ಅಂತ ಹಾಡನ್ನು ಹಾಡುತ್ತಾ ತಿರುಮಲ ತಲುಪಿಸ್ತಾರೆ. ಬ್ರಹ್ಮೋತ್ಸವದಲ್ಲಿ ಬಹಳ ವೈಭವ ನಡೀತದೆ, ಅದರಲ್ಲಿ ಭಾಗವಹಿಸ್ತಾರೆ. ಆ ಕಾಲದಲ್ಲಿ ಬ್ರಹ್ಮೋತ್ಸವದಲ್ಲಿ ಎಲ್ಲ ಸಮಕಾಲೀನ ಹರಿದಾಸರ ಸತ್ಸಂಗ ನಡೀತಂತಹದ್ದು. ಈ ಸರಿ ಅವರು ಬ್ರಹ್ಮೋತ್ಸವ ಕಾಲಕ್ಕೆ ಅವರು ಸಮಕಾಲೀನ ಹರಿದಾಸರಾದಂತಹ ವಿಜಯದಾಸರು, ಗೋಪಾಲದಾಸರು, ಗುರುಗೋಪಾಲ ವಿಠಲದಾಸರು, ಮೋಹನ್ ದಾಸರು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ದಾಸರ ಸಾಹಿತ್ಯವನ್ನು ಅವಲೋಕನ ನಡೀತಾ ಇದೆ. ವಿಜಯದಾಸರು ಪ್ರಸನ್ನ ವೆಂಕಟೇಶದ ಆ ತಾಳೆಗೆರೆ ಗ್ರಂಥ ನೋಡುತ್ತಾ ಎಂಥ ಅದ್ಭುತವಾದಂತಹ ಸಾಹಿತ್ಯ ಅಂತ ತಲೆ ಹಾಕುತ್ತಿದ್ದಾರೆ. ಮಧ್ಯೆ ಮಧ್ಯೆ ತಲೆ ಎತ್ತಿ ಪ್ರಸನ್ನ ವೆಂಕಟದಾಸರು ಉದ್ದೇಶ ಹೇಳುತ್ತಾರೆ. ದಾಸರೇ ತಾವು ರಚಿಸಿದ ಕೀರ್ತನೆಗಳು ಭಕ್ತಿಯ ಪ್ರಾಕಾಷ್ಠತೆಯನ್ನು ಹುಟ್ಟಿಸುವಂತಹ ಕೀರ್ತನೆಗಳಿವೆ. ತಾವು ರಚಿಸಿದ ಸಮಸ್ತ ಮನುಷ್ಯ ಪದ್ಯಮಾಲ, ಭೇದ ಮುಕ್ತಾವಳಿ, ಸೃಷ್ಟಿ ಪ್ರಕರಣ, ನಾರಾಯಣ ಕುಂಜಾರ, ಅಗ್ನಿಶೋಭಾನೆ ಇಂತಹ ವಿಶೇಷ ಕೃತಿಗಳನ್ನು ಓದಿ ಆನಂದಪಟ್ಟಿದ್ದೇವೆ. ದಶಮಸ್ಕಂದ ಭಾಗವತದಲ್ಲಿ ನೀವು ಬಾಲಗೋಪಾಲಕೃಷ್ಣ ದರ್ಶನ ಮಾಡಿಬಿಟ್ಟಿದ್ದೀರಿ. ತಾವೆಷ್ಟು ಅಂದರು ಅಂದು ನಮ್ಮ ಶ್ರೀನಿವಾಸನೇ ಸಾಕ್ಷಾತ್ಕೊಂಡಂತಹ ನೀವು ದಾಸರಲ್ಲವೇ ಅಂತ ಇವನ್ನ ಸ್ವಲ್ಪ ಒಂದು ಉದ್ಗಾರ ತೆಗಿತಾರೆ. ಆ ಸಮಯದಲ್ಲಿ ಅವರು ಪ್ರಸನ್ನ ವೆಂಕಟದಾಸರನ್ನ ಮೇಲೆ ಕೀರ್ತನೆ ರಚನೆ ಮಾಡ್ತಾರೆ. ಅಚ್ಯುತನ ಮೆಚ್ಚಿಸಿ ಪ್ರಚನ್ನ ಬರ ಪಡೆದ ಆಚಾರ್ಯ ಪ್ರಸನ್ನ ವೆಂಕಟಾರ ಕಂಡೇ ಸುಖನಾಥ ಸೋತ್ರಮದ ಗತಿ ಯದಾತ ಶ್ರೀಹರಿ ಸ್ವೀಕರಿಸಿ ಮಹಾಭಕುತೆ ಮತಿದಾಸರಲ್ಲಿ ಕಕುಲಾತಿ ತೋರಿ ಸಕೃತಿ ರಚಿಸುವ ಒಂದದಲ್ಲಿ ಶುಕುತಿಯಾನಿತ್ತ ಕೆಲ ಸಂತಸವ ನೀಡಿದ ಅಂತ ಅಂದ್ಕೊಂಡು ಇನ್ನು ಮುಂಜಿನ ಒಂದು ನುಡಿಯಲ್ಲಿ ಅವರಿಗೆ ಅಂಕಿತನೇ ಆಗಿದೆ ಅನ್ನೋದು ಅಲ್ಲಿ ಐತಿಹಾಸಿಕ ದಾಖಲೆ ನೀಡ್ತಾರೆ. ನೋಡಿ, ಅವರು ಸಮಕಾಲೀನ ಹರಿದಾಸರಾದಂಥ ಭೃಗುಮನಿಗಳ ಅಂಶ ಆದಂಥ ವಿಜಯದಾಸರು ಅವರು ತಮ್ಮ ಕೀರ್ತನೆ ಹೇಳ್ತಾರೆ. ಇವರಿಗೆ ಶ್ರೀನಿವಾಸದ ಅಂಕಿತ ಆಗಿದಂತ. ಅಚ್ಚು ತಾಮರ ಚಿತ್ತ ಗಂಚಿಂತದಿಂದವರು ಅರ್ಚಿಸಲು ಅಂಕಿತವ ನೀಡಿರಲು ಅಚ್ಚಿಂತ ನಡುದ್ಭುತ ವಾಂಛಿತ ಅರಿವರು ಅಂತ ಹೇಳಿ ಶ್ರೀಚಕ್ರಧರ ನಂಗೆ ಅಚ್ಚುಮೆಚ್ಚಿ ನೆನೆಸಿದರು ಅಂತ ಹೇಳ್ತಾರೆ. ಇನ್ನು ಕೊನೆಯಲ್ಲಿ ಹೇಳ್ತಾರೆ, ಇವರು ಅಂತಿಂತ ದಾಸರಲ್ಲಪ್ಪ, ಇವರಿಗೆ ಶರಣಾಗತರು ಬರಬೇಕಂತೆ 7 ಜನ್ಮಗಳ ಸಾಧನೆ ಬೇಕು. ಆ ಬಂದಾಗೆ ಇವರು ದೋಷ ರಾಶಿಗಳನ್ನೆಂದು ಶೀಶನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ. ಏಸೇಸು ಜನ್ಮಗಳ ಬಯಸ ಬರಬೇಕಿ ಅಸಮಾನ ಜ್ಞಾನ ದಾಸರಾಸರಾಗಿ ದೋಷ ರಾಶಿಗಳನ್ನು ಶೀಶನ್ನ ತೋರಿಸ ವಸುದಿ ಸವಿಟ್ಟಲ್ಲ ದಾಸಮಣಿ ಅಂತ ಅದ್ಭುತವಾಗಿ ಇವರಿಗೆ ದಾಸಮಣಿ ಅನ್ನೋ ಒಂದು ಬಿರುದನ್ನ ಇಲ್ಲಿ ಕೊಟ್ಟು ಬಿಡ್ತಾರೆ. ಹಾಗೆ ಗುರುಗೋಪಾಲ ವಿಠಲದಾಸರು ಕೂಡ ಇವರನ್ನ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲೇ ಕರುಣದಿ ಪರ ಹರಿದಾಸ ವರಣ್ಯ ಶ್ರೀ ಪ್ರಸನ್ನ ವೆಂಕಟದಾಸ ಅನ್ನೋದು ದಾಸಗಣನ್ಯ ಅಂತ ಅದ್ಭುತವಾದ ಕೀರ್ತನೆ. ಆ ಕೀರ್ತನೆಯಲ್ಲಿ ಇವರು ಒಂದು ವಿಶೇಷವಾದಂತಹ ಉಲ್ಲೇಖ ಮಾಡ್ತಾರೆ. ಈ ಪ್ರಸನ್ನ ವೆಂಕಟದಾಸರು ಭಾಗವತವನ್ನೇ ರಚನೆ ಮಾಡಿಲ್ಲ,
ಇವರು ಮಧ್ವಾಚಾರ್ಯ ಅಣುವ್ಯಾಖ್ಯಾನ ಕೂಡ ಅದನ್ನ ಕನ್ನಡ ಸಾಮಾನ್ಯ ಜನ ತಿಳಿಯುವಂತೆ ಒಂದು ವಿಶೇಷತೆ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ಆ ಅದ್ಭುತವಾದಂತಹ ವಿಶೇಷತೆ ಲಭ್ಯವಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಸಿಗಬಹುದು ಅದು. ಹಾಗೆ ಮೋಹನ್ ದಾಸರು ಕೂಡ ಒಂದು ಅವರನ್ನ ಸಾಧನೆಯನ್ನು ಕುರಿತು ಒಂದು ಕೀರ್ತನೆಯನ್ನು ರಚನೆ ಮಾಡಿ ಆ ಸ್ಥಳದಲ್ಲಿ ಹಾಡ್ತಾರೆ. ಸಂಕರ್ಷಣ ಹರಿ ವೆಂಕಟರಮಣ ಕಿಂಕರಸಿ ಪ್ರಸನ್ನ ವೆಂಕಟ ದಾಸರಾಯ ಅಂತ ಅಲ್ಲಿ ಅದ್ಭುತವಾಗಿ ಅದರಲ್ಲಿ ಸಂದರ್ಭವಾಗಿ ಹೇಳ್ತಾರೆ. ನನಗೆ ಬಾಗಲಕೋಟೆಗೆ ಬಂದಾಗೆ ಆ ಬೆಣ್ಣೆ ಗೋಪಾಲಕೃಷ್ಣನ ನೀವು ಪೂಜೆ ಮಾಡುವಾಗೆ ನನಗೆ ಕೃಷ್ಣ ದರ್ಶನನೇ ಮಾಡಿಸಿದಿರಿ ಅನ್ನೋದನ್ನ ಒಂದು ಭಾವವನ್ನು ತಮ್ಮ ಕೀರ್ತನೆಯಲ್ಲಿ ಅದನ್ನ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಗಮನಿಸಿದಾಗ ಅವರ ಸಮಕಾಲೀನ ಹರಿದಾಸರು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಆಧ್ಯಾತ್ಮಿಕ ಸಾಧನೆಯನ್ನ ಇಷ್ಟು ಉತ್ಕೃಷ್ಟವಾಗಿ ಹಾಡಿ ಹೋಗಲಿ ಕೀರ್ತನೆ ರಚನೆ ಮಾಡುವಾಗ ಪ್ರಸನ್ನ ವೆಂಕಟದಾಸರು ಕೂಡ ದಾಸ ಚತುಷ್ಟಯರಂತೆಯೇ ಶ್ರೇಷ್ಠ ಹರಿದಾಸರಾಗಿದ್ದರು ಅನ್ನೋದಕ್ಕೆ ಇದು ಯಾವ ಅನುಮಾನವೂ ಇಲ್ಲ. ಅದು ಇದರಿಂದ ಸಿದ್ಧ ಆಗ್ತದೆ. ಅಲ್ಲಿಂದ ಮತ್ತೆ ಆಗಲೇ ಹೇಳಿದೆ ಅರಶಿಣ ಗುಡಿಗೆ ಬರ್ತಾರೆ. ಅಲ್ಲಿ ನೆಲಭಂಗ ತರುವಂತಹ ಅರಶಿಣ ಗುಡಿ, ಅಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಆಂಜನೇಯ ಇದೆ. ಅಲ್ಲಿ ಭಾರತೀಯ ಕಾಂತ ಜಯ ಭೀಮ ಬಲವಂತ ಅರಶಿಣ ಗಡಿ ಅರಸನ ಆನಂದ ತೀರ್ಥ ಬಲವಂತ ಎಂದ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಆಗಲೇ ಅಲ್ಲಿಂದ ಅವರು ದೇವರಾಯನದುರ್ಗಕ್ಕೆ ಬರ್ತಾರೆ, ನರಸಿಂಹ ಕ್ಷೇತ್ರಕ್ಕೆ. ಅಲ್ಲಿ ಸಾಗಿಬಾ ಜಗದೇಕ ದೊರೆಯೇ ಯೋಗ ನರಸಿಂಹ ಪ್ರಭುವೆ ಯೋಗಿಗಳ ರಚನೆಯ ಭಾಗವತ ಜನಸಾಗರ ನಾಗುವನ ಕಾಯುತ್ತಿದೆ ಅಂತ ಒಂದು ಅದ್ಭುತವಾದಂತಹ ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ದೇವರಾಯನದುರ್ಗದಿಂದ ಬೊಮ್ಮಘಟ್ಟಕ್ಕೆ ಬರ್ತಾರೆ. ತಮಗೆಲ್ಲ ಗೊತ್ತಿದೆ, ಬೊಮ್ಮಘಟ್ಟ ಅಂದರೆ ಹುಲಿಕಂಠರಾಯ ಅಂತ ಪ್ರಸಿದ್ಧವಾದಂತಹ ಜಾಗೃತ ಪ್ರಾಣದೇವರು. ಇದು ವ್ಯಾಸರಾಜರು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಅಲ್ಲಿ ಚಾತುರ್ಮಾಸ ವ್ರತ ಆಚರಿಸಿದ್ದಾರೆ ಅಂತ ಇತಿಹಾಸದಿಂದ ಗೊತ್ತಾಗ್ತದೆ. ಇಲ್ಲಿ ಬಡಿರೆ ಹನುಮಂತರಾಯ, ಬಡಿರೆ ಹುಲಿಕಂಠೆ ಮಾರುತಿರಾಯ, ನೋಡಿ ಹುಲಿಕಂಠೆ ಮಾರುತಿರಾಯ ಮತ್ತು ಐತಿಹಾಸಿಕ ಕೊಡುಗೆಗಳು ಕೊಡ್ತಾರೆ. ಕೊಟ್ಟು ಆ ಕೀರ್ತನೆ ರಚನೆ ಮಾಡಿದ್ದಾರೆ. ದಾಸರು ಅಲ್ಲಿಂದ ಕೆಲವು ದಿವಸ ಇರ್ತಾರೆ. ಕೆಲವು ದಿವಸ ಇದ್ದು ಬೊಮ್ಮಘಟ್ಟದಿಂದ ಮತ್ತೆ ಬಾಗಲಕೋಟೆಯತ್ತ ಪ್ರಯಾಣ ಬೆಳೆಸ್ತಾರೆ. ಇದು ಬಹುಶಃ 4ನೇ ಅಥವಾ 5ನೇ ಇದು ಏನೋ ಅವರ ಪ್ರಯಾಣದ್ದು ಒಂದು ರೂಟು. ಇನ್ನು 4ನೇ ತಾಯಿತು ಆಗಲೇ ಹೇಳಿದೆ ನಾನು. ಅಲ್ಲಿಂದ ಬಾಗಲಕೋಟೆಗೆ ಬರ್ತಾರೆ. ಬಾಗಲಕೋಟೆಗೆ ಬಂದು ಕೆಲವು ದಿವಸ ಇದ್ದು ಮತ್ತೆ ಪ್ರಯಾಣ ಬೆಳೆಸ್ತಾರೆ. ಈ ಸರಿ ಬ್ರಹ್ಮೋತ್ಸವಕ್ಕೆ ಹೋಗೋ ಮುಂದೆ ಸ್ವಲ್ಪ ರೂಟು ಬಹುಶಃ ಚೇಂಜ್ ಮಾಡಿರ್ತಾರೆ ಅಂತ ನಾವು ಇಲ್ಲಿ ಊಹಿಸಬಹುದು. ಇದು 5ನೇ ಸಂಚಾರವುದು. ಇಲ್ಲಿ ಈಗ ಬಾಗಲಕೋಟೆಯಿಂದ ಪಾಟೀಲರು ಉಲ್ಲೇಖ ಮಾಡದಂತೆ ಕಲಘಟಗಿ, ತಡಸ, ಮಿಶ್ರಕೂಟಿ ಅಲ್ಲಿ ಬರ್ತಾರೆ. ಕಲಘಟೆಯಿಂದ ಯಲ್ಲಾಪುರಕ್ಕೆ ಬರ್ತಾರೆ. ಯಲ್ಲಾಪುರದಿಂದ ದಕ್ಷಿಣ ಕಾಶಿ ಮಿಸಿದಂಥ ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣದಲ್ಲಿ ಪ್ರಾಣಲಿಂಗ ಆತ್ಮಲಿಂಗ ಪ್ರಸಿದ್ಧ ಮಹಾಬಲೇಶ್ವರನ ಸ್ತುತಿ ಮಾಡಿ ಮಹಾಬಲೇಶ್ವರ ಮಹಾಕಾಲಹರ ಮಹಾದೇವ ಮನ್ಮಕೆ ಬಾರಯ ಎಂದು ಸ್ತುತಿ ಮಾಡಿ ಆ ಮಹಾಬಲೇಶ್ವರನ ಗೋಕರ್ಣದ ಮಹಾಬಲೇಶ್ವರನ ಸ್ತುತಿ ಮಾಡಿ ಅಲ್ಲಿಂದ ಸ್ವಾದಿಗೆ ಬರ್ತಾರೆ. ಸ್ವಾದಿಗೆ ಬಂದು ವಾದರಾಜನ ಸ್ತುತಿ ಮಾಡಿ ಕೀರ್ತನೆ ರಚನೆ ಮಾಡ್ತಾರೆ. ವಾದರಾಜ ಸಲಹೆನ್ನ ರಾಜ ಸೇವಕರಿಗಮನ ಭೂಜರಾಜ ಅಂತ ರಚನೆ ಮಾಡ್ತಾರೆ. ಅಲ್ಲೇ ಹಲವಾರು ದಿವಸ ಸೋಂದಾದಲ್ಲಿದ್ದು ಸಾಧನೆ ಮಾಡಿ ಗೋಕರ್ಣಕ್ಕಾಗಲೇ ಹೋಗ್ಬಿಡ್ತಾರೆ. ಅಲ್ಲಿಂದ ಇನ್ನೊಂದು ಇಲ್ಲಿ ಹೊಸದಾಗಿ ನಾವು ಕಾಣ್ತೇವೆ. ಒಂದು ಲಕ್ಷ್ಮೀದೇವಿ ಕೀರ್ತನೆಯಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ಆ ಕ್ಷೇತ್ರ ಎಲ್ಲಿದೆ ಅಂತ ಹುಡುಕೋ ಎಷ್ಟು ಪ್ರಯತ್ನ ಮಾಡಿದ್ರು ಇತ್ತೀಚೆಗೆ ಆ ಕ್ಷೇತ್ರ ಇರೋದು ಕಾರವಾರದ ಹತ್ರ ಒಂದು ಹಳ್ಳಿ. ಆ ಕಾರವಾರ ಹತ್ರ ಹಳ್ಳಿಯಲ್ಲಿ ಒಂದು ಆ ಕಾಲದಲ್ಲಿ ಒಂದು ಪ್ರಸಿದ್ಧ ಜಾಗೃತವಾದಂತಹ ಲಕ್ಷ್ಮೀದೇವಿ ದೇವಸ್ಥಾನ ಇತ್ತು. ಅದನ್ನ ಮೇಲೆ ಕೀರ್ತನೆ ಇವರು ರಚನೆ ಮಾಡಿದ್ದಾರೆ. ಅದನ್ನು ಉಲ್ಲೇಖ ಮಾಡಿರುವುದು ನಮಗೆ ಕಂಡು ಬರ್ತದೆ. ಇಲ್ಲಿ ಸಂದರ್ಭವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಗೋಕರ್ಣದಿಂದ ಉಡುಪಿಯತ್ತ ಪ್ರಯಾಣ ಮಾಡ್ತಾರೆ, ಅಥವಾ ಸೋಂದಾದಿಂದ ಗೋಕರ್ಣ ಮತ್ತು ಉಡುಪಿಯತ್ತ ಪ್ರಯಾಣ ಮಾಡ್ತಾರೆ.
ಉಡುಪಿ ದಾರಿಯಲ್ಲಿ ಕಂದವಳ್ಳಿ ಅಂತ ಒಂದು ಕ್ಷೇತ್ರ ಬರ್ತದೆ. ಅದು ಪ್ರಸಿದ್ಧವಾದಂತಹ ಜಾಗೃತ ಪ್ರಾಣದೇವರ ಕ್ಷೇತ್ರ. ಅಲ್ಲೇ ಅವನು ಸ್ತುತಿ ಮಾಡಿ ನಂದ ತಿತ್ತರೆಂಬೋ ಅಭಿನಾಮದಿಂಬೆರವ ಕಂದವಳ್ಳಿಯ ಹನುಮ ಗೊಂದಿಸುವೆ ಅಂತ ದಿನ ಅಂತ ಆ ಕ್ಷೇತ್ರ ಉಲ್ಲೇಖ ಮಾಡಿ ಕೀರ್ತನೆ ಶೇರ್ ಮಾಡ್ತಾರೆ. ಆಮೇಲೆ ದಾಸರು ಕಂದವಳ್ಳಿಯಿಂದ ಹೊನ್ನಾವರ ಮುಂಡೇಶ್ವರ ಭಟ್ಕಳ ಮಾರ್ಗವಾಗಿ ಕುಂದಾಪುರಕ್ಕೆ ತರ್ತಾರೆ. ಆ ಕುಂದಾಪುರದಿಂದ ಅಲ್ಲಿಂದ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದು ಮೊದಲು ಸಂಪ್ರದಾಯದ ಕನಕಂಡಿಯಲ್ಲಿ ಕೃಷ್ಣ ದರ್ಶನ ಮಾಡ್ತಾರೆ. ನಂತರ ಮಧ್ಯ ಸರೋವರದಲ್ಲಿ ಸ್ನಾನ ಜಪತಗಳನ್ನು ಮುಗಿಸಿಕೊಂಡು ಬಂದು ಕೃಷ್ಣ ದರ್ಶನಕ್ಕೆ ಬರ್ತಾರೆ. ಕೃಷ್ಣ ದರ್ಶನಕ್ಕೆ ಬಂದಾಗೆ ದಾಸರು ಹಂಬಲಿಸುತ್ತಾರೆ. ಹೇ ಬಾಲಗೋಪಾಲ ಕೃಷ್ಣ, ನಿನ್ನ ಕಾಣಬೇಕೆಂದು ಬಂದಿದ್ದೇನೆ, ದರ್ಶನ ಇದು ಎಂದು ಸಮರ್ಪಣ ಭಾವದಿಂದ ಸ್ತುತಿಸಿ ಒಂದು ಕೀರ್ತನೆ ಹಾಡ್ತಾರೆ. ಎಂದು ಕಂಬೆನೋ ಎನ್ನ ಸಲುವ ತಂದೆ ಉಡುಪಿಯ ಚಾಣನ ಅಂತ ಅದ್ಭುತವಾದ ಕೀರ್ತನವನ್ನ ರಚನೆ ಮಾಡಿ ಅಲ್ಲೇ ಸ್ತುತಿಸ್ತಾರೆ. ಅವಾಗೆ ಅವರ ಮನಸ್ಸು ಕೃಷ್ಣನಲ್ಲಿಯೇ ಲೀನವಾಗಿದೆ. ಅವನ ದರ್ಶನಕ್ಕೆ ಮನಸ್ಸು ಹಾತೊರೆತಿದೆ. ಮತ್ತೆ ಮತ್ತೆ ಹಂಬಲಿಸಿ ಇನ್ನೊಂದು ಕೀರ್ತನೆ ರಚನೆ ಮಾಡ್ತಾ ಇದ್ದಾರೆ. ಕರ್ತ ಕೃಷ್ಣಯ್ಯ ನೀ ಬಾರಯ್ಯ ಎನ್ನಾತ್ತ ಧ್ವನಿಗಳಿದು ಬಾರಯ್ಯ. ಈ ಕಣ್ಣು ಮುಚ್ಚಿ ಕೀರ್ತನೆ ಹಾಡ್ತಾ ಇದ್ದಾರೆ ದಾಸರು. ಅವಾಗೆ ಅವರ ಕಣ್ಣಲ್ಲಿ ನೀರು ಹರಿತಾ ಇದೆ. ಒಂದು ಕ್ಷಣ ಮಿಂಚಿನಂತೆ ತಮ್ಮ ಅಂತರಂಗದಲ್ಲಿ ಆ ಬಾಲಗೋಪಾಲ ಕಡಗೋಲು ಹಿಡಿದುಕೊಂಡು ನಗುತ್ತಾ ನಿಂತಿದ್ದಾನೆ. ದಾಸರಿಗೆ ಅಪರಿಮಿತವಾದ ಆನಂದ. ಹೇ ಸ್ವಾಮಿ ದಯಾನಿಧಿ, ಬಂದಿಯಾನ ನಮ್ಮಪ್ಪ ಎಂದು ಹೇಳುತ್ತಾ ನಿಧಾನವಾಗಿ ಕಣ್ಣು ತೆರೆಯುತ್ತಾರೆ. ಅದೇ ಕಾಲದಲ್ಲಿ ಸುತ್ತಲೂ ಜನ ಎಲ್ಲ ನಿಂತಿರ್ತಾರೆ. ದಾಸರಲ್ಲಿ ಭಕ್ತಿ ಸುರೇ ಕಂಡು ಒಬ್ಬೊಬ್ಬರೇ ಬಂದು ದಾಸರಿಗೆ ನಮಸ್ಕಾರ ಮಾಡ್ತಾರೆ. ಮುಂದೆ ಅಲ್ಲೇ ಒಬ್ಬರು ರಾಜರು ಮಾರ್ತಂಡವರ್ಮ ರಾಜರು ಬಂದಿರ್ತಾರೆ. ಇವ್ರನ್ನ ಕಂಡು ನಮಸ್ಕಾರ ಮಾಡ್ತಾರೆ. ನಿಮ್ಮ ಬಗ್ಗೆ ಬಹಳ ನಾ ಕೇಳಿದ್ದೀನಿ, ನನಗೆ ಆಶೀರ್ವಾದ ಮಾಡಬೇಕು ಅಂತ. ಅವಾಗ ದಾಸರು ಹೇಳ್ತಾರೆ, ನಾನೇನು ಆಶೀರ್ವಾದ ಮಾಡೋದು, ಅಲ್ಲಿ ಕೃಷ್ಣ ಇದ್ದಾನೆ, ಅವನಿಗೆ ಶರಣ ಹೋಗಿ ಅವನೇ ಎಲ್ಲ ದಾರಿ ತೋರಿಸ್ತಾರೆ. ಅವಾಗ ಅವರೊಂದು ಹೇಳ್ತಾರೆ, ನಮ್ಮ ತಿರುವಾಂಕೂರು ಪದ್ಮನಾಭ ದೇವಾಲಯ ಪುನರ್ನಿರ್ಮಾಣವಾಗಿದೆ, ತಾವು ಕೆಲವು ದಿನ ಅವನ ಸಾರಥ್ಯದಲ್ಲಿದ್ದು ಪೂಜೆಗಳನ್ನು ಮಾಡಿ ನಮ್ಮನ್ನು ಅನುಗ್ರಹಿಸಬೇಕೆಂದು ಅವಾಗ ದಾಸರನ್ನ ಮಾರ್ತಂಡ ರಾಜ ಅವ್ರನ್ನ ವಿನಂತಿಸ್ಕೋತಾನೆ. ಅವಾಗ ದಾಸರು ಅಲ್ಲಿಂದ ಆಗಲಿ ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಹತ್ತಿರದಂತ ಪಾಚಕ ಕ್ಷೇತ್ರ ಬರ್ತಾರೆ. ಅಲ್ಲಿಂದ ಇದ್ದು ಆಮೇಲೆ ಮಧ್ವಾಚಾರ್ಯರು ನಡೆದಾಡಿದ ಹಲವಾರು ಕ್ಷೇತ್ರಗಳ ಸುತ್ತಲಿರುವಂತಹ ಕ್ಷೇತ್ರಕ್ಕೆ ಬರ್ತಾರೆ. ಅವೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅವರು ವಾದರಾಜರು ಪುನಃಪ್ರತಿಷ್ಠೆ ಮಾಡಿದಂತಹ ಧರ್ಮಸ್ಥಳದ ಮಂಜುನಾಥ ದರ್ಶನಕ್ಕೆ ಬರ್ತಾರೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಬಂದು ಮಾರ್ಗದಲ್ಲಿ ಬರುವಾಗ ಕಾರ್ಕಳದಿಂದ 5 ಕಿಲೋಮೀಟರ್ ದೂರ ಸಾಣೂರ ಎಂಬ ಒಂದು ಅಗ್ರಹಾರ. ಆ ಸಾಣೂರ ಅಗ್ರಹಕ್ಕೆ ಬಂದು ಆ ಊರಿನ ಆ ಅಗ್ರಹ ಅಲ್ಲಿದ್ದು ಆ ಸಾಣೂರ ಪ್ರಾಣದೇವರನ್ನು ಪ್ರತಿಷ್ಠಾ ಸುದೇಶ ಒಂದು ಕಿಚನ್ ಮಾಡ್ತಾರೆ. ಸಾಣೂರ ಪ್ರಾಣನಾಥ ನಿನ್ನ ಮಹಿಮೆಗಳ ಎಣಗಾಣೆ ಶೂನ್ಯೊಳಗೆ ಅಂತ. ಆಮೇಲೆ ಅಲ್ಲಿಂದ ಕದರಮಂಡಿಗೆ ಬರ್ತಾರೆ, ಶಿಕಾರ್ಪುರ ಬರ್ತಾರೆ. ಶಿಕಾರ್ಪುರದಲ್ಲಿ ಹುಚ್ಚೂರಾಯನ ಅಂತ ಪ್ರಸಿದ್ಧವಾದಂತಹ ಪ್ರಾಣದೇವರನ್ನು ದರ್ಶನ ಮಾಡ್ತಾರೆ. ಅಲ್ಲಿಂದ ಬರುಮಂದೆ ದಾರಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳಕ್ಕೆ ಬಂದು ಅಲ್ಲೇ ಆ ದಾಸರ ಕಾಲದಲ್ಲಿ ರಚಿತಾದ್ರಿ ಬೆಟ್ಟ ಅಂತ ಕರೀತಾ ಇದ್ರು ಅಂತ ಕಾಣುತ್ತೆ. ಅದಕ್ಕೆ ಅವರ ಕೀರ್ತನೆ ಉಲ್ಲೇಖ ಮಾಡ್ತಾರೆ. ರಜನೀಧಾದ ಮದಗಂಜ ಗೀತೆವ ರಚಿತಾದ್ರಿ ನಿಲಯ ಸದಾಶಿವ ಎಂದು ಕೀರ್ತನೆ ಮಾಡಿ ಅಲ್ಲಿಂದ ಶಿವಮೊಗ್ಗದ ಹತ್ತಿರುವಂತಹ ಬಿದನೂರು ಅಂತ ಒಂದು ಕೆಳದಿ ಅರಸರ ರಾಜನೇ ಆಗಿತ್ತು ಒಂದು ಕಾಲದಲ್ಲಿ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಗುರುಗಳಂತಹ ಸುಧೀಂದ್ರ ರಚಿಸಿದಂತಹ ಪಂಚಮುಖಿ ದೇವರಿದ್ದಾರೆ. ಆ ದಾಸರ ಅಲ್ಲಿಗೆ ಬಂದು ಪ್ರಾಣದೇವರು ಸ್ತುತಿಸಿ ರಚಿಸಿ ಸೇವೆ ಸಲ್ಲಿಸಿ ಅಲ್ಲೇ ಸುಧೀಂದ್ರ ಕರಾಚಿತ ಅನ್ನೋದನ್ನು ಉಲ್ಲೇಖ ಮಾಡಿ ಅದರಲ್ಲಿ ಬಿದನೂರ ಪ್ರಾಣನಾಥ ಸುಧೀಂದ್ರ ಕರಾಚಿತನ್ನು ಉಲ್ಲೇಖ ಮಾಡಿ ಆ ಕೀರ್ತನೆ ರಚನೆ ಮಾಡಿದ್ದಾರೆ. ಅಲ್ಲಿಂದ ಆಗಲೇ ಹೇಳಿದೆ ಶಿಕಾಪುರ ಪ್ರಾಂತೇಶನ್ ಹತ್ರ ಬರ್ತಾರೆ. ಅಲ್ಲೇ ಕೆಲವು ದಿವಸ ಇದ್ದು ಮಾಡ್ತಾರೆ. ಅದಕ್ಕೆ ಒಂದು ಕೀರ್ತನೆ ರಚನೆ ಮಾಡಿದೆ ಪ್ರಾಂತೇಶನ್. ನಿನ್ನ ಗುಣ ಹನುಮಂತ ದೇವ ಕಂದು ಪಿದನಡೆಗೆ ಸಾರಿ ಸುಖಸದಲ್ಲಿರುವ ಸಂಕೀರ್ತನೆ ಅಂತ ಅನ್ನೋದೊಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಉತ್ತರಾದಿ ಮಠದ ಮಹಾಜ್ಞಾನಿಗಳು ತಪಸ್ಸುಗಳಾದಂತಹ ಸತ್ಯಬೋಧ ತೀರ್ಥರ ಸೌನೂರದಲ್ಲಿ ವಾಸವಾಗಿರ್ತಾರೆ. ಆ ದಾಸರು ಅವರಲ್ಲಿ ಬಂದು ಅವರ ಸಾನ್ನಿಧ್ಯದಲ್ಲಿದ್ದು ಅವರ ಅನುಗ್ರಹ ಪಡೆದು ಅವರ ಮೇಲೇನೂ ಕೂಡ ಒಂದು ಕೀರ್ತನೆ ರಚನೆ ಮಾಡಿದ್ದು ಇತ್ತೀಚೆಗೆ ದೊರಕಿದೆ.
ಆಮೇಲೆ ಇವರು ಬಹುಶಃ ಬಹಳ ಪ್ರೀತಿಯ ಪಾತ್ರ ಆಗಿದ್ದರು ಅನ್ಸುತ್ತೆ ಸತ್ಯಬೋಧರಿಗೆ. ಯಾಕಂದ್ರೆ ಇವರು ಸತ್ಯಬೋಧರು ಪ್ರಸನ್ನ ವೆಂಕಟದಾಸರಿಗೆ ತಮ್ಮ ಒಂದು ಪಾದಿಕೆಯನ್ನು ಕೊಟ್ಟಿದ್ದಾರೆ. ಆ ಪಾದಿಕೆಗಳು ಇಂದಿಗೂ ಕೂಡ ಆ ಬಾಗಲಕೋಟೆಯ ನಮ್ಮ ದಾಸರ ವಂಶಸ್ಥರ ಮನೆಯಲ್ಲಿ ಪೂಜೆಗೊಳ್ಳುತ್ತಿವೆ. ಆ ಪಾಲಿಕೆಗಳು ಅಲ್ಲಿಂದ ಮತ್ತೆ ಧರ್ಮಸ್ಥಳದಿಂದ ಬಿದನೂರು ಅಂದಾದ್ಮೇಲೆ ಸೌಣೂರಿಂದ ಮತ್ತೆ ಬಾಗಲಕೋಟೆಗೆ ಬರ್ತಾರೆ. ಬಾಗಲಕೋಟೆಯಲ್ಲಿ ಹಲವಾರು ವರ್ಷ ಇರ್ತಾರೆ. ಅಲ್ಲಿಂದ ಮುಂದೆ ಮತ್ತೆ ಇನ್ನೊಂದು ಬ್ರಹ್ಮೋತ್ಸವಕ್ಕೆ ಹೋಗೋ ಮುಂದೆ ದೇಶ ಸಂಚಾರ 5-6 ಆವಾಗೆ ಪ್ರಾರಂಭ ಮಾಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಕುಂಭಕೋಣಂ, ಶ್ರೀರಂಗಂ, ಕಂಚಿ, ರಾಮೇಶ್ವರ, ತಿರುವನಂತಪುರಂ ಈ ದಕ್ಷಿಣ ಭಾರತ ಕ್ಷೇತ್ರಗಳಿಗೆ ದರ್ಶನ ಕೊಡ್ತಾರೆ. ತ್ರಾವಣಕೋರ ಮಹಾರಾಜ ಆಗಲೇ ಉಡುಪಿಯಲ್ಲಿ ಭೇಟಿಯಾದಾಗ ಇವರಿಗೆ ಪದ್ಮನಾಭ ದೇವಸ್ಥಾನ ಮಾಡಿದಂತಹ ಗೊಂಡಾಗ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ಮಹಾರಾಜರು ತಿಳಿಸ್ತಾರೆ. ಅದರಂತೆ ಅಲ್ಲಿಗೆ ಹೋಗ್ಬೇಕಂತನ್ನೋದು ಒಂದು ನಿಶ್ಚಯ ಮಾಡ್ತಾರೆ. ಆ ಬರ್ತಾ ಹೊರಬಾಗೆ ಅವರೇನ್ ಮಾಡ್ತಾರೆ, ಬ್ರಹ್ಮಣ ತೀರ್ಥರ ಮೂಲ ವೃಂದಾವನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಚಿತ್ರದುರ್ಗ ಮಾರ್ಗವಾಗಿ ತುಮಕೂರಿಗೆ ಬರ್ತಾರೆ. ಅಲ್ಲಿಂದ ಚನ್ನರಾಯಪಟ್ಟಣ ಮಾರ್ಗವಾಗಿ ಅಬ್ಬರಿಗೆ ಪ್ರಯಾಣ ಬರ್ತಾರೆ. ಅಲ್ಲೇ ದಾರಿಯಲ್ಲಿ ಚನ್ನಪಟ್ಟಣದ 7 ಕಿಲೋಮೀಟರ್ ಇರುವಂತಹ ಬ್ರಹ್ಮಣ್ಯಪುರದಲ್ಲಿ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು ಹಾಗೂ ವ್ಯಾಸರಾಜರು ಏಕಕಾಲದ ಪ್ರತಿಷ್ಠೆ ಮಾಡಿದಂತಹ ಬ್ರಹ್ಮಣ್ಯಪುರದ ಜಾಗೃತಿ ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿಂದ ಆ ಪ್ರಾಣದೇವರ ಮೇಲೆ ಆ ಕ್ಷೇತ್ರ ಉಲ್ಲೇಖ ಮಾಡಿ ಕೀರ್ತನೆ ಮಾಡಿದ್ದಾರೆ. ಅವರಿವರ ಭಜಿಸುವುದೇಕೆ ಶ್ರೀಧವನ ಸೇವೆಯ ಮಮಗುರುವಾಗಿರುವಂತ 3 ಜನ ಉಲ್ಲೇಖ ಮಾಡಿ ಇಲ್ಲಿ ಮಾಡಿದ್ದಾರೆ. ಅಲ್ಲಿಂದ ದಾಸರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಅಲ್ಲಿಂದ ಮತ್ತೆ ತಿರುಪತಿಯತ್ತ ಪ್ರಯಾಣ ಮಾಡ್ತಾರೆ. ತಿರುಪತಿಯಿಂದ ಘಟಕಾಚಲಕ್ಕೆ ಬರ್ತಾರೆ. ಘಟಕಾಚಲದ ಪ್ರಾಣದೇವರನ್ನ ಸ್ತುತಿಸಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಅದಕ್ಕೆ ಶರಣೆಂಬೆ ಹನುಮಂತರಾಯ, ಮೊರೆಯ ಕರ್ಣದಿ ಮಹಾನುಭಾವ, ವಾರುಣಿ ತಟ ಘಟಕಾಚಲ ನಿಲೆಯನ್ನೇ ಮಾರನ ಪಿತ ಪ್ರಸನ್ನ ವೆಂಕಟರೇಯ ಅನ್ನೋದ ಕ್ಷೇತ್ರ ಉಲ್ಲೇಖ ಮಾಡಿ ಕೀರ್ತನೆ ಮಾಡ್ತಾರೆ. ಅಲ್ಲಿಂದ ಕಾಂಚೀಪುರಕ್ಕೆ ಪ್ರಯಾಣ ಮಾಡ್ತಾರೆ. ಕಾಂಚನಕ್ಕೆ ಬಂದು ಆ ಕ್ಷೇತ್ರಾಪದಿಯಾದ ಕಂಚೀಶನ ಸೇವೆ ಮಾಡಿ ಕಂಚಿ ವರದರಾಜ ಸ್ತುತಿ ಕೀರ್ತನೆ ಮಾಡ್ತಾರೆ. ಇಲ್ಲಿ ರುದ್ರದೇವನು ಸ್ತುತಿಸಿ ರುದ್ರದೇವರನ್ನು ಕೂಡ ಸ್ತುತಿಸಿ ಒಂದು ಕೀರ್ತನೆ ರಚನೆ ಮಾಡಿದ್ದಾರೆ. ಅಲ್ಲಿಂದ ರಘುತ್ತಮ ತೀರ್ಥರ ಸನ್ನಿಧಾನದಂತಹ ತಿರುಕೊಯ್ಲೂರತ್ತ ಪ್ರಯಾಣ ಬೆಳೆಸ್ತಾರೆ. ಇಲ್ಲೇ ರಘುತ್ತಮ ತೀರ್ಥರ ಮೂಲ ವೃಂದಾವನ ಸನ್ನಿಧಾನ ಮಹಾತಪಸ್ವಿಗಳು ಅವರನ್ನು ಸ್ತುತಿಸಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಲ್ಲಿಂದ ಕುಂಭಕೋಣದತ್ತ ಪ್ರಯಾಣ ಮಾಡ್ತಾರೆ. ಇನ್ನು ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥನ ಮೂಲ ವೃಂದಾವನ ದರ್ಶನ ಮಾಡ್ತಾರೆ. ವಿಜೇಂದ್ರ ಮೇಲೆ ಒಂದು ಕೀರ್ತನೆ ರಚನೆ ಮಾಡಿ ಅಲ್ಲಿಂದ ಅಲ್ಲೇ ಇರುವಂತಹ ಸಾರಂಗಪಾಣಿ ರಂಗರಂಗ ಶಾರಂಗಪಾಣಿ ರಂಗರಂಗ ಅಂತ ಸಾರಂಗಪಾಣಿನ ಸ್ತುತಿಸಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ ಕುಂಭಕೋಣದಲ್ಲಂತ ಸಾರಂಗಪಾಣಿನ. ಅಲ್ಲಿಂದ ಅವರು ಶ್ರೀರಂಗದತ್ತ ಪ್ರಯಾಣ ಬೆಳೆಸ್ತಾರೆ. ಶ್ರೀರಂಗದಲ್ಲಿ ದಾಸರು ರಂಗನಾಥ ದರ್ಶನ ಮಾಡಿಕೊಂಡು ಸ್ತುತಿಸಿ ಕೀರ್ತನಿಸಿದ್ದಾರೆ. ಅಲ್ಲಿ ಶ್ರೀಪಾದರಾಜರ ಆಶ್ರಮಗಳಿಂದ ಸ್ವರ್ಣವಲ್ಲಿ ತೀರ್ಥರ ಮೂಲ ವೃಂದಾವನ ದರ್ಶನ ಮಾಡ್ತಾರೆ. ಅಲ್ಲಿಂದ ಸುಮತೀಂದ್ರರ ಮೂಲ ವೃಂದಾವನ ಕೂಡ ದರ್ಶನ ಮಾಡಿ ಸುಮತೀಂದ್ರ ಸ್ತುತಿಸಿ 2 ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಸಲುವ ಸುಖತೀರ್ಥ ಮತ ಜಲದಿ ಚಂದ ನಳಿ ಶಾಚಕ ಇಂದ್ರ ಇಡಿಗೆ ಸುಮತೀಂದ್ರ ತೀರ್ಥ ಸಲಹೋ ಎಂದು ಮತ್ತು ಇನ್ನೊಂದು ಶರಣ ಮುನಿಪಣೆ ಸುಮತೀಂದ್ರ ಕರುಣಾಮೃತ ಖಣಿಯೆ ಎಂದು ಕೀರ್ತನೆ ರಚನೆ ಮಾಡಿದ್ದಾರೆ. ಅಲ್ಲಿಂದ ಇನ್ನೊಂದು ವಿಶೇಷವಾದಂತಹ ಒಂದು ಐತಿಹಾಸಿಕ ಪ್ರಸಂಗವನ್ನು ದಾಸರು ಉಲ್ಲೇಖ ಮಾಡಿ ಒಂದು ಕೀರ್ತನೆ ರಚನೆ ಮಾಡಿದ್ದಾರೆ. ಮತ್ತೆ ಅದು ಪ್ರಾಣದೇವರದೇ, ಹಳೇಕಲ್ಲು ಪ್ರಾಣದೇವರು ಅಂತ. ಈ ಹಳೇಕಲ್ಲು ಪ್ರಾಣದೇವರ ಒಂದು ಪ್ರತಿಷ್ಠಾಪನೆ ಒಂದು ಇತಿಹಾಸ ಇದೆ. ಆ ಒಂದು ವ್ಯಾಸರಾದ ಕಾಲದಲ್ಲಿ ಶೈವರಿಗೂ ಮತ್ತು ವೈಷ್ಣವರಿಗೂ ವ್ಯಾಜ್ಯ ಇತ್ತಂತೆ ಜಗತ್ ಬಗ್ಗೆ. ಅವಾಗೆ ವ್ಯಾಸರಾದ ಮೇಲೆ ಇಬ್ರು 2 ಮತಿಯರು ಬಹಳ ಅಭಿಮಾನ. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ, ನೀವೇ ಜಗಳ ಬಿಡಿಸ್ಬಿಡಿ ಅಂತ. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ, ನೋಡಿ ನಾನು ಉಸಿರು ಹಿಡಿದು ಓಡ್ತೀನಿ, ಉಸಿರು ಹಿಡಿದು ಎಲ್ಲಿ ನಾನು ಉಸಿರು ಬಿಡ್ತೀನೋ ಅದು ಒಬ್ಬರ ಜಾಗ, ಉಳಿದದ್ದೆಲ್ಲ ಇನ್ನೊಬ್ಬರ ಜಾಗ. ಅದಕ್ಕೆ ಉಸಿರು ಹಿಡಿದು ಓಡಿದಾಗ ಒಂದು ಜಾಗಕ್ಕೆ ಬರ್ತಾರೆ. ಅದಕ್ಕೆ ಅಲ್ಲಿ ಅಳತೆ ಕಲ್ಲು ಅಂತ ಒಂದು ಕಲ್ಲು ಇಡ್ತಾರೆ. ಆ ಅಳತೆ ಕಲ್ಲು ಅಂತ ಇಟ್ಟು ಜಾಗದಲ್ಲೇನೆ ಒಂದು ಪ್ರಾಣದೇವ ಪ್ರತಿಷ್ಠೆ ಮಾಡ್ತಾರೆ. ಅದೇ ಇವತ್ತು ಅಳತೆ ಕಲ್ಲು ಹೋಗ್ಬಿಟ್ಟು ಹಳೆ ಕಲ್ಲು ಪ್ರಾಣದೇವರು ಅಂತ ಪ್ರಸಿದ್ಧವಾಗಿದೆ.
ಅದರ ಮೇಲೆ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಅಳಲೆ ಕಲ್ಲು ಹನುಮಂತರಾಯ ನಿನ್ನ ಕಾಲಗೆರೆಗೆ ಸಲಹೆನ್ನಿಜಿಯ. ನೋಡಿ, ಎಲ್ಲ ಕಡೆನೂ ಅವರು ಒಂದು ಐತಿಹಾಸಿಕ ಕುರುಗಳನ್ನ ತಮ್ಮ ಕೀರ್ತನೆಯಲ್ಲಿ ಬಿಟ್ಕೊಂಡು ಹೋಗಿದ್ದಾರೆ. ಆವಾಗ ಶ್ರೀರಂಗದಿಂದ ರಾಮೇಶ್ವರದ ಪ್ರಯಾಣ ಮಾಡ್ತಾರೆ ದಾಸರು. ಆವಾಗ ರಾಮೇಶ್ವರದಲ್ಲಿ ಇದೊಂದು ಜ್ಯೋತಿರ್ಲಿಂಗವನ್ನು ಮಾತ್ರ ಉಳ್ಕೊಂಡಿತ್ತು ಅವರಿಗೆ. ಅಂದ್ರೆ ಕೇದಾರನಾಥ ಕ್ಷೇತ್ರ ಬಿಟ್ಟು 11 ಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ರಾಮೇಶ್ವರ ಬರ್ತಾರೆ. ಭಾರತದ 4 ಪವಿತ್ರ ಕ್ಷೇತ್ರಗಳಂತಹ ಬದರಿ, ಪುರಿ, ಜಗನ್ನಾಥ, ದ್ವಾರಕೆ ಮತ್ತು 4ನೇದ್ದೇ ರಾಮೇಶ್ವರ. ಇದು ಕಾಶಿ ಯಾತ್ರೆಗೆ ಪ್ರಮುಖವಾದಂತಹ ತಾಣ ಇದು ರಾಮೇಶ್ವರ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇಲ್ಲೇ ಮಾಡಿ ಅಲ್ಲಿಂದ ರಾಮಾಯಣದ ಘಟನೆಗಳನ್ನ ಮತ್ತು ಕೆಲವು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಏಕತೆಯನ್ನು ಸೂಚಿಸುವಂತಹ ಒಂದು ಕ್ಷೇತ್ರ ಇದು. ಇಲ್ಲಿ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಶಿವರಾಮ ಮಹಿಮಾ ಭುವನಗಿರಿ ರಾಮೇಶ್ವರ ಧಾಮ ಅಂತ ಕೀರ್ತನೆ ರಚನೆ ಮಾಡಿ ರಾಮೇಶ್ವರನ ಸ್ತುತಿ ಮಾಡ್ತಾರೆ. ಅಲ್ಲಿಂದ ಸಮುದ್ರ ಸ್ನಾನ ಜಪಾದಿಗಳು ಮುಗಿಸಿಕೊಂಡು ಧನುಷ್ಕೊಟ್ಟು ಹೋಗ್ತಾರೆ. ರಾಮ ಸೇತುವೆಯನ್ನು ನೋಡ್ತಾರೆ. ಅಲ್ಲಿಂದ ರಾಮೇಶ್ವರದಿಂದ ತಿರುವನಂತಪುರತ್ತ ಪ್ರಯಾಣ ಬೆಳೆಸ್ತಾರೆ. ಹಾಗೆ ಯಾಕಂದ್ರೆ ರಾಜ ಮಾರ್ತಾಂಡ ಇವರಿಗೆ ಆಹ್ವಾನ ಕೊಟ್ಟಿರ್ತಾನೆ ಬನ್ನಿ ಅಂತ. ಅವಾಗ ಅವಾಗ ವಿನಂತಿ ಮೇಲೆ ಬರ್ತಾರೆ. ಎಲ್ಲ ಮುಗಿಸಿಕೊಂಡು ಆ ಹೇಳಿದ ಸಮಯಕ್ಕೆ ದಾಸರು ತಿರುವಂಕೂರು ಬರ್ತಾರೆ. ಅವನ ಆದಿರತ್ರ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಪದ್ಮನಾಭನ ದೇವಸ್ಥಾನದಲ್ಲಿದ್ದು ಪೂಜೆ ಕಾರ್ಯಗಳನ್ನು ತಿಳಿದುಕೊಂಡು ಪದ್ಮನಾಭನ ಸೇವೆ ಮಾಡ್ತಾರೆ. ಆವಾಗ ಪದ್ಮನಾಭನ ಸ್ತುತಿಸಿ ಒಂದು ಕೀರ್ತನೆಯನ್ನ ರಚನೆ ಮಾಡ್ತಾರೆ ಅಂತ ಕಂಡು ಬರ್ತದೆ. ಅಲ್ಲಿಂದ ಗುರುವಾಯೂರ ಕೃಷ್ಣ ದರ್ಶನ ಕೇಳ್ತಾರೆ. ಗುರುವಾಯೂರ ಕೃಷ್ಣ ದರ್ಶನ ಮಾಡಿ ಗುರುವಾಯೂರ ಕೃಷ್ಣನ ಮೇಲೂ ಒಂದು ಕೀರ್ತನವನ್ನ ರಚನೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ಬಾಗಲಕೋಟೆಯತ್ತ ಮತ್ತೆ ಮರಳಿ ಪ್ರಯಾಣ ಬೆಳೆಸ್ತಾರೆ. ಇನ್ನು ಕೊನೆಯ ಇವರ ಯಾತ್ರಾ ಪ್ರಯಾಣ ಅದು 8ನೇದು. ಬಾಗಲಕೋಟೆಯಿಂದ ಜಮಖಂಡಿ ಮಾರ್ಗವಾಗಿ ಪ್ರಸಿದ್ಧ ನರಸಿಂಹ ಕ್ಷೇತ್ರವಾದಂತಹ ಶಿವಪಾಲಿಗೆ ಬರ್ತಾರೆ. ಆ ನರಸಿಂಹದೇವರ ದರ್ಶನ ಮಾಡಿಕೊಂಡು ಕೃಷ್ಣಾ ನದಿಯ ದಡದಲ್ಲಿ ಇರುವಂತಹ ನದಿ ದಡದಲ್ಲದು ನದಿ ಮಧ್ಯೆ ಈಗ ಯಾಕಂದ್ರೆ ಹಿನ್ನೀರ ನೀರು ಬಂದು ಕೃಷ್ಣಾ ನದಿಯ ಹಿನ್ನೀರು ನೀರು ಬಂದಿರೋದ್ರಿಂದ ಈಗ ಅದು ನದಿಯ ಮಧ್ಯದಲ್ಲಿ ಆಗಿದೆ. ಆ ನದಿಯ ಮಧ್ಯದಲ್ಲಿ ಇರುವಂತಹ ಶಂಕರನ ಸ್ತುತಿ ಮಾಡಿ ಆ ಒಂದು ಕೀರ್ತನೆ ರಚನೆ ಮಾಡ್ತಾರೆ. ಇಲ್ಲಿ ಯಾಕಿಲ್ಲಿ ನಿಂತಿರುವೆ ಶಂಕರನೇ ಶ್ರೀಕಾಂತನ ಅರಿಹ ರೂಪದೇ ಕುಳಿತಿರಲು ಅಂತ ಅದ್ಭುತವಾದಂತಹ ಕೀರ್ತನೆ ಅದು. ಅಲ್ಲಿ ರಚನೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ದಾಸರು ಬಾಗಲಕೋಟೆಗೆ ಬರ್ತಾರೆ. ಈಗ ದಾಸರ ಜೀವನ ವಯಸ್ಸಾಗಿರುತ್ತೆ, ಕೊನೆ ಹಂತ. ಅಲ್ಲಿಂದ ಅವರು ಹಲವಾರು ಪವಾಡಗಳನ್ನು ಭಗವಂತ ಅವನಿಂದ ಮಾಡಿಸ್ತಾನೆ. ಅವರು ಬಾದಾಮಿಯನ್ನ ತಮ್ಮ ಅಂತ್ಯಕಾಲದ ಸಾಧನೆ ಕ್ಷೇತ್ರವಾಗಿ ಆರಿಸಿಕೊಂಡು ಬಾದಾಮಿಗೆ ಬರ್ತಾರೆ. ಬಾದಾಮಿಯಲ್ಲಿ ವಾಸವಿದ್ದು ಬನಶಂಕರಿ ದಿವ್ಯ ದರ್ಶನ ಮಾಡಿಕೊಂಡು ಕೊನೆಯ ತಮ್ಮ ಹಂತವನ್ನು ಅಲ್ಲಿ ಕಳೆದು ಭಗವಂತ ಕೊನೆ ಹಂತದಲ್ಲಿ ಅವರಿಗೆ ಚಟಲ ರೂಪಿಯಾಗಿ ಬಂದು ಕೃಷ್ಣ ಬಾಲಗೋಪಾಲ ಕೃಷ್ಣ ದರ್ಶನ ಕೊಡ್ತಾನೆ. ಅವಾಗೆ ನಾನು ಬಾನಪ್ಪ ನಿನ್ನ ಕಾಯ್ತಾ ಇದ್ದೆ, ನಾನು ಪ್ರಾಣಕಪ್ಪ ನೀನು ಕೊಡ್ತಾ ಇದ್ದೀನಿ ಅಂತ ಅವರ ಪ್ರಾಣಕಪ್ಪವನ್ನೇ ಆ ಕೃಷ್ಣನಿಗೆ ಅರ್ಪಣೆ ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಇದು ಇಷ್ಟು ಅವರ ಸಂಚಾರ. ಈ ಸಂಚಾರವನ್ನು ಗಮನಿಸಿದರೆ ಅವರು ಬಹುಶಃ ದಕ್ಷಿಣ ಭಾರತದ ಉತ್ತರ ಭಾರತ, ಪಶ್ಚಿಮ ಭಾರತ ಎಲ್ಲ ಕ್ಷೇತ್ರಗಳನ್ನು ಹೋಗಿದ್ದಾರೆ. ನಾನು ಒಂದೇ ಕ್ಷೇತ್ರ ಅವರು ಬಿಟ್ಟದ್ದು ಈಶಾನ್ಯ ಕ್ಷೇತ್ರ, ಅದು ಆಸಾಮು ಮತ್ತು ಬಹುಶಃ ಅದು ಮಾಧ್ವರಿಗೆ ಅಲ್ಲಿರುವಂತಹ ಹೇಳ್ಕೊಳ್ಳುವಂತಹ ಕ್ಷೇತ್ರಗಳಿಲ್ಲ ಅಂತ ಕಾಣುತ್ತೆ. ಅದೊಂದು ಮಾತ್ರ ಮಾಡ್ತಾರೆ. ಆಮೇಲೆ ಇನ್ನೊಂದು ಬಂಗಾಳಕ್ಕೆ ಹೋದ್ರ ಸದೇಕ ಇನ್ನೂ ಯಾವ ಕೀರ್ತನೆ ಗಂಗಾಸಾಗರದಲ್ಲಿ ಮೇಲೆ ರಚನೆ ಮಾಡುವಂತಹ ಕೀರ್ತನೆ ದೊರಕಿಲ್ಲ. ಬಹುಶಃ ಅಲ್ಲಿವರೆಗೂ ಹೋಗಿದ್ದಾರೆ ಗಂಗಾಸಾಗರಕ್ಕೆ ಅವರು ಹೋಗಿರಬಹುದು ಅಂತ ಸಂದರ್ಭಕ್ಕೆ ಊಹಿಸಬಹುದೇ ಹೊರತು ಅದಕ್ಕೊಂದು ಆಧಾರಗಳಿಲ್ಲ. ಇದನ್ನ ಈ ವಿಂಗಡಣೆ ಮಾಡಿದ್ದು ಒಂದು ಲಾಜಿಕಲ್ ಆಗಿ ನಾವು ಆ ಕ್ಷೇತ್ರಗಳನ್ನ ರೂಟ್ ನೋಡಿಕೊಂಡು ಇಂತಿಂಥ ಕಾಲದಲ್ಲಿ ಇಂತಿಂತ ಹೋಗಿರಬಹುದು ಅಂತ ನಾವು ಸಂದರ್ಭಿಕ ಊಹೆ ಮಾಡಿ ನಾವು ಆ ಥರ ಕೊಟ್ಟಿದ್ದೀವಿ ಹೊರತು ಆ ರೀತಿಯಾಗಿ ದಾಸರು ಪ್ರಯಾಣ ಬೆಳೆಸಿದ್ದಾರೆ ಅಂತ ಖಂಡಿತವಾಗಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಂದರ್ಭಿಕವಾಗಿ ಊಹಿಸಿ ನಾವು ಇದರಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಹೆಚ್ಚಿನ ಶೋಧನೆ ಆಗಬೇಕಾಗಿದೆ. ಸಮಯ ಸಾಲದು. ಇದು ದೀರ್ಘವಾದಂತಹ ಸಮಯನ ತೆಗೆದುಕೊಂಡಿದ್ದೇನೆ. ಸೊ ತಮ್ಮೆಲ್ಲರಿಗೂ ನಾನು ವಂದನೆಯನ್ನು ತಿಳಿಸುತ್ತಾ ನನ್ನ ಈ ಪ್ರಬಂಧ ಮಂಡನೆ ಮುಗಿಸುತ್ತೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಪ್ರಸನ್ನ ವೆಂಕಟ ದಾಸರ
ಪಾದಾರವಿಂದಗಳಿಗೂ ಮತ್ತು ಅವರಂತರ್ಮಿಯಾದಂತಹ ಶ್ರೀನಿವಾಸ ದೇವರಿಗೂ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ಶ್ರೀನಿವಾಸ.